ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪುನರಾವರ್ತಿ ನಮಗೆ ಈ ದಿನವನ್ನು ದೇವರು ದಯಪಾಲಿಸಿದ್ದಾನೆ. ದೇವರನ್ನು ನಾವು ಹಾಡಿ ಹೊಗಳುವ, ಅವನ ನಾಮಕ್ಕೆ, ಪವಿತ್ರ ನಾಮಕ್ಕೆ ನಾವು ವಂದನೆಗಳನ್ನು ಸಲ್ಲಿಸುವ. ಕೀರ್ತನೆ 30, ಸಾಮ್ಸ್ 30. ಯೆಹೋವನೇ, ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ದರಿಂದ ನಿನ್ನನ್ನು ಕೊಂಡಾಡುವೆನು. ಯೆಹೋವನೇ ನನ್ನ ದೇವರೇ, ನಿನಗೆ ಮೊರೆ ಇಡಲು ನನ್ನನ್ನು ಸ್ವಸ್ಥ ಮಾಡಿದೆ. ಯೆಹೋವನೇ, ನನ್ನ ಪ್ರಾಣವನ್ನು ಪಾತಾಳದಿಂದಲೂ ಎತ್ತಿದ್ದೀಯಲ್ಲ, ನನ್ನನ್ನು ಸಮಾಧಿಯಲ್ಲಿ ಸೆರೆಗೊಡದೆ ಬದುಕಿಸಿದೆಯಲ್ಲ. ಯೆಹೋವನ ಭಕ್ತರೇ, ಆತನನ್ನು ಕೀರ್ತಿಸಿರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ಆತನ ಕೋಪವು ಕ್ಷಣ ಮಾತ್ರವೇ, ಆತನು ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರೂ ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು. ನಾನಂತೂ ಸುಖದಿಂದಿದ್ದಾಗ ನನಗೆ ಎಂದಿಗೂ ಚಲನವೇ ಇಲ್ಲವೆಂದು ಹೇಳಿಕೊಂಡಿದ್ದೆನು. ಯೆಹೋವನೇ, ಕೃಪೆ ಮಾಡಿ ನಾನಿರುವ ಬೆಟ್ಟಕ್ಕೆ ಸ್ಥಿರವಾದ ಬಲವನ್ನು ಅನುಗ್ರಹಿಸಿದೆಯಲ್ಲ. ಆದರೂ ನೀನು ನಿನ್ನ ಮುಖವನ್ನು ಮರೆಮಾಡಿಕೊಂಡಾಗ ನಾನು ಕಳವಳಗೊಂಡು ಯೆಹೋವನೇ ನನಗೆ ಮೊರೆಯಿಟ್ಟೆನು. ನನ್ನನ್ನು ನನ್ನ ಒಡೆಯನಿಗೆ ಭಿನ್ನವಿಸಿದೆನು. ನನ್ನನ್ನು ಕೊಂದು ಹಾಕಿ ಸಮಾಧಿಗೆ ಸೇರಿಸಿದರೆ ನಿನಗೆ ಲಾಭವೇನು? ಮಣ್ಣು ನಿನ್ನನ್ನು ಸ್ತುತಿಸುವುದು, ಅದು ನಿನ್ನ ನಂಬಿಕೆಯನ್ನು ಹೊಗಳುವುದೇನು? ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಕೇಳಿ ಕರುಣಿಸು. ಯೆಹೋವನೇ, ನನ್ನ ಸಹಾಯಕ್ಕೆ ಬಾ ಎಂದು ಹೇಳಿದೆನು. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡುವ. ಪರಿಶುದ್ಧನು ಮಹೋನ್ನತನೂ ಆದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ಕರ್ತನೆ, ನಿನ್ನನ್ನು ಆರಾಧಿಸಲು, ನಿನ್ನನ್ನು ಸ್ತುತಿಸಲು ನೀನು ಕೊಟ್ಟಂತ ಕೃಪೆಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನೀನು ನಮ್ಮ ಜೊತೆ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ನೀನು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರ್ಯಗಳಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಇವತ್ತಿನ ದಿನವನ್ನು ಸ್ವಾಮಿ ನೀನು ನಮಗಾಗಿ ನೀಡಿದ್ದಿ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನಾವು ಯಾವಾಗಲೂ ನಿನ್ನ ಸ್ತುತಿಸಿ ನಿನ್ನನ್ನು ಕೊಂಡಾಡಿ ಕರ್ತನೆ, ನಿನ್ನ ನಾಮ ಮಹಿಮೆಯನ್ನು ಕರ್ತನೆ, ಹೌದು ಕರ್ತನೆ, ನಾವು ಇತರರಿಗೂ ಕರ್ತನೆ ಹಂಚುವಂತೆ ಕರ್ತನೆ. ಹಾಲೆಲ್ಲೂಯ, ಹಾಲೆಲ್ಲೂಯ. ನಮ್ಮ ನುಡಿಸ್ತಾ ಇರುವುದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಇಲ್ಲಿ ಬಂದಿರುವಂಥ ಎಲ್ಲ ಸಹೋದರ ಸಹೋದರಿಯನ್ನು ನನ್ನ ಕೃಪಕಟಾಕ್ಷದಲ್ಲಿ ನಾನು ಒಪ್ಪಿಸಿಕೊಡುತ್ತೇನೆ ಕರ್ತನೆ. ಪ್ರತಿಯೊಬ್ಬರನ್ನು ಹೆಸರೆಸರಾಗಿ ಆಶೀರ್ವದಿಸು. ಏನೇನು ವಿಜ್ಞಾಪನೆಗಳನ್ನು ಅವರು ಕರ್ತನೆ ನಿನ್ನ ಬಳಿಗೆ ತಂದಿದ್ದಾರೋ ಕರ್ತನೆ, ಆ ವಿಜ್ಞಾಪನೆಗಳನ್ನು ಕೇಳುವನು, ಆಲಿಸುವನು, ಸದೋತ್ರವನ್ನು ದಯಪಾಲಿಸುವನು ನೀನು ಆಗಿದ್ದಿ ಕರ್ತನಿಗೆ ಸ್ತೋತ್ರ ರಾಜ. ಹಾಲೆಲ್ಲೂಯ. ಹೌದು ಕರ್ತನೆ, ಎಲ್ಲ ಕಷ್ಟ ಸಂಕಟಗಳಿಂದ ತಪ್ಪಿಸಿ ಕಾಪಾಡಿದವನು ನೀನು ಆಗಿದ್ದಿ, ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ನಡೆಸಿ ಕಾಪಾಡಿ ಸಲುವ ದೇವರು ನೀನಾಗಿದ್ದಿ, ನಿನಗೆ ಸ್ತೋತ್ರ ಸ್ವಾಮಿ. ಹಾಲೆಲ್ಲೂಯ. ಸೈತಾನ್ ತಂದು ಹಾಕುವ ಪ್ರತಿಯೊಂದು ಕೆಟ್ಟ ವಿಷಯವನ್ನು ಯೇಸುವಿನ ನಾಮದಲ್ಲಿ ನಾನು ಹೊರಗೆ ಹಾಕುವನಾಗಿದ್ದೇನೆ. ದುಷ್ಟನ ಯಾವ ಆಲೋಚನೆಯು ನಿನ್ನ ಮಕ್ಕಳ ವಿರುದ್ಧವಾಗಿ ಅದು ಎದ್ದು ನಿಲ್ಲದು ಕರ್ತನೆ. ಹಾಲೆಲ್ಲೂಯ. ನಿನ್ನ ರಕ್ತದ ಮರೆಯಲ್ಲಿ ನಮ್ಮನ್ನು ಇಟ್ಟುಕೊಂಡು ಕಾಪಾಡಿ ಕಾಯ್ದ ದೇವರೇ, ಮುಂದೆಯೂ ಕಾಯುವ ದೇವರು ನೀನಾಗಿದೆ, ನಿನಗೆ ಸ್ತೋತ್ರ ಸ್ವಾಮಿ. ಹಾಲೆಲ್ಲೂಯ. ಥ್ಯಾಂಕ್ ಯು ಲಾರ್ಡ್. ಇಡೀ ವಾರದಲ್ಲಿ ನೀನು ನಮ್ಮೊಂದಿಗೆ ಇದ್ದಿ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ನಾವು ಹೋಗುವಾಗಲೂ ಬರುವಾಗಲೂ ಕಾಯ್ದು ಕಾಪಾಡಿದ ದೇವರೇ, ನಿನಗೆ ಸ್ತೋತ್ರ. ಹಾಲೆಲ್ಲೂಯ. ಹೌದು ಕರ್ತನೆ, ನಿನ್ನ ವಾಕ್ಯವನ್ನು ಹಂಚುವ ದೇವರ ಸೇವಕರನ್ನು ಕರ್ತನೆ ಹಸ್ತದಲ್ಲಿ ಒಪ್ಪಿಸಿ ಕೊಡುತ್ತೇನೆ. ಅವರು ಮಾತಾಡುವ ಪ್ರತಿಯೊಂದು ಮಾತು ಕರ್ತನೆ ನಿನ್ನ ಮಾತಾಗಿ ಪರಿವರ್ತಿತಗೊಂಡು ಕರ್ತನೆ ಅದು ನಮ್ಮ ಹೃದಯದಲ್ಲಿ ಕರ್ತನೆ ಕೆಲಸ ಮಾಡುವಂತೆ ಕರ್ತನೆ. ಹಾಲೆಲೂಯ. ಅದನ್ನು ಹೇರಳವಾಗಿ ನಾವು ಉಪಯೋಗಿಸುವಂತೆ ಕರ್ತನೆ ಆಶೀರ್ವದಿಸಬೇಕಾಗಿ ಬೇಡುತ್ತೇನೆ. ಹಾಗೆ ಕರ್ತನೆ, ಸ್ತುತಿ ಪದಗಳನ್ನು ಹಾಡುವ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಇಲ್ಲಿರುವ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ಗಳನ್ನು ನಿನ್ನ ಕೈಗೆ ಒಪ್ಪಿಸಿ ಕೊಡುತ್ತೇನೆ ಕರ್ತನೆ, ನೀನು ಆಶೀರ್ವದಿಸಿ ನಡೆಸು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಮುಂದಿನ ವೇಳೆಯನ್ನು ನಿನ್ನ ಹಸ್ತದಲ್ಲಿ ಒಪ್ಪಿಸಿ ಕೊಡುತ್ತೇನೆ, ನೀನೇ ನಡೆಸು ಕರ್ತನೆ, ನೀನು ಮಹಿಮೆ ಹೊಂದು ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಪ್ರಾರ್ಥನೆ ಕೇಳಿದ ದೇವರನಿಗೆ ಸ್ತೋತ್ರ. ಸದುತ್ರವನ್ನು ದಯಪಾಲಿಸಿದ ದೇವರನಿಗೆ ಸ್ತೋತ್ರ. ಈ ನನ್ನ ಪ್ರಾರ್ಥನೆಯನ್ನು ನನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಮೂಲಕ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. Jesus.
Praise the Lord. ನಾವೆಲ್ಲರೂ ಎದ್ದು ನಿಂತು ಆತನನ್ನು ಆರಾಧಿಸುವ. Thank you, Father God. Thank you, Jesus. Thank you, Lord. Thank you, Father. ಪವಿತ್ರಾತ್ಮ ದೇವರೇ, ನೀನು ಕಾರ್ಯ ಮಾಡು. ನೀನು ನಮ್ಮನ್ನು ನಡೆಸು. ನಮ್ಮ ಹೃದಯದ ಅಂತರಾಳದಿಂದ ನಿನ್ನನ್ನು ಆರಾಧಿಸುವಂತೆ, ನಮ್ಮನ್ನೇ ನಾವು ನಿನಗೆ ಸಮರ್ಪಿಸುವಂತೆ ದೇವ ನೀನು ಕಾರ್ಯ ಮಾಡು. ಅಂದು ನಿನ್ನ ಮಕ್ಕಳನ್ನ ಸ್ವಾಮಿ ಸಮುದ್ರದ ಮಧ್ಯದಲ್ಲಿ ನಡೆಸಿದಾತನು ನೀನಾಗಿದ್ದಿ. ಇಂದು ಕೂಡ ನಿನ್ನ ಮಕ್ಕಳ ಮಧ್ಯದಲ್ಲಿ ಚಲಿಸುವಾತನು ನೀನಾಗಿದ್ದಿ. ನಿನ್ನ ಮಕ್ಕಳ ಕರ ಹಿಡಿದು ಸ್ವಾಮಿ ಯಾವಾಗಲೂ ನಡೆಸುವಾತನು ನೀನಾಗಿದ್ದಿ. ಥ್ಯಾಂಕ್ ಯು ಜೀಸಸ್. ಅಪ್ಪ ನಿನಗೆ ಸ್ತೋತ್ರ, ಪರಿಶುದ್ಧನೇ ನಿನಗೆ ಸ್ತೋತ್ರ.
ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? 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 ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಜನರನ್ನು ಪೋಷಿಸಿದೆ. ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು?
ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ತಾನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಸ್ವಾಮಿ, ನಿನಗೆ ಸಮಾನರು ಯಾರು ಇಲ್ಲ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಅಪ್ಪ ನಿನಗೆ ಸ್ತೋತ್ರ, ಪರಿಶುದ್ಧನೇ ನಿನಗೆ ಸ್ತೋತ್ರ. ನಮ್ಮ ಜೀವಿತದ ಬಯಕೆ, ನಮ್ಮ ಜೀವಿತದ ಆಸೆ ಅದು ಕೇವಲ ನಿನ್ನನ್ನು ಪ್ರೀತಿಸುವಂಥದ್ದೇ, ಅದು ಕೇವಲ ನಿನ್ನ ನಾಮವನ್ನು ಮಹಿಮೆ ಪಡಿಸುವಂಥದ್ದೇ ಆಗಿರುವಂತೆ ನಮ್ಮನ್ನು ನಡೆಸು. ನಮ್ಮ ಎಲ್ಲಾ ಕಾರ್ಯಗಳಲ್ಲಿ, ನಮ್ಮ ಎಲ್ಲಾ ಕೃತ್ಯಗಳಲ್ಲಿ ಸ್ವಾಮಿ ನಿನ್ನ ನಾಮವನ್ನು ಮಹಿಮೆ ಪಡಿಸುವಂತೆ ಪವಿತ್ರಾತ್ಮ ದೇವರೇ ನೀನು ನಮಗೆ ಸಹಾಯ ಮಾಡು. ನನ್ನ ಬಯಕೆ ನಿನ್ನ ನಾಮವು ಮೇಲೆತ್ತುತ್ತೆ. ಮಹಿಮೆಗೆ ಪಾತ್ರನೇ ಮಹತ್ವ ದೇವನೇ, ಉನ್ನತನಾದ ಅನ್ನಿಸುವೆ. ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುದೆ. ಮಹಿಮೆಗೆ ಪಾತ್ರನೇ ಮಹತ್ವ ದೇವನೇ, ಉನ್ನತನಾದ ಅನ್ನಿಸುವೆ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಯೇಸು 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 ನೀ ಉನ್ನತ. ಯೇಸು 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 ನೀ ಉನ್ನತ. ಉನ್ನತ ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುದೆ. ಮಹಿಮೆಗೆ ಪಾತ್ರನೇ ಮಹತ್ವ ದೇವನೇ, ಉನ್ನತನಾದ ಅನ್ನಿಸುವೆ. ಆಸೆ ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುದೆ. ಮಹಿಮೆಗೆ ಪಾತ್ರನೇ ಮಹತ್ವ ದೇವನೇ, ಉನ್ನತನಾದ ಅನ್ನಿಸುವೆ. ರಕ್ಷಣೆ ನೀಡುವಂತ ನಾಮ ನಿನ್ನದು, ವ್ಯಾಧಿಗಳನ್ನು ನೀಗಿಸುವ ನಾಮ ನಿನ್ನದು ಸ್ವಾಮಿ. ಹೌದು ಸ್ವಾಮಿ, ಎಲ್ಲಾ ಶಾಪಗಳಿಂದ ಮುರಿಯುವ ನಾಮ ನಿನ್ನದು.
ಉರಿಯ ಓಡಿಸುವ ನಾಮ ನಿನ್ನದು, ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು ಯೇಸು. ರಕ್ಷಣೆ ನೀಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು ಯೇಸು. ಉರಿಯ ಓಡಿಸುವ ನಾಮ ನಿನ್ನದು, ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು ಯೇಸು. ಶಾಪ ಮುರಿಬೋದು, ಎಲ್ಲ ವ್ಯಾಧಿ ನೀಗ್ಬೋದು, ಎಲ್ಲ ಬಾಧೆ ತೀರ್ಬೋದು ನಿನ್ನಾಮಕ್ಕೆ. ಎಲ್ಲ ಶಾಪ ಮುರಿಬೋದು, ಎಲ್ಲ ವ್ಯಾಧಿ ನೀಗ್ಬೋದು, ಎಲ್ಲ ಬಾಧೆ ತೀರ್ಬೋದು ನಿನ್ನಾಮಕ್ಕೆ. ಯೇಸು, 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 ನೀ ಉನ್ನತ. ಯೇಸು, 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 ನೀ ಉನ್ನತ, ನೀ ಉನ್ನತ. ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವೆ. ಮಹಿಮೆಗೆ ಪಾತ್ರನೇ, ಮಹತ್ವ ದೇವನೇ, ಉನ್ನತನಾದ ವಂದಿಸುವೆ. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವೆ. ಮಹಿಮೆಗೆ ಪಾತ್ರನೇ. ಧೂಳಿನಲ್ಲಿದ್ದಂಥ ನಮ್ಮನ್ನ ಮೇಲೆ ಕೆತ್ತಿರಿ, ಕೆಸರಲ್ಲಿದ್ದಂಥ ನಮ್ಮ ಜೀವಿತವನ್ನು ಎತ್ತಿ ನಿಲ್ಲಿಸಿ ಬಂಡೆಯ ಮೇಲೆ ನಿಲ್ಲಿಸಿರಿ. ದೇವಾನಿಗೆ ಸ್ತೋತ್ರ ಸ್ವಾಮಿ. Thank you, Father God. ನಿನ್ನನೆ ಆರಾಧಿಸುವೆ. ಸಿರಿರುವ ದಿನಗಳೆಲ್ಲ ಆರಾಧಿಸುವೆ, ನಿನ್ನನೆ ಆರಾಧಿಸುವೆ. ಜೀವಿತ ದಿನಗಳೆಲ್ಲ ಆರಾಧಿಸುವೆ, ನಿನ್ನನೆ ಆರಾಧಿಸುವೆ. ಸಿರಿರುವ ದಿನಗಳೆಲ್ಲ ಆರಾಧಿಸುವೆ, ನಿನ್ನನೆ ಆರಾಧಿಸುವೆ. ಜೀವಂತ್ಯ ದಿನಗಳೆಲ್ಲ ನೆನೆಸುವೆ. ನೀ ಮಾಡಿದ ತ್ಯಾಗವ ಸ್ಮರಿಸುವೆ. ನೀ ಮಾಡಿದ ಉಪಕಾರವ ನೆನೆಸುವೆ. ನೀ ಮಾಡಿದ ತ್ಯಾಗವ ಸ್ಮರಿಸುವೆ. ಹೃದಯ ತುಂಬಿದವನಾಗಿ ನಿನ್ನನ್ನೇ ಆರಾಧಿಸುವೆ. ಸಿರಿರುವ ದಿನಗಳೆಲ್ಲ ಹೃದಯ ತುಂಬಿದವನಾಗಿ ನಿನ್ನನ್ನೇ ಆರಾಧಿಸುವೆ. ಜೀವಂತ್ಯ ದಿನಗಳೆಲ್ಲ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ದಿನಗಳೆಲ್ಲ
ಮೇಲಕ್ಕೆತ್ತಿ ಬಂಡೆಯ ಮೇಲೆ ನಿಲ್ಲಿಸಿದೆ. ಕೆಸರಲ್ಲಿದ್ದ ನನ್ನ ಮೇಲಕ್ಕೆತ್ತಿ ಬಂಡೆಯ ಮೇಲೆ ನಿಲ್ಲಿಸಿದೆ. ಹೃದಯ ತುಂಬಿದವನಾಗಿ ನಿನ್ನನ್ನೇ ಆರಾಧಿಸುವೆ. ಉಸಿರಿರುವ ದಿನಗಳೆಲ್ಲ ಹೃದಯ ತುಂಬಿದವನಾಗಿ ನಿನ್ನನ್ನೇ ಆರಾಧಿಸುವೆ. ಜೀವಂತ ದಿನಗಳೆಲ್ಲ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ಉಸಿರಿರುವ ದಿನಗಳೆಲ್ಲ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ಜೀವಂತ ದಿನಗಳೆಲ್ಲ ನನ್ನ ಮೇಲಕ್ಕೆತ್ತಿ ಅರಸರ ಮಧ್ಯದಲ್ಲಿ ಕುಳ್ಳಿರಿಸಿದೆ. ಧೂಳಲ್ಲಿದ್ದ ನನ್ನ ಮೇಲಕ್ಕೆತ್ತಿ ಅರಸರ ಮಧ್ಯದಲ್ಲಿ ಕುಳ್ಳಿರಿಸಿದೆ. ಹೃದಯ ತುಂಬಿದವನಾಗಿ ನಿನ್ನನ್ನೇ ಆರಾಧಿಸುವೆ. ಇರುವ ದಿನಗಳೆಲ್ಲ ಹೃದಯ ತುಂಬಿದವನಾಗಿ ನಿನ್ನನ್ನೇ ಆರಾಧಿಸುವೆ. ಜೀವಂತ ದಿನಗಳೆಲ್ಲ ನಿನ್ನನ್ನೇ ಆರಾಧಿಸುವೆ. ಉಸಿರಿರುವ ದಿನಗಳೆಲ್ಲ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ದಿನಗಳೆಲ್ಲ ನಿನ್ನನ್ನೇ ಆರಾಧಿಸುವೆ. ಇರುವ ದಿನಗಳೆಲ್ಲ ನಿನ್ನನ್ನೇ ಆರಾಧಿಸುವೆ. ಜೀವಂತ ದಿನಗಳೆಲ್ಲ ಮಾಡಿದ ತ್ಯಾಗವ ಸ್ಮರಿಸುವೆ. ಮಾಡಿದ ಉಪಕಾರವ ನೆನೆಸುವೆ. ಮಾಡಿದ ತ್ಯಾಗವ ಸ್ಮರಿಸುವೆ. ತುಂಬಿದವನಾಗಿ ನಿನ್ನನ್ನೇ ಆರಾಧಿಸುವೆ. ದಿನಗಳೆಲ್ಲ
ಯೇಸುವೇ
ನಮ್ಮೊಬ್ಬೊಬ್ಬರಿಗೆ ಕೂಡ ಸ್ವಾಮಿ ಕೃಪೆ ಮೇಲೆ ಕೃಪೆಯನ್ನು ಕೊಟ್ಟು ಸ್ವಾಮಿ ನಿನ್ನ ಪರಿಶುದ್ಧ ಸನ್ನಿಧಿಯಲ್ಲಿ ನಿಲ್ಲಿಸುವುದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ತಂದೆಯೇ ನಿನಗೆ ಸ್ತೋತ್ರ, ರಾಜನೇ ನಿನಗೆ ಸ್ತೋತ್ರ, ಒಡೆಯನೇ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ ನಮ್ಮನ್ನು ನಾವು ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ನೀನು ಏನನ್ನು ಮಾಡಲು ಬಯಸುತ್ತೀಯೋ ನೀನು ಮಾಡಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ ಕರ್ತನೆ. ನಮ್ಮ ದೇಹಗಳನ್ನು, ನಮ್ಮ ಇಚ್ಛೆಗಳನ್ನು, ನಮ್ಮ ಇಷ್ಟಗಳನ್ನು ಕರ್ತನೆ ಯಜ್ಞವೇದಿ ಮೇಲೆ ಇಟ್ಟು ಸ್ವಾಮಿ ನಿನ್ನ ಚಿತ್ತವನ್ನೇ ಮಾಡುವಂತೆ ನಮ್ಮನ್ನು ಬಲಪಡಿಸಿ ನಡೆಸಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ. Thank you, Jesus. Worship, worship. ದಿವ್ಯ ಪ್ರಸನ್ನತೆಗಾಗಿ ನಿಮಗೆ ಸ್ತೋತ್ರ. ಮುಂದಿನ ವೇಳೆಯಿಂದ ಸ್ವೀಕರಿಸಿಕೊಡುತ್ತೇವೆ ಸ್ವಾಮಿ. ನಿನ್ನ ಶುಚಿತ್ವ ನಮ್ಮಲ್ಲಿ ನೆರವೇರಿಸು. ಯೇಸುವಿನ ಪರಿಶುದ್ಧ ಮಹಿಮೆಗಳ ನಾಮದಲ್ಲಿ ಪ್ರಾರ್ಥನೆ ಬೇಡುವುದಿದೆ ತಂದೆಯೇ, ಆಮೆನ್. ಪ್ರೈಸ್ ಗಾಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ತಿರುಗೊಂದು ನಾವು ಬರ್ತೀವಿ. ಈ ದಿನದಲ್ಲಿ ಆತನ ಸನ್ನಿಧಿಗೆ ಸೇರಿ ಬರುವಂತೆ ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ಕಳೆದ ವಾರದಲ್ಲಿ ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸಿದ್ದಾನೆ. ಈ ದಿನಗಳಲ್ಲಿ ನಿಜವಾಗಿಯೂ ನಾವು ದೇವರ ಒಂದು ಕೃಪೆಯ ಒಂದು ಅನುಭವ ನಾವು ಅನುಭವಿಸ್ತಾ ಇದ್ದೇವೆ. ಯಾಕಂದರೆ ಈ ಲೋಕವನ್ನು ನೋಡುವುದಾದರೆ ಅನೇಕ ಜನರು ಈ ಲೋಕವನ್ನು ಬಿಟ್ಟು ಅಗಲಿದರು. ಎಷ್ಟೋ ಬಡವರಾಗಲಿ, ಶ್ರೀಮಂತರು, ಯೌವನಸ್ಥರು, ಅಧಿಕಾರದಲ್ಲಿರೋರು, ಮಿನಿಸ್ಟರ್ಗಳು ಲೋಕವನ್ನು ಬಿಟ್ಟು ಅಗಲಿದರು. ಆದರೆ ಆತ ನಮಗೆ ಈ ದಿನ ಕೃಪೆಯನ್ನು ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ. ನಾವು ಮೊದಲೇ ಸೋದರದ ಸೇವಕರಾದ ಜಾನ್ ನ್ಯೂಟನ್ ಇದ್ದಾರೆ. ಕೆಲವು ಸಂಗತಿಗಳನ್ನು ಉತ್ತೇಜಿಸಿ ಮುಂದೆ ಸ್ವಲ್ಪ ಸಮಯವನ್ನು ಉತ್ತೇಜನಕ್ಕಾಗಿ ಅವರಿಗೆ ನಾನು ಒಪ್ಪಿಸಿಕೊಡ್ತೇನೆ. ಎಲ್ಲರೂ ಪ್ರಾರ್ಥನೆ ಮಾಡಿ ಬಂದಿದ್ದೀರಾ? ಪ್ರಾರ್ಥನೆ ಮಾಡಿ ಬಂದಿದ್ದೀರಾ? ದೇವರೇ ಇವತ್ತು ನನಗೆ ಮಾತನಾಡು ಎಂಬುದಾಗಿ ನಾವು ಕೂತಲ್ಲಿ ತಲೆ ಬಾಗಿಸಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಹತ್ರ ಕೇಳಿಕೊಳ್ಳೋಣ. ದೇವರೇ ನಮ್ಮೊಂದಿಗೆ ನೀನು ಮಾತನಾಡು ಎಂಬುದಾಗಿ. ದೇವರೇ ನೀನು ಮಾತನಾಡುವ ದೇವರಾಗಿದೆ ಸ್ವಾಮಿ. ನಿನ್ನ ಆತ್ಮನ ಮೂಲಕವಾಗಿ ನಿನ್ನ ಶುಚಿತ್ವವನ್ನು ನೆರವೇರಿಸು ಕರ್ತನೆ. ನೀನು ಕರೆದ ಹೊರತು ಯಾರು ನಿನ್ನ ಬಳಿಗೆ ಬರಲಾರರು. ಕರ್ತನೆ, ನೀನು ಕರೆದಿದ್ದರಿಂದ ಸ್ವಾಮಿ ನಾವಿಲ್ಲಿ ಸೇರಿದ್ದೇವೆ. ಕರ್ತನೆ, ಅದರ ಹಿಂದೆ ನಿನ್ನ ಇರುವಂಥ ಉದ್ದೇಶ ಕರ್ತನೆ ನೆರವೇರಿಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಎಲ್ಲರೂ ರಕ್ಷಣೆ ಹೊಂದಿದ್ದೀರಲ್ಲ? ಎಲ್ಲರೂ ದೇವರಿಗೆ ಸ್ತೋತ್ರ. ನಾವಿಲ್ಲಿ ರಕ್ಷಣೆ ಹೊಂದಿದ್ದೇವೆ. ನಮ್ಮಲ್ಲಿ ಅನೇಕರು, ಎಲ್ಲರೂ ಆಲ್ಮೋಸ್ಟ್ ಆಲ್ ದೀಕ್ಷಾಸ್ನಾನ ಕೂಡ ಪಡ್ಕೊಂಡಿದ್ದೇವೆ. ದೇವರಿಗೆ ಸ್ತೋತ್ರ. ದೇವರು ನಮ್ಮನ್ನು ಯೇಸುಸ್ವಾಮಿ ಲೋಕಕ್ಕೆ ಬಂದದ್ದು ಪಾಪದ ಸಂಗತಿಗಳಿಂದ ಬಿಡುಗಡೆ ಕೊಡುವುದಕ್ಕಾಗಿ. ಕ್ರಿಸ್ತನ ಸನ್ನಿಧಿಯಲ್ಲಿ, ದೇವರ ಸನ್ನಿಧಿಯಲ್ಲಿ ದೇವರು ನಮ್ಮನ್ನು ನೀತಿವಂತರಾಗಿ ನಿಲ್ಲಿಸಿದ್ದಾನೆ. ಒಂದು ಪ್ರಶ್ನೆ ನಾವು ಕೇಳುವುದಾದರೆ, ಕಳೆದ ಇಡೀ ವಾರದಲ್ಲಿ ಯಾರು ಪಾಪ ಮಾಡಲಿಲ್ಲ? ಒಂದು ಕೂಡ. ಈ ಪ್ರಶ್ನೆ ನಮಗೆ ನಾವು ಹಾಕುವುದಾದ್ರೆ ನಮಗೆ ಇಲ್ಲ, ನಾನು ಪಾಪ ಮಾಡಲಿಲ್ಲ ಎನ್ನುವಂಥ ಧೈರ್ಯ ನಮಗೆ ಇಲ್ಲ. ಇದೆ ಯಾರಿಗಾದರೂ? ಇಲ್ಲ. ಹಿಂದೆ ನಾವು ಪಾಪಿಗಳಾಗಿದ್ದಾಗ ನಾವು ಪಾಪದಲ್ಲಿ ಜೀವಿಸ್ತಾ ಇದ್ದೆವು. ದೇವರು ನಮಗೆ ಪಾಪದ ಸಂಗತಿಯಲ್ಲಿ ಬಿಡುಗಡೆ ಕೊಟ್ಟಿದ್ದಾನೆ. ಈಗ ಒಬ್ಬರು ಪ್ರಶ್ನೆ ಕೇಳ್ತಾರೆ, ನಿಮಗೆ ಏನು ವ್ಯತ್ಯಾಸ, ನಮಗೆ ನಿಮಗೆ ಏನು ವ್ಯತ್ಯಾಸ ಎಂಬುದಾಗಿ. ಆಗ ನೀವೇನು ಉತ್ತರ ಕೊಡ್ತೀರಿ? ಯಾವ ರೀತಿಯಲ್ಲಿ ಅವರಿಗೆ ನೀವು ಸಮಜಾಯಿಸ್ತೀರಿ, ತಿಳಿಸ್ತೀರಿ, ಅಥವಾ ನೀವು ಯಾವ ರೀತಿಯಲ್ಲಿ ತಿಳ್ಕೊಂಡಿದ್ದೀರಿ? ಒಂದು ನಾವು ತಿಳ್ಕೊಳ್ಬೇಕು, ಒಬ್ಬ ಮನುಷ್ಯನು ಹುಟ್ಟುವಾಗ ಪಾಪಿಯಾಗಿ ಹುಟ್ಟುತ್ತಾನೆ. ಪಾಪದ ಸ್ವಭಾವದಲ್ಲಿ ಹುಟ್ಟಿದ್ರಿಂದ ಪಾಪ ಮಾಡ್ತಾನೆ. ನಾನು ನಿಮ್ಗೆ ಯಾವಾಗಲೂ ಹೇಳುವಂಥ ಸಂಗತಿ, ಒಂದು ಹಕ್ಕಿಯಾಗಿ ಹುಟ್ಟಿದ್ರಿಂದ ಅದು ಸ್ವಭಾವ ಹಾರೋದು, ಹಾಗಾಗಿ ಅದು ಹಾರುತ್ತದೆ. ಮೀನಾಗಿ ಹುಟ್ಟಿದ್ರಿಂದ ಅದರ ಸ್ವಭಾವ ನೀರಿನಲ್ಲಿ ಈಜುತ್ತದೆ, ನೀರಿನಲ್ಲಿ ಅದರ ಸ್ವಭಾವ ಅದು. ಅದೇ ರೀತಿಯಾಗಿ ಒಬ್ಬ ಮನುಷ್ಯನು ಹೇಗೆ ಹುಟ್ಟಿದಾನೆ?
ವಾಕ್ಯದ ಪ್ರಕಾರ ನೋಡೋದಾದರೆ ಪ್ರತಿಯೊಬ್ಬ ಮನುಷ್ಯನು ಹುಟ್ಟುವಾಗ ಪಾಪಿಯಾಗಿ ಹುಟ್ಟುತ್ತಾನೆ. ಮೊದಲನೇ ಆದಾಮನ ಸಂಬಂಧದಿಂದ ಎಲ್ಲರೂ ಪಾಪಿಗಳಾದರು. ಮನುಷ್ಯನು ಹುಟ್ಟುವಾಗಲೇ ಪಾಪಿ. ದಾವಿದ ಹೇಳ್ತಾನೆ ಕೀರ್ತನೆ 51ರಲ್ಲಿ, ಹುಟ್ಟಿದ ದಿನದಿಂದ ನಾನು ಪಾಪಿಯೇ, ಮಾತ್ರ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಹಾಗಾಗಿ ಹುಟ್ಟಿದ ಮನುಷ್ಯನಿಗೆ ಬೇರೆ ಆಪ್ಷನ್ ಇಲ್ಲ, ಅವನು ಪಾಪಿಯಾಗಿ ಹುಟ್ಟುತ್ತಾನೆ. ಒಂದು ಸಲ ನಾವು ಪಾಪದ ಅರಿವು ಉಂಟಾಗಿ ಪವಿತ್ರಾತ್ಮನು ಏನು ಮಾಡ್ತಾನೆ, ಮೊದಲು ನಮ್ಮ ಪವಿತ್ರಾತ್ಮ ಮೇಲೆ ಬಂದಾಗ, ದೇವರ ವಾಕ್ಯವನ್ನು ನಾವು ಕೇಳಿದಾಗ, ಮೊದಲನೇದಾಗಿ ದೇವರ ಮಾಡುವಂಥ ಸಂಗತಿ ಪಾಪ, ನೀತಿ, ನ್ಯಾಯ, ತೀರುವಿಕೆ ವಿಷಯದಲ್ಲಿ ನಮ್ಮಲ್ಲಿ ಅರಿವನ್ನು ಹುಟ್ಟಿಸ್ತಾನೆ. ಮತ್ತು ಆ ಕುರಿತ ಅರಿವನ್ನು ಹುಟ್ಟಿಸಿದಾಗ ನಾವು ಪಾಪಿಗಳು ಎಂಬುದಾಗಿ ಅರಿತುಕೊಂಡು ಗೊತ್ತು ನಮಗೆ ತಿಳಿದವರಾಗಿ ಈ ಪಾಪಕ್ಕಾಗಿ ಈ ದುಸ್ಥಿತಿಯಿಂದ ಬಿಡುಗಡೆ ಹೊಂದುವುದಕ್ಕಾಗಿ ದೇವರು ಸಿದ್ಧ ಮಾಡಿದಂಥ ಮಾರ್ಗ ನಾವು ಅರಿತುಕೊಂಡಿದ್ದೇವೆ. ಮತ್ತು ಕ್ರಿಸ್ತನನ್ನು ನಾವು ಒಪ್ಪಿಕೊಂಡು ಆತನು ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಶಿಲುಬೆ ಮೇಲೆ ಆತನ ಸತ್ತನು, ತನ್ನ ಪ್ರಾಣ ಕೊಟ್ಟನು ಎಂಬುದಾಗಿ ನಾವು ತಿಳ್ಕೊಂಡವರಾಗಿ ನಾವು ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಮತ್ತು ಆತನ ಸ್ವೀಕರಿಸಿದಾಗ ನಾವು ಹೊಸದಾಗಿ ಹುಡ್ತೇವೆ. ಒಂದು ವೇಳೆ ನಿಮ್ಮಲ್ಲಿ ಯಾರಿಗಾದರೂ ಅನುಭವ ಆಗದೆ ಹೋಗಿದ್ದಾರೆ, ವಿಶೇಷವಾಗಿ ಸಣ್ಣ ಯೌವನಸ್ಥರಿಗೆ, ಅನೇಕ ಜನರು ಸಭೆಗೆ ಬರ್ತಾರೆ, ಈ ಒಂದು ಅನುಭವವಿಲ್ಲದೆ ಬರ್ತಾರೆ. ತಂದೆ ತಾಯಿ ಸಭೆಗೆ ಬರ್ತಾರೆ ಎಂಬುದಾಗಿ ಮಕ್ಕಳು ಕೂಡ ಬರ್ತಾರೆ. ಒಂದು ನಿಜವಾದ ಒಂದು ಪಾಪದ ಕುರಿತಾಗಿ ಒಂದು ನೋವು, ಒಂದು ದುಃಖ ನಮ್ಮಲ್ಲಿ ಉಂಟಾಗದಿದ್ದರೆ, ಪಶ್ಚಾತ್ತಾಪ ಉಂಟಾಗದಿದ್ದರೆ ದೇವರ ಆತ್ಮತೆ ಕೇಳಿಕೊಳ್ಳುವ. ನಾವು ಮಾಡಿದಂಥ ತಪ್ಪುಗಳಿಗೋಸ್ಕರ, ಪಾಪಗಳಿಗೋಸ್ಕರ ನಾವು ಅಲ್ಲಿ ನಿಜವಾದ ಒಂದು ದುಃಖ ನಮ್ಮಲ್ಲಿ ಉಂಟಾಗಬೇಕು, ಪಾಪದ ಅರಿವು ನಮ್ಮಲ್ಲಿ ಉಂಟಾಗಬೇಕು. ಅದು ದೇವರಾತ್ಮನಿಂದ ಆಗುವಂಥ ಸಂಗತಿಯಾಗಿದೆ. ಆಗ ನಾವು ನಮ್ಮ ಪಾಪಗಳನ್ನು ಒಂದಾಗಿ ನಮ್ಗೆ ಯಾವುದೆಲ್ಲ ನೆನಪಿಗೆ ಬರ್ತದೆ ಎಲ್ಲವನ್ನು ಹೇಳಿಕೊಂಡು ನಾವು ಅರಿಕೆ ಮಾಡಿಕೊಂಡು ಒಪ್ಪಿಕೊಂಡಾಗ ಆತ ನಮ್ಮನ್ನು ತೊಳೆದು ಶುದ್ಧರಾಗಿ ಮಾಡ್ತಾನೆ. ಮತ್ತು ಕ್ರಿಸ್ತನನ್ನು ಮರದಲ್ಲಿ ನಾವು ಕರೀತೇವೆ. ಆಗ ನಾವು ಹೊಸದಾಗಿ ಹುಟ್ಟುತ್ತೇವೆ. ಹೊಸದಾಗಿ ಹುಟ್ಟಿದ ಮೇಲೆ, ಹೊಸದಾಗಿ ಹುಟ್ಟುವುದು ಯಾರಿಂದ ಹುಟ್ಟುವುದು? ಅವರು ದೇವರಿಂದ ಹುಟ್ಟಿರೋದು. ರೈಟ್, ದೇವರಿಂದ ಹುಟ್ಟಿರೋದು. ಒಂದು ಸಲ ಹೊಸದಾಗಿ ಹುಟ್ಟಿದ ಮೇಲೆ ನಾವು ದೇವರಿಂದ ಹುಟ್ಟಿದರಿಂದ ನಮ್ಮಲ್ಲಿ ಯಾರ ಸ್ವಭಾವ ಇರ್ತದೆ? ದೇವರ ಸ್ವಭಾವ ಇರ್ತದೆ. ಬೆಳಿಗ್ಗೆ ಅನೇಕ ಸಲ ನಾನು ಈ ಎಕ್ಸಾಂಪಲ್ ಕೊಡ್ತಾ ಇರ್ತೇನೆ. ಯಾಕಂದರೆ ಒಂದು ಕೆಸರಿನಲ್ಲಿ, ಒಂದು ಪಾಪದ ಒಂದು ಕೆಸರು, ಒಂದು ಕೆಸರಿನಲ್ಲಿ ಒಂದು ಹಂದಿ ಮರಿ ಅನ್ನುವಂಥದ್ದು ಹಂದಿಯನ್ನು ದೂಡಿದರೆ ಅದು ಅದರಲ್ಲಿದ್ದಾಗ ಅದು ಆ ಕೆಸರನ್ನು ಅದು ಎಂಜಾಯ್ ಮಾಡ್ತದೆ. ಅದೇ ಬೆಕ್ಕನ್ನು ಹಾಕಿದರೆ ಅದು ಅಲ್ಲಿ ಕೂತ್ಕೊಳ್ಳೋದಿಲ್ಲ, ಅಲ್ಲಿಂದ ಮೇಲಕ್ಕೆ ಹಾರಿ ಬಂದು ತನಗೆ ಸಮಾಧಾನವಾಗುವವರೆಗೆ ಮೈಯನ್ನು ನೆಕ್ಕಿ ಅದು ಶುದ್ಧಿಪಡಿಸ್ತದೆ. ಅದೇ ರೀತಿಯಾಗಿ ಮೊದಲು ನಾನು ಒಂದು ಪಾಪದ ಸ್ವಭಾವದಲ್ಲಿ ಇರುವುದರಿಂದ, ಪಾಪಿಯಾಗಿದ್ದು ನಾನು ಪಾಪದ ಸಂಗತಿಗಳನ್ನು ನಾನು ಆನಂದಿಸ್ತಾ ಇದ್ದೇನೆ. ಆದರೆ ಈಗ ನಾನು ದೇವರಿಂದ ಹುಟ್ಟಿದವನಾಗಿದ್ದರಿಂದ, ದೇವರ ಸ್ವಭಾವನಲ್ಲಿ ಉಂಟಾದ್ದರಿಂದ, ಆ ಪಾಪದ ಸ್ವಭಾವದ ಬಿಡುಗಡೆ ಹೊಂದೋದ್ರಿಂದ ಆ ಪಾಪದಲ್ಲಿ ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ನನ್ನಲ್ಲಿ ಒಂದು ವಿಧವಾದ ನನ್ನ ಮನಸ್ಸಾಕ್ಷಿಗೆ ಅದನ್ನು ವಿರೋಧವಾಗಿ ನಡೆಯುವಾಗ ಏನಾಗ್ತದೆ, ನಮ್ಮ ಹೃದಯ ಏನು ಮಾಡ್ತೇವೆ, ದೇವರ ಹತ್ರ ನಾವು ಪಶ್ಚಾತ್ತಾಪ ಪಟ್ಟುಕೊಂಡು ನಾವು ಒಪ್ಪಿಕೊಂಡು ಆತನ ಕಡೆ ನಾವು ತಿರುಗಿಕೊಂಡಾಗ ಆತನು ನಮಗೆ ತಿರುಗಿ ನಿಲ್ಲಿಸ್ತಾನೆ. ಅದು ಯಾವ ರೀತಿ ಎಂಬುದಾಗಿ ಹೇಳುವುದಾದರೆ, ಒಬ್ಬ ಮನುಷ್ಯನು, ಒಂದು ಮಗು ಹುಟ್ಟುವಾಗಲೇ ಮಾತಾಡುವುದಿಲ್ಲ. ಮನುಷ್ಯನ ಒಂದು ಸ್ವಭಾವ ಏನೋ ಮಾತಾಡ್ತದೆ. ಅದು ಬೇರೆ 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 ಒಂದು ಎಷ್ಟೋ ಭಾಷೆಗಳು, ಸಾಧಾರಣ 3000ಗಿಂತ ಮೇಲ್ಪಟ್ಟ ಭಾಷೆಗಳಿವೆ ಲೋಕದಲ್ಲಿ. ರೈಟ್, ಮನುಷ್ಯ ಮಾತಾಡ್ತಾನೆ, ಪ್ರಾಣಿಗಳು ಮಾತಾಡುವುದಿಲ್ಲ, ಆದರೆ ಹುಟ್ಟಿದ ಮಗು ಮಾತಾಡುವುದಿಲ್ಲ. ಆದರೆ ಅದು ಮನುಷ್ಯನಿಗೆ ಹುಟ್ಟಿದ್ದರಿಂದ ಅದರಲ್ಲಿ ಮನುಷ್ಯನ ಸ್ವಭಾವ ಇರ್ತದೆ. ಆದರೆ ಅದು ಬೆಳೀತಾ ಬಂದಾಗ ಆ ಮನುಷ್ಯನಲ್ಲಿರುವಂಥ ಸ್ವಭಾವದಲ್ಲಿ ಪ್ರಕಟವಾಗ್ತದೆ. ಅದೇ ಪ್ರಕಾರವಾಗಿ ನಾನು ನೀನು ದೇವರ ಸ್ವಭಾವದಲ್ಲಿ ಹೊಸದಾಗಿ ಹುಟ್ಟುವಾಗ ಮುಂದೆ ನಾವು ಬೆಳೀತಾ ಬರುವಾಗ ದೇವರ ಸ್ವಭಾವನಲ್ಲಿ ಪ್ರಕಟ ಆಗ್ತದೆ ಮತ್ತು ಆ ಪಾಪದ ಸಂಗತಿಗಳನ್ನು ಹೊರಗೆ ಬರ್ತವೆ. ಈ ಸಂಗತಿಗಳನ್ನು ನಾವು ನಿರಂತರವಾಗಿ ನಾವು ತಿಳ್ಕೊಳ್ಬೇಕು. ಯಾಕಂದರೆ ಈ ದಿನಗಳಲ್ಲಿ ಅನೇಕ ವಿಧವಾದ ಬೋಧನೆಗಳು ಬರ್ತಾ ಇವೆ. ಪಾಪದ ಸಂಗತಿಗಳಿಂದ ಕೆಲವರಿಗೆ ಬಿಡುಗಡೆ ಹೊಂದದೇ ಇದ್ದರೆ ಅವರು ಕೃಪೆಯ ಬೋಧನೆ ತರ್ತಾರೆ. ಆ ಪರಿಸ್ಥಿತಿ ಹೇಗಿರ್ತದೆ ಅಂದರೆ, ಒಬ್ಬ ಮನುಷ್ಯನು ಮೊದಲು ಒಂದು ತಪ್ಪು ಮಾಡಿದಾಗ ಅವನಿಗೆ ನೋವು ಅನಿಸ್ತದೆ ಒಳಗಡೆಯಿಂದ, ನೀನು ತಪ್ಪು ಮಾಡ್ತೀಯ ಎಂಬುದಾಗಿ. ತಿರುಗಿ ಅದನ್ನೇ ಮಾಡ್ತಾ ಹೋದರೆ ಆ ಮನಸ್ಸಾಕ್ಷಿ ಬಿದ್ದು ಹೋಗ್ತದೆ. ಆ ವಿಷಯದಲ್ಲಿ ಅವನು ಕಠಿಣನಾಗ್ತಾನೆ. ಹಾಗಾಗಿ ಅವನಿಗೆ ತಪ್ಪು ಮಾಡ್ತಾನೆ ಎಂಬುದಾಗಿ ಅನಿಸೋದಿಲ್ಲ. ಅದೇ ರೀತಿಯಾಗಿ ನಾವು ಹೊಸದಾಗಿ ಹುಟ್ಟಿದ ಮೇಲೂ ಕೂಡ ದೇವರಾತ್ಮನ ಎಚ್ಚರಿಸುವಾಗ ಆತನ ಸ್ವರಕ್ಕೆ ನಾವು ಕಿವಿಗೊಡದೆ ಅದರಲ್ಲಿ ಮುಂದುವರಿತಾ ಹೋಗಿ ಅದರಲ್ಲಿ ನಾವು ಆನಂದಿಸ್ತಾ ಇದ್ದರೆ ಅದೇನಾಗ್ತದೆ, ಆ ಪವಿತ್ರಾತ್ಮನನ್ನು ನಾವು ನೋಯಿಸುತ್ತೇವೆ ಮತ್ತು ಆ ಮನಸ್ಸಾಕ್ಷಿ ಬಿದ್ದು ಹೋಗ್ತದೆ. ಆಗೇನಾಗ್ತದೆ, ಅಲ್ಲಿ ಒಂದು ರೀತಿಯ ಆಗ ಏನು ಬರ್ತದೆ, ಕೃಪೆಯ ಬೋಧನೆಗಳು ಬರ್ತವೆ. ಆಗ ಏನು ಹೇಳ್ತಾರೆ ಅಂದರೆ, ನೀನು ನೀತಿವಂತನಾದದ್ದು ನಿನ್ನ ಕ್ರಿಯೆಗಳಿಂದ ಅಲ್ಲ, ಯೇಸು ಕ್ರಿಸ್ತನು ಮಾಡಿದ ಕ್ರಿಯೆಗಳಿಂದ. ಹಾಗಾಗಿ ಇನ್ನು ಮೇಲೆ ಕೂಡ ಆತನನ್ನೇ ಆತುಕೊಂಡು ನಡೆ ಎಂಬುದಾಗಿ, ಅಂದರೆ ನೀನು ನೀತಿವಂತನಾಗಿ ನಡೆಯುವಂಥ ಅಗತ್ಯ ಇಲ್ಲ ಎಂಬುದಾಗಿ ಬೋಧನೆ ಬರ್ತಾ ಉಂಟು.
ಆದರೆ ಆ ಸಂಗತಿಗಳಿಂದ ನಾವು ಹೊರಗೆ ಬರಬೇಕು. ಇಲ್ಲಿ ದೇವರು ನಮಗೆ ಪಾಪದ ಸಂಗತಿಯಿಂದ ಬಿಡುಗಡೆ ಹೊಂದಬೇಕಾದ್ರೆ ದೇವರು ಸಿದ್ಧ ಮಾಡಿದ ಮಾರ್ಗ ನಾವು ಸಾಯಬೇಕಂತೆ. ಯೋಹನ್ ಬರೆದ ಸುವಾರ್ತೆ ತೆಗೆಯುವ ಪತ್ರಿಕೆ ತೆಗೆಯುವ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ ತೆಗೆಯುವ 6ನೇ ಸಂಧಿಯಲ್ಲಿ ಕೆಲವು 2-3 ಪಾಯಿಂಟ್ಸ್ಗಳನ್ನು ನಿಮಗೆ ಹೇಳಿ ಮುಂದೆ ಸೇವಕರು ಮಾತಾಡಲಿದ್ದಾರೆ. 6ನೇ ಸಂಧಿ 5ನೇ ವಾಕ್ಯದಲ್ಲಿ ನೋಡುವುದಾದರೆ, ಹೇಗೆಂದರೆ ನಾವು ಆತನ ಮೈಕ್ ಇದ್ರೆ ಒಳ್ಳೆಯದು, ಇದು ನಾನು ಓದ್ತೇನೆ. ಓಕೆ. ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಮುಂದೆ ನೋಡ್ತೇವೆ, ಸತ್ತವನು 7ನೇ ವಾಕ್ಯದಲ್ಲಿ ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ಹಾಗಾಗಿ ನಾವು ಕ್ರಿಸ್ತನ ಐಕ್ಯದಲ್ಲಿ ಪಾಪದ ಪಾಲಿಗೆ ನಾವು ಸಾಯ್ಬೇಕಂತೆ. ಆಗ ಕ್ರಿಸ್ತನು ನಮಗೆ ಬಿಡುಗಡೆ ಕೊಡ್ತಾನೆ. ಕ್ರಿಸ್ತನ ಬಿಡುಗಡೆ ಕೊಟ್ಟ ಮೇಲೆ ನಾವು ಆ ಬಿಡುಗಡೆಯಲ್ಲಿ ನಾವು ಜೀವಿಸಬೇಕು. ಆ ಬಿಡುಗಡೆಯಲ್ಲಿ ನೀನು ಜೀವಿಸಬೇಕು. ರೋಮಾಪುರ 3ನೇ ಸಂಧಿಯಲ್ಲಿ ನೋಡಿದರೆ ನಾವು ನಂಬಿಕೆಯಿಂದ ನೀತಿವಂತರಾಗ್ತೇವೆ. ಸರಿಯಲ್ಲ? ಹೇಗೆ ನೀತಿವಂತರಾಗ್ತೇವೆ ಓದ್ತೀರಾ? ಓದಿ ನೋಡಿ. 3ನೇ ಸಂಧಿ, ರೋಮಾಪುರ 3ನೇ ಸಂಧಿ 21ರಿಂದ ಓದೋದಾದರೆ, ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ. ದೇವರಿಂದ ಆಗುವ ಆ ನೀತಿ ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವರೆಲ್ಲರಿಗೂ ದೊರಕುವಂಥದ್ದು. ನಂಬಿಕೆಯಿಂದ ನಾವು ನೀತಿವಂತರಾಗ್ತೇವೆ ಎಂಬುದಾಗಿ. ನೀತಿವಂತರು ಯೇಸು ಕ್ರಿಸ್ತನ ಮೇಲಿಟ್ಟಂಥ ನಂಬಿಕೆಯಿಂದ ನೀತಿವಂತರಾಗ್ತೇವೆ. ಹೀಗೆ ಈ ಬೋಧನೆ ಮುಂದುವರಿದು ಆ ಸಭೆಗಳಲ್ಲಿ ಬೇರೆ 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 ವಿಧವಾದ ಬೋಧನೆಗಳು ಬಂದಾಗ ಕೊನೆಯಲ್ಲಿ ಯೋಹಾನನು ಬರೀತಾನೆ. 1 ಯೋಹಾನ ಅಲ್ಲಿ ಬರೆಯಲ್ಪಟ್ಟಿದೆ. 1 ಯೋಹಾನ 3ನೇ ಸಂಧಿ 3ನೇ ಸಂಧಿ 4ನೇ ವಾಕ್ಯದಿಂದ ಓದುವ. ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಪಾಪವು ಅಧರ್ಮವೇ. ಇಲ್ಲಿ ಪಾಪವು ಅಧರ್ಮವೇ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದನ್ನು ಮುಂದೆ ಓದ್ತಾ ಹೋಗುದ. ಓಕೆ, ಕಂಟಿನ್ಯೂ ಮಾಡಿ. ಓಕೆ. ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ. ಆತನಲ್ಲಿ ಪಾಪವಿಲ್ಲ. ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡನು. ಪಾಪ ಮಾಡುವವನು ಆತನನ್ನು ಕಂಡವನೂ ಅಲ್ಲ, ತಿಳಿಯದವನೂ ಅಲ್ಲ. ಅಂದ್ರೆ ನಾವು ನೀತಿವಂತರಾದ ಮೇಲೆ ನಾವು ಪಾಪ ಮಾಡುವವರಾಗಿರಬಾರದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮುಂದೆ ಓದಿ. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆ ನೀತಿಯನ್ನನುಸರಿಸುವವನು ನೀತಿವಂತನಾಗಿದ್ದಾನೆ. ನೀತಿಯನ್ನು ಅನುಸರಿಸುವವನು ನೀತಿವಂತನು ಎಂಬುದಾಗಿ ಇಲ್ಲಿ ಕೂಡ ಅದು ಕೂಡ ಬರೆಯಲ್ಪಟ್ಟಿದೆ. ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರಿಂದ ನೀತಿ ಸಿಗ್ತದೆ. ಈಗ ನೀತಿವಂತನಾಗಿದ್ದಾನೆ. ಮುಂದೆ ದೇವರ ವಾಕ್ಯ ಹೇಳ್ತದೆ, ನೀತಿಯನ್ನು ಅನುಸರಿಸುವವನು ನೀತಿವಂತನು ಎಂಬುದಾಗಿ. ಹಾಗೆ ನಾವು ಅನುಸರಿಸಿ ನಡೆಯುವುದು ಕೂಡ ಬಹಳ ಮುಖ್ಯ. ಇಲ್ಲಿ ನೋಡ್ತೇವೆ 4ನೇ ವಾಕ್ಯದಲ್ಲಿ ಪಾಪವು ಅಧರ್ಮವೇ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ಇಂಗ್ಲಿಷ್ ಏನು ಬರೆಯಲ್ಪಟ್ಟಿದೆ? ಸಿನ್ ಇಸ್ ಲಾಲೆಸ್ನೆಸ್. ಪಾಪ ಅಂದರೆ ಅಧರ್ಮ ಅಂದರೆ ನೀತಿಯನ್ನು, ದೇವರ ನಿಯಮಗಳನ್ನು ಮೀರಿ ನಡೆಯುವುದೇ ಪಾಪ. ದೇವರ ನಿಯಮಗಳೇನು, ದೇವರು ಏನನ್ನು ಮಾಡಲಿಕ್ಕೆ ಹೇಳಿದನೋ ಅದನ್ನು ಮಾಡದೇ ಇರುವುದು ಪಾಪ. ಮತ್ತು ದೇವರು ಏನನ್ನು ಮಾಡಬಾರದು ಎಂಬುದಾಗಿ ಹೇಳಿದನೋ ಅದನ್ನು ಮಾಡುವುದು ಪಾಪ. ಪಾಪದಲ್ಲಿ 2 ವಿಧವಿದೆ, ಸಿನ್ಸ್ ಆಫ್ ಕಮಿಷನ್ ಆ್ಯಂಡ್ ಸಿನ್ಸ್ ಆಫ್ ಒಮಿಷನ್ ಎಂಬುದಾಗಿ. ಅಂದರೆ ನಾವು ಯಾವುದನ್ನು ಮಾಡಬಾರದು ಎಂಬುದಾಗಿ ಹೇಳಿದ್ದಾನೋ ಅದನ್ನು ನಾವು ಮಾಡಿದರೆ ಪಾಪ ಆಗ್ತದೆ. ಅಂದರೆ ಕೊಲೆ ಮಾಡಬಾರದು, ಕೊಲೆ ಮಾಡ್ತಾನೆ. ಅಥವಾ ಕದಿಯಬಾರದು, ಕದೀತಾನೆ. ರೈಟ್? ಆ ಸಂಗತಿಗಳು ಪಾಪ ಎಂಬುದಾಗಿ ಅದು ನಮಗೆ ಸ್ಪಷ್ಟವಾಗಿ, ನಮಗೆ ನೇರವಾಗಿ ಗೊತ್ತಾಗ್ತದೆ. ಆದರೆ ಸಿನ್ಸ್ ಆಫ್ ಒಮಿಷನ್ ಅಂದರೆ ದೇವರ ವಾಕ್ಯ ಇನ್ನೊಂದು ಕಡೆ ಹೇಳ್ತದೆ,
ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇದ್ದವನು ಕೂಡ ಪಾಪಕ್ಕೆ ಆಗಿದ್ದಾನೆ ಎಂಬುದಾಗಿ. ಇಂಥ ಪಾಪಗಳು ನಮ್ಮ ಜೀವಿತದಲ್ಲಿ ಎಷ್ಟೋ ಇರ್ತದೆ. ವಿಶ್ವಾಸಿಗಳಲ್ಲಿ ನಮಗೆ ಎಷ್ಟೋ ಸಂದರ್ಭಗಳಲ್ಲಿ ಕ್ರಿಸ್ತನ ಕುರಿತಾಗಿ ಸಾಕ್ಷಿಗಳಾಗಿರುವಂಥ ಒಂದು ಅವಕಾಶ ಇರ್ತದೆ. ಕ್ರಿಸ್ತನ ಮಹಿಮೆಯನ್ನು, ಆತನ ಒಳ್ಳೆತನವನ್ನು, ದೇವರ ಒಳ್ಳೆತನವನ್ನು ಇತರಿಗೆ ತಿಳಿಸುವಂಥ ಅವಕಾಶ ಇರ್ತದೆ. ಒಂದು ವೇಳೆ ಅವರಿಗೆ ನಾವು ಹೇಳದೆ ಹೋದ್ರೆ ಏನಾಗ್ತದೆ? ಪಾಪ. ಒಬ್ಬರ ಕಷ್ಟದಲ್ಲಿ ಅವರಿಗೆ ಸಹಾಯ ಮಾಡುವಂಥ ಅವಕಾಶ ಇರ್ತದೆ, ನಾವು ಮಾಡದೆ ಹೋದ್ರೆ ಏನಾಗ್ತದೆ? ಅದು ಕೂಡ ಪಾಪ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಹೇಳ್ತಾನೆ, ಯುಗದ ಸಮಾಪ್ತಿಯಲ್ಲಿ ಜನರು ಎಲ್ಲರೂ ಆತನ ಸಿಂಹಾಸನ ಮುಂದೆ ನಿಲ್ಲಿಸುವಾಗ ಬಲಗಡೆಯಲ್ಲಿ ಇರುವವರಿಗೆ ಏನ್ ಹೇಳ್ತಾನೆ? ನಾನು ಹಸಿದಿದ್ದೆನು, ನೀವು ನನಗೆ ಊಟಕ್ಕೆ ಕೊಟ್ಟಿರಿ, ಬಾಯರಿದ್ದೆನು, ಕುಡಿದಕ್ಕೆ ಕೊಟ್ಟಿರಿ. ಅದೇ ಎಡಗಡೆಯಲ್ಲಿ ಇರುವವರಿಗೆ ನಾನು ಹಸಿದಿದ್ದೆನು, ನೀವು ನನಗೆ ಊಟಕ್ಕೆ ಕೊಡಲಿಲ್ಲ. ಅವರು ಯಾರ್ದು ಕೊಲೆ ಮಾಡಲಿಲ್ಲ, ವ್ಯಭಿಚಾರ ಮಾಡಲಿಲ್ಲ, ಆದರೆ ಒಳ್ಳೆಯದನ್ನು ಮಾಡಬೇಕೆಂದು ಇರುವಂಥ ಸಂದರ್ಭದಲ್ಲಿ ಒಳ್ಳೆಯದನ್ನು ಮಾಡಲಿಲ್ಲ. ವೆರಿ ಸಿಂಪಲ್. ಅವರು ಕೂಡ, ಅದು ಕೂಡ ಪಾಪ, ಅವರು ನರಕರ ಪಾತ್ರರಾಗುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಹೇಳಿದಂಥ ಒಳ್ಳೆಯ ಸಮಾರಾಧನ ಒಂದು ಸಾಮ್ಯದಲ್ಲಿ ಕೂಡ ಅಲ್ಲಿ ಯೆರಿಕೋವಿನಿಂದ ಯೆರೂಸಲೇಮಿಂದ ಒಬ್ಬನು ಯೆರಿಕೋವಿಗೆ ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಕಳ್ಳರು ಬಂದು ಅವನು ದೋಚಿಕೊಂಡರು. ಅವನು ಸಾಯುವಷ್ಟರ ಮಟ್ಟಿಗೆ ಹೊಡೆದು ಅವನ ಅರೆಜೀವವಾಗಿ ಬಿಟ್ಟು ಹೋದ್ರು. ಆ ದಾರಿಯಾಗಿ ಯಾರು ಹೋಗ್ತಾ ಇದ್ದಾನೋ? ಯಾಜಕನು. ಯಾಜಕನು ಏನ್ ಮಾಡ್ತಾನೆ? ನನಗೆ ಕೆಲಸ ಬಹಳ ಮುಖ್ಯ, ಐ ವಿಲ್ ಮೈಂಡ್ ಮೈ ಬಿಸ್ನೆಸ್ ಎಂಬುದು, ನನ್ನ ಕೆಲಸ ನಾನು ನೋಡ್ಕೊಳ್ತೇನೆ ಎಂಬುದಾಗಿ ಅವನಷ್ಟಕ್ಕೆ ಹೋದ್ವಾದ. ಇಸ್ ಇಟ್ ಸಿನ್? ಎಸ್. ಒಳ್ಳೆಯದನ್ನು ಮಾಡಬೇಕೆಂದು ಮಾಡದೆ ಹೋದ. ಲೇವಿಯನ್ನು ಕೂಡ ಬಿಟ್ಟು ಹೋದ. ಅಂತ ಎಷ್ಟೋ ಸಂಗತಿಗಳನ್ನು ಮಾಡ್ತಾ ಇದ್ದೇವಲ್ಲ. ಎಷ್ಟೋ ಸಂದರ್ಭದಲ್ಲಿ ಜನರು ಒಂದು ನರಕದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ನರಕದ ಬೆಂಕಿಗೆ ಹೋಗ್ತಾ ಇದ್ದಾರೆ. ಆದರೆ ನಾವು ನಮ್ಮಷ್ಟಕ್ಕೆ, ನಾನು, ನನ್ನ ಕೆಲಸ, ನನ್ನ ಕುಟುಂಬ ಎಂಬುದಾಗಿ ನಮ್ಮಷ್ಟಕ್ಕೆ ನಾವು ಎಷ್ಟೋ ಜನ ನಮ್ಮ ಕೆಲಸ ಕಾರ್ಯಗಳಲ್ಲೇ ನಾವು ನಿರತ ಆಗಿರಬಹುದು. ಅದು ಕೂಡ ಪಾಪವಾಗಿದೆ. ಕ್ರಿಸ್ತನ ಪ್ರೀತಿ ನಮ್ಮನ್ನು ಒತ್ತಾಯ ಮಾಡ್ತದೆ. ಯಾಕಂದ್ರೆ ದೇವರು ನಮ್ಮನ್ನು ನಂಬಿಕಸ್ಥರಿಂದ ಎಣಿಸಿ ಸುವಾರ್ತೆ ನಮ್ಮ ವಶಕ್ಕೆ ಕೊಟ್ಟಿದ್ದಾನೆ. ನಾವು ಎಷ್ಟರ ಮಟ್ಟಿಗೆ ಅದನ್ನು ಸಾರ್ತೇವೆ. ರೈಟ್. ಹೀಗೆ ನಾವು ಅನೇಕ ಸಂಗತಿಗಳನ್ನು ಮಾಡ್ತೀವಿ. ಇಲ್ಲಿ ನಾವು ಬರೆಯಲ್ಪಟ್ಟಿದೆ ಯೋಹಾನ ಬರೆದ ಸುವಾರ್ತೆಯಲ್ಲಿ ತಿರುಗಿ ನೋಡುವುದಾದ್ರೆ ಇಲ್ಲಿ 8ನೇ ವಾಕ್ಯದಲ್ಲಿ ನೋಡ್ತೇವೆ, ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವನಾಗಿದ್ದಾನಲ್ಲ, ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ಸೈತಾನ ಕೆಲಸಗಳನ್ನು ಲಯ ಮಾಡುವುದಕ್ಕಾಗಿ ದೇವಕುಮಾರನು ಪ್ರತ್ಯಕ್ಷನಾದನು ಹೇಳುವಾಗ ಹೇಗೆ ತಿಳ್ಕೊಂಡಿದ್ದೀರಿ ನೀವು? ಸೈತಾನ ಕೆಲಸ ಅಂದ್ರೆ ಏನಿರಬಹುದು? ಸೈತಾನ ಕೆಲಸಗಳನ್ನು ಲಯ ಮಾಡುವುದಕ್ಕಾಗಿ ದೇವಕುಮಾರನು ಪ್ರತ್ಯಕ್ಷನಾದ. ಸೈತಾನನ ಕೆಲಸ ಅಂದ್ರೆ ಏನಿರಬಹುದು? ಕಮ್ ಆನ್, ಎಸ್ ಯಂಗ್ಸ್ಟರ್ಸ್, ಆಶ್ಲಿನ್, ಅಬಿಗೇಲ್, ಕ್ವಿಕ್. ಎಸ್ ಆಲ್ವಿನ್. ತಪ್ಪಾದ್ರೆ ಪರವಾಗಿಲ್ಲ, ಹೇಳ್ಬೋದು, ಬೇಗ ಹೇಳಿ. ಎಸ್. ಸೈತಾನ ಕೆಲಸಗಳನ್ನು ಲಯ ಮಾಡುವುದಕ್ಕಾಗಿ ದೇವಕುಮಾರನು ಪ್ರತ್ಯಕ್ಷನಾದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಏನಿರ್ಬೋದು ಸೈತಾನ ಕೆಲಸ? ಮೊದಲು ನಾವು ತಿಳ್ಕೊಳ್ಳೋದು ಏನಂದ್ರೆ, ಒಂದು ಕಡೆ ಜುಗಾರಿ ಆಡ್ತಾ ಇದ್ದಾರೆ, ಅಥವಾ ಬಿಲ್ಡಿಂಗ್ ಯಾವುದೋ ಇದೆ, ಬಾರ್ ಇದೆ, ಅಥವಾ ಇಲ್ಲದ್ರೆ ಮೂರ್ತಿ ಪೂಜೆ ಆಗೋದು ಸ್ಥಳ, ಅದೆಲ್ಲ ಕೆಡವಿ ಬಿಟ್ಟು ಅಲ್ಲಿ ಚರ್ಚ್ ಸ್ಥಾಪನೆ ಮಾಡೋದು, ಅಂತ ಸಂಗತಿಗಳೆಂಬುದಾಗಿ ತಿಳ್ಕೊಂಡಿದ್ದೇವೆ. ಆದರೆ ಸೈತಾನನ ಕೆಲಸಗಳನ್ನು ಲಯ ಮಾಡೋದು ಎಲ್ಲಿ ಅಂದ್ರೆ ನಮ್ಮ ಹೃದಯಗಳಲ್ಲಿ, ನಮ್ಮ ಜೀವಿತಗಳಲ್ಲಿ. ಅಂದರೆ ಸೈತಾನನು ಮೊದಲು ಮಾಡಿದ ಕೆಲಸ ಏನಂದ್ರೆ, ದೇವರಿಗೆ ಅವನು ಎದುರು ನಿಂತನು. ಹಿ ವಾಸ್ ರಿಬೆಲಿಯನ್ ಅಗೇನ್ಸ್ಟ್ ಗಾಡ್. ಅವನು ಎದುರು ನಿಂತದ್ದು ಮಾತ್ರವಲ್ಲದೆ, ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿದಾಗ ಮನುಷ್ಯನನ್ನು ಕೂಡ ದೇವರಿಗೆ ಎದುರು ನಿಲ್ಲಿಸಿದ. ಹಿ ಮೇಡ್ ಮ್ಯಾನ್ ಆಸ್ ರಿಬೆಲಿಯನ್ ಟು ಗಾಡ್. ಸೊ ದೇವರಿಗೆ ಎದುರು ನಿಂತ ಸಂಗತಿಯಿಂದ ಎಲ್ಲವೂ ಪ್ರಾರಂಭವಾಯಿತು. ಈಗ ಯೇಸು ಸ್ವಾಮಿ ಮನುಷ್ಯನಾಗಿ ತನ್ನ ಶರೀರದಲ್ಲಿ ಸಂಪೂರ್ಣವಾಗಿ ದೇವರಿಗೆ ಅಧೀನನಾಗಿ, ಒಳಗಾಗಿ, ವಿಧೇಯನಾಗಿ, ವಾಸ್ ಅಂಡರ್ ಟೋಟಲ್ ಸಬ್ಮಿಷನ್ ಟು ಗಾಡ್. ಎಲ್ಲಿಯವರೆಗೆ ಆತನು ತನ್ನನ್ನು ಸಮರ್ಪಿಸಿದಂದ್ರೆ, ಮರಣವನ್ನು ಹೊಂದುವಷ್ಟರ ಮಟ್ಟಿಗೂ ತನ್ನನ್ನು ಆತನು ದೇವರಿಗೆ ಒಪ್ಪಿಸಿದ್ರು. ಆತನು ವಿಧೇಯನಾದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಫಿಲಿಪ್ಪಿ 2 ಕೂಡ ನಮಗೆ ಗೊತ್ತಿದೆ ವಾಕ್ಯ. ಅದೆಷ್ಟರ ಮಟ್ಟಿಗೆ? ಶಿಲುಬೆಯ ಮರಣವನ್ನು ಹೊಂದುವಷ್ಟರ ಮಟ್ಟಿಗೂ ವಿಧೇಯನಾದನು. ಅಂದ್ರೆ ತಂದೆ ಹೇಳಿದ್ದನ್ನು ಮಾಡಿದನು. ವಿಧೇಯ ಅಂದ್ರೆ ಏನು? ತಂದೆ ಏನ್ ಹೇಳ್ತಾನೋ ಅದನ್ನು ಮಾಡುವಂಥದ್ದೇ ವಿಧೇಯತೆ. ಅದೇ ನೀತಿ. ನೀತಿ ಅಂದ್ರೇನು? ದೇವರು ಅಥವಾ ದೇವರು, ತಂದೆಯಾದ ದೇವರು ಹೇಳಿದನ್ನು ಮಾಡುವುದೇ ನೀತಿ. ಪಾಪ ಅಂದ್ರೇನು?
ಅದನ್ನು ಮಾಡದೇ ಇರುವುದೇ ಪಾಪ. ಆತನು ಹಿ ವಾಸ್ ಟೋಟಲ್ ಇನ್ ಸಬ್ಮಿಷನ್ ಟು ಗಾಡ್. ಹಾಗಾಗಿ ಯೇಸು ಕ್ರಿಸ್ತನು ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕಾಗಿ ಲೋಕದ ಪ್ರತ್ಯಕ್ಷನಾದ ಅರ್ಥ ಏನು? ನನ್ನ ಜೀವಿತದಲ್ಲಿ ದೇವರಿಗೆ ಎದುರು ನಿಲ್ಲುವಂತಹ ಆ ಸ್ವಭಾವವನ್ನು ತೆಗೆದು ಲಯ ಮಾಡುವುದೇ ಆತನ ಕೆಲಸ. ನಿನ್ನ ಜೀವಿತದಲ್ಲಿ ದೇವರಿಗೆ ಅವಿಧೇಯ ಆಗುವಂತ, ದೇವರಿಗೆ ಎದುರು ನಿಲ್ಲುವಂತ ಸ್ಪಿರಿಟ್ ಆಫ್ ರಿಬೆಲಿಯನ್, ದೇವರಿಗೆ ಎದುರು ನಿಲ್ಲುವಂತ ಮತ್ತು ದೇವರಿಂದ ನೇಮಿಸಲ್ಪಟ್ಟಂತ ಅಧಿಕಾರಕ್ಕೆ ಒಳಗಾಗದಿರುವಂತ ಕೂಡ ಅದು ಕೂಡ ಬರ್ತದೆ. ಕುಟುಂಬದಲ್ಲಿ ಯಾಕೆ ಶಾಂತಿ ಸಮಾಧಾನ ಇಲ್ಲ? ಮಕ್ಕಳು ಯಾಕೆ ತಂದೆ ತಾಯಿಗಳಿಗೆ ದೇ ರೆಬೆಲ್ ಅಗೇನ್ಸ್ಟ್ ದೇರ್ ಪೇರೆಂಟ್ಸ್? ಕೆಲಸ ಮಾಡೋ ಸ್ಥಳಗಳಲ್ಲಿ ಯಾಕೆ ಪ್ರಾಬ್ಲಮ್ ಬರ್ತದೆ? ಈ ಎಲ್ಲಾ ಸಂಗತಿಗಳು ದ ಸ್ಪಿರಿಟ್ ಆಫ್ ರಿಬೆಲಿಯನ್ ಸಭೆಯಲ್ಲಿ ಕೂಡ. ಸೊ ದೇವರಿಗೆ ಅದು ಎದುರು ನಿಲ್ಲುವಂತೆ ಮಾಡುವಂಥದ್ದು, ದೇವರಿಂದ ನೇಮಿಸಲ್ಪಟ್ಟ ಅಧಿಕಾರಕ್ಕೆ ಕೂಡ ಎದುರು ನಿಲ್ಲುವಂಥದ್ದು. ಯಾವಾಗ ಈ ಅವಿಧೇಯತೆ ಯಾವುದಕ್ಕೆ ನಡೆಸ್ತದೆ? ಅದು ಮರಣಕ್ಕೆ ನಡೆಸ್ತದೆ. ದೇವರು ಅವರಿಗೆ ಒಂದು ಸಣ್ಣ ಒಂದು ನಿಯಮ ಇಟ್ಟರು, ಅದರ ಮುಂದೆ ಅದನ್ನು ಮೀರುವುದಾದರೆ ನೀವು ಸಾಯುತ್ತೀರಿ ಎಂಬುದಾಗಿ ಹೇಳಿದರು. ಅದೇ ಮನುಷ್ಯ ಏನು ಮಾಡಿದನು? ಅವಿಧೇಯನಾಗಿ ಮರಣವನ್ನು ಆರಿಸಿಕೊಂಡನು. ಯಾವ ಸಂಗತಿಗಳಲ್ಲಿ ಅವಿಧೇಯತೆ ಬರ್ತೇಯೋ ಆ ಸಂಗತಿಗಳ ಮೂಲಕವಾಗಿ ನಾವು ಮರಣವನ್ನು ಆರಿಸಿಕೊಳ್ತೇವೆ. ಯಾವಾಗ ನಾವು ಅಂಡರ್ ಟೋಟಲ್ ಸಬ್ಮಿಷನ್ ನಾವು ಒಪ್ಪಿಸಿಕೊಟ್ಟು ನಾವು ವಿಧೇಯರಾಗುತ್ತೇವೋ ಆಗ ನಾವು ಏನನ್ನು ಆರಿಸಿಕೊಳ್ತೇವೆ? ನಾವು ಜೀವವನ್ನು ಆರಿಸಿಕೊಳ್ತೇವೆ. ಹೀಗೆ ಯೇಸು ಸ್ವಾಮಿಯನ್ನು ನಿತ್ಯ ಜೀವಕ್ಕೆ ಕಾರಣನಾದನು. ಸೊ ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಲೋಕದಲ್ಲಿ ಆತನು ಪ್ರತ್ಯಕ್ಷನಾದನು. ಹಾಗಾಗಿ ನಾವು ದಿನವೂ ಆ ಶಿಲುಬೆ ಮಾರ್ಗದ ಮೂಲಕವಾಗಿ ದೇವರು ನಡೆಸುವಾಗ, ಆಗ ನಾವು ಒಪ್ಪಿಸಿಕೊಡುವಾಗ, ದೇವರಿಗೆ ನಾವು ವಿಧೇಯತೆಗೆ ಒಪ್ಪಿಸಿಕೊಡುವ, ಅದು ಅಲ್ಲಿ ನಾವು ಏನು ತೋರಿಸ್ತದೆ? ಆತನ ಅಧಿಕಾರ ತೋರಿಸ್ತದೆ. ನಾವು ಹೇಳ್ತೇವೆ ದೇವರ ನಿನ್ನ ರಾಜ್ಯವು ಬರಲಿ ಎಂಬುದಾಗಿ. ದೇವರ ರಾಜ್ಯ ಅಂದ್ರೆ ಏನು? ಆತನ ರಾಜ್ಯದಲ್ಲಿ ಯಾರ ಚಿತ್ತ ನೆರವೇರ್ತದೆ? ಆತನ ಚಿತ್ತ ನೆರವೇರ್ತದೆ. ನಮ್ಮ ಜೀವಿತಗಳಲ್ಲಿ ಯಾರ ಚಿತ್ತ ನೆರವೇರಬೇಕು? ದೇವರ ಚಿತ್ತ ನೆರವೇರಬೇಕು. ದೇವರ ಚಿತ್ತ ನೆರವೇರಬೇಕಾದ್ರೆ ಏನಾಗಬೇಕು? ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ರೋಮಪುರದವರಿಗೆ ಬರೆದ ಪತ್ರಿಕೆ 7ನೇ ಸಂಧಿ 22ನೇ ವಾಕ್ಯ 21ರಿಂದ ನಾವು ಓದುವುದಾದ್ರೆ, ಆದರೆ ನೀವು ಆಗ ಮಾಡಿದ ಕೃತ್ಯಗಳಿಂದ ನಿಮಗುಂಟಾದ ಫಲವೇನು? ಈಗ ಅವುಗಳ ವಿಷಯದಲ್ಲಿ ನಿಮಗೆ ನಾಚಿಕೆ ಉಂಟಷ್ಟೇ, ಕಡೆಗೆ ಅವುಗಳಿಂದ ಬರುವುದು ಮರಣವಲ್ಲವೇ? ಈಗಲಾದರೂ ನೀವು ಪಾಪದಿಂದ ಬಿಡುಗಡೆ ಹೊಂದಿ ದೇವರಿಗೆ ದಾಸರಾದದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ, ಕಡೆಗೆ ದೊರೆಯುವುದು ನಿತ್ಯ ಜೀವ. ಹಾಲೆಲೂಯ. ಈಗ ದೇವರು ನಮ್ಮನ್ನು ಪಾಪದ ಬಂಧನದಿಂದ ದಾಸತ್ವದನಿಗೆ ಬಿಡುಗಡೆ ಮಾಡಿದ್ದಾನೆ. ಬಿಡುಗಡೆ ಆದ ಮೇಲೆ ಈಗ ನಾವು ಸ್ವತಂತ್ರರಾಗಿದ್ದೇವೆ ನಮ್ಮ ಇಷ್ಟವನ್ನು ಮಾಡಲಿಕ್ಕೆ. ಈಗ ನಾವು ಇಷ್ಟಪೂರ್ವಕವಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ನಾವು ದಾಸರಾಗುವುದಕ್ಕೆ ಒಪ್ಪಿಸಿಕೊಡಬೇಕು. ಇಂಗ್ಲಿಷ್ ಒಂದು ಟ್ರಾನ್ಸ್ಲೇಷನ್ ಹೀಗೆ ಹೇಳ್ತದೆ, ವಿ ಶುಡ್ ಸಬ್ಮಿಟ್ ಅವರ್ಸೆಲ್ವ್ಸ್ ಆಸ್ ಎ ಸ್ಲೇವ್ಸ್ ಟು ಗಾಡ್, ಆಸ್ ಎ ಸರ್ವೆಂಟ್ಸ್ ಟು ಗಾಡ್. ಸ್ಲೇವ್ಸ್ ಆಗಲಿ ಯಾರು ದಾಸರಿಗೆ ತಮ್ಮದೇ ಆದ ಇಷ್ಟ ಇರುವುದಿಲ್ಲ, ತಮ್ಮದೇ ಆದ ತೀರ್ಮಾನ ಇರುವುದಿಲ್ಲ. ಎಲ್ಲವೂ ಯಾರಿಂದ ತೀರ್ಮಾನಿಸಲ್ಪಡ್ತದೆ? ಅವನ ಯಜಮಾನನಿಂದ ತೀರ್ಮಾನಿಸಲ್ಪಡ್ತದೆ. ಹಾಗಾಗಿ ನಾವು ದಿನವೂ ನಾವು ಆತನಿಗೆ ಒಪ್ಪಿಸಿಕೊಡುವ ಯಾವ ಸಂಗತಿಗಳು ದೇವರಿಗೆ ವಿರುದ್ಧವಾಗಿ ನಿಲ್ಸದೋ, ಆತನ ಅಧಿಕಾರಕ್ಕೆ ಅದು ವಿರುದ್ಧವಾಗಿ ನಿಲ್ಸದೋ, ಅಲ್ಲಿ ನಾವು ಒಪ್ಪಿಸಿಕೊಟ್ಟವರಾಗಿ ವಿಧೇಯರಾಗುವಾಗ ಅಲ್ಲಿ ನಾವು ಜೀವವನ್ನು ಕಾಣ್ತೇವೆ, ಅಲ್ಲಿ ಆಶೀರ್ವಾದವನ್ನು ಕಾಣ್ತೇವೆ ಮತ್ತು ದೇವರ ಕಾರ್ಯವನ್ನು ನಾವು ಕಾಣ್ತೇವೆ. ಇದು ಬಹಳ ಮುಖ್ಯವಾದ ಸಂಗತಿ. ದೇವರು ಒಂದು ಎಂಡ್ ಪಿಕ್ಚರ್ ಕೊಡ್ತಾನೆ ನಮಗೆ. ಕಳೆದಲ್ಲ ಮೊದಲ ವಾರದಲ್ಲಿ ಹೇಳಿದ್ದೇನೆ, ಯಾವುದು ಎಂಡ್ ಪಿಕ್ಚರ್? ಕೊನೆಯದಾಗಿ ಏನಾಗ್ತದೆ ನೋಡಿದಾದ್ರೆ, ಎಲ್ಲವನ್ನು ಯೇಸು ಸ್ವಾಮಿ ತನ್ನ ಒಂದು ಹತೋಟಿಗೆ ತೆಗೆದುಕೊಳ್ತಾನೆ. ಯೇಸು ಸ್ವಾಮಿಯಿಂದ ಎಲ್ಲ ಅಧಿಕಾರಗಳು ಆತನಿಂದ ಜಯಿಸಲ್ಪಡ್ತದೆ. ಎಲ್ಲ ಅಧಿಕಾರಗಳನ್ನು ಎಲ್ಲವನ್ನು ಕೂಡ ತಂದೆ ದೇವರು ಯೇಸು ಸ್ವಾಮಿಗೆ ಒಳಪಡಿಸ್ತಾನೆ, ಅಧೀನ ಮಾಡ್ತಾನೆ. 1 ಕೊರಿಂಥ 15ನೇ ಸಂಧಿ 24ನೇ ವಾಕ್ಯದಿಂದ ಓದ್ತಾ ಹೋಗುವುದಾದರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆಮೇಲೆ ಆತನು ಅಂದರೆ ಯೇಸು ಬೇರೆ ಎಲ್ಲಾ ದೊರೆತನವನ್ನು, ಎಲ್ಲಾ ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ
ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. ದಟ್ ಇಸ್ ದ ಎಂಡ್ ಪಿಕ್ಚರ್. ಸೊ ಯಾವ ಸಂಗತಿ ದೇವರಿಗೆ ಎದುರು ನಿಂತು ಪ್ರಾರಂಭವಾಯಿತೋ ಅದು ಕೊನೆಗೊಳ್ಳೋದು ಹೇಗೆ? ಎಲ್ಲವನ್ನು ಆತನಿಗೆ ಒಪ್ಪಿಸಿಕೊಡುವಾಗ ಸಮಾಪ್ತಿ ಅಂತೆ. ಮುಂದೆ ಅದು ಇನ್ನೂ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯಾಕಂದರೆ ತಾನು ಎಲ್ಲಾ ವಿರೋಧಿಗಳನ್ನು, ಅಂದ್ರೆ ತಂದೆಯಾದ ದೇವರು ಎಲ್ಲಾ ವಿರೋಧಿಗಳು ತಾನು ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗಡೆ ಹಾಕಿ ಕೊಡುವ ತನಕ ರಾಜ್ಯವಾಡುವುದು ಅವಶ್ಯ. ಅಂದ್ರೆ ಯೇಸುವು ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನು ಆಳುವುದು ಅವಶ್ಯ. ಮರಣವು ಕಡೆ ಶತ್ರುವಾಗಿ ನಿವೃತ್ತಿಯಾಗುವುದು. ಮರಣವಂದ್ರೆ ಎಲ್ಲ ಅವಿಧೇಯತೆ ಹೋದ ಮೇಲೆ ಮರಣ ಕೂಡ ಹೋಯ್ತು. ಹಲ್ಲೆಲೂಯ. ಯಾವಾಗ ಅವಿಧೇಯರಾದರೋ ಅದರ ಮೂಲಕವಾಗಿ ಮರಣವು ಲೋಕಕ್ಕೆ ಪ್ರವೇಶ ಆಯಿತು. ಈಗ ಮರಣ ಕೂಡ ನಿವೃತ್ತಿ ಆಗ್ತದೆ. ಮುಂದೆ ನಾವು ನೋಡ್ತೇವೆ, ದೇವರು ಸಮಸ್ತವನ್ನು ಆತನ ಅಂದ್ರೆ ಯೇಸುವಿನ ಪಾದಗಳ ಕೆಳಗೆ ಹಾಕಿ ಆತನಿಗೆ ಅಧೀನ ಮಾಡಿದ್ದಾನೆಂದು ಹೇಳಿದೆಯಲ್ಲ. ಸಮಸ್ತವು ಆತನಿಗೆ ಅಧೀನ ಮಾಡಲ್ಪಟ್ಟಿದೆ ಎಂದು ಹೇಳುವಾಗ ಸಮಸ್ತವನ್ನು ಅಧೀನ ಮಾಡಿಕೊಟ್ಟ ಆತನು ಅದರ ಸೇರಲಿಲ್ಲವೆಂಬುದು ಸ್ಪಷ್ಟವಾಗಿದೆ. ಸಮಸ್ತವು ಆತನಿಗೆ ಅಂದರೆ ಯೇಸುವಿಗೆ ಅಧೀನವಾದ ಮೇಲೆ ಮಗನು ಸಮಸ್ತವನ್ನು ತನಗೆ ಅಧೀನ ಮಾಡಿಕೊಟ್ಟ ಆತನಿಗೆ ತಾನೇ ಅಧೀನನಾಗುವನು. ಸೊ ವಾಟ್ ಎವರ್ ದಟ್ ಹಸ್ ಸ್ಟಾರ್ಟೆಡ್ ವಿತ್ rebellion has to end up with what? Total submission. ಹೀಗೆ ತಾನೇ ಅಧೀನ ಆಗೋದು. ಹೀಗೆ ದೇವರು ಸಮಸ್ತರಲ್ಲಿಯೂ ಸಮಸ್ತವಾಗುವನು. ಹೀಗೆ ನಾವು ದಿನವೂ ಆತನಿಗೆ ಒಪ್ಪಿಸಿಕೊಡುವರಾಗೋಣ. ನಾವು ಆತನ ಅಧಿಕಾರಕ್ಕೆ ನಾವು ಒಳಪಡೋಣ. ಪ್ರತಿಯೊಂದು ಸಂಗತಿಗಳು, ಪ್ರತಿಯೊಂದು ಹೆಜ್ಜೆಯಲ್ಲಿ ಸ್ವಾಮಿ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವು ನೆರವೇರಲಿ ಎಂಬುದಾಗಿ ನಾವು ಆತನಿಗೆ ಒಪ್ಪಿಸಿಕೊಡುವಾಗ ಆತನ ಬಲವನ್ನು, ಆತನ ಮಹಿಮೆಯನ್ನು ನಾವು ಕಾಣುವರಾಗುತ್ತೇವೆ. ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಆತನ ರಾಜ್ಯವು ಬರಲಿ, ಆತನ ಚಿತ್ತವೇ ನೆರವೇರಲಿ. ಹೀಗೆ ಕ್ರಿಸ್ತನ ಸಾರೂಪ್ಯ ನಮ್ಮಲ್ಲಿ ಉಂಟಾಗಬೇಕು. ಕ್ರಿಸ್ತನಿಗೆ ದೇವರು, ತನ್ನ ಮಗನಿಗೆ ದೇವರು ಅಧಿಕಾರ ಕೊಟ್ಟನು. ಆದರೆ ಯೇಸು ಏನ್ ಮಾಡಿದನು? ತನ್ನ ಇಷ್ಟವನ್ನು ಮಾಡುವುದಕ್ಕೆ ತನ್ನ ಅಧಿಕಾರನ ಉಪಯೋಗಿಸಲಿಲ್ಲ. ಅದನ್ನು ತನ್ನ ತಂದೆಗೆ ಆತನು ತನ್ನನ್ನು ತಾನು ಒಪ್ಪಿಸಿಕೊಟ್ಟನು. ಹೀಗೆ ತಂದೆ ಚಿತ್ತನು ಮಾಡುವುದಕ್ಕಾಗಿ ಆತನು ತನ್ನನ್ನು ಒಪ್ಪಿಸಿದನು. ಅದೇ ಪ್ರಕಾರವಾಗಿ ದೇವರಿಗೆ ಸ್ತೋತ್ರ. ದೇವರ ಮಕ್ಕಳಾದ ನಮಗೆ ಅಧಿಕಾರ ಕೂಡ ಕೊಡಲ್ಪಟ್ಟಿದೆ. ಅದನ್ನು ಅಲ್ಲಗಳೆಯುವುದಿಲ್ಲ. ಅದು ಯಾವುದಕ್ಕಾಗಿ ಕೊಡಲ್ಪಟ್ಟಿದೆ? ನಾವು ದಾಸರಾಗಿ ಆತನಿಗೆ ಒಪ್ಪಿಸಬೇಕು. ಆತನ ಮಾರ್ಗಗಳಲ್ಲಿ ನಡೆಯುವುದಕ್ಕೆ ನಾವು ನಮ್ಮನ್ನು ಒಪ್ಪಿಸಬೇಕು. ಆತನು ಯಾವ ಮಾರ್ಗದಲ್ಲಿ ನಮ್ಮ ನಡೆಸಿಕೊಂಡು ಹೋಗುತ್ತಾನೋ ಆ ಮಾರ್ಗಕ್ಕೆ ನಾವು ಒಪ್ಪಿಸಿಕೊಡಬೇಕು. ಯೇಸುವಿನ ಜೀವಿತದಲ್ಲಿ ಲೋಕದಲ್ಲಿರುವಾಗ ಅನೇಕ ವಿಧವಾದ ಕಷ್ಟಗಳ ಮೂಲಕ ಯೇಸು ಹೇಳ್ತಾನೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರುವ ಪಕ್ಷಿಗಳಿಗೆ ಗೂಡುಗಳಿವೆ, ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳ ಇಲ್ಲ ಎಂಬುದಾಗಿ. ಯೇಸು ಗೊತ್ತಿತ್ತು, ತನ್ನ ಜೊತೆಯಲ್ಲಿ ಊಟ ಮಾಡುವವನೇ ನನಗೆ ಅಡ್ಡ ಕಾಲು ಕೊಡುತ್ತಾನೆ ಎಂಬುದಾಗಿ ಗೊತ್ತಿತ್ತು. ಆದರೆ ದೇವರೇನು ಹೇಳಿದನು? ನೀನು ಅವನನ್ನು ಪ್ರೀತಿಸಬೇಕು. ಹಾಗಾಗಿ ಯೇಸು ಏನ್ ಮಾಡಿದನು? ಯೂದನ ಕುರಿತಾಗಿ ಗೊತ್ತಿದ್ದರೂ ಕೂಡ ಅವನನ್ನು ಪ್ರೀತಿಸಿದನು. ಯೂದನ ಕುರಿತಾಗಿ ಗೊತ್ತಿದ್ದರೂ ಕೂಡ ಅವನ ಕಾಲನ್ನು ತೊಳೆದನು. ಇವನು ನನಗೆ ಶಿಲುಬೆಗೆ ಒಪ್ಪಿಸಿಕೊಡುತ್ತಾನೆ ಎಂಬುದಾಗಿ, ಮರಣಕ್ಕೆ ಒಪ್ಪಿಸಿಕೊಡುತ್ತಾನೆ, ನನ್ನನ್ನು ಮಾರುತ್ತಾನೆ ಎಂಬುದಾಗಿ ಗೊತ್ತಿದ್ದರೂ ಕೂಡ ಅವನು ಪ್ರೀತಿಸಿದನು. ಅವನಿಗೆ ಉಣಬಡಿಸಿದನು, ತುತ್ತನ್ನು ಕೊಟ್ಟನು, ಬಾಯಿಗೆ ಇಟ್ಟನು, ಪ್ರೀತಿಯ ತೋರಿಸಿದನು. ಹಾಗೆ ದೇವರು ಯೇಸುವನ್ನು ಆ ಮಾರ್ಗದ ಮೂಲಕವಾಗಿ ನಡೆಯುವಂತೆ ಮಾಡಿದನು. ಆದರೆ ಯೇಸು ಸ್ವಾಮಿ ಯಾವುದೇ ಪ್ರಶ್ನೆ ಮಾಡದೆ ತಂದೆಗೆ ತನ್ನನ್ನು ಒಪ್ಪಿಸಿಕೊಟ್ಟನು. ಆ ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ ತನ್ನ ಚಿತ್ತ ಮಾಡಲಿಲ್ಲ, ತಂದೆ ಚಿತ್ತ ಮಾಡಿದನು. ಒಂದು ವೇಳೆ ಯೇಸು ಸ್ವಾಮಿ ತನ್ನೇ ಚಿತ್ತವನ್ನು ಮಾಡುವುದಾದ್ರೆ ನಮ್ಗೆ ಬಿಡುಗಡೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ತಂದೆಯೇ ನೀನು ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಆದರೆ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಎಂಬುದಾಗಿ ತಂದೆ ಚಿತ್ತಕ್ಕೆ ಒಳಪಡುವಾಗ ತಂದೆ ಆತನು ಮುಂದೆ ನೋಡ್ತೇವೆ, ದೇವದೂತರನ್ನು ಕಳಿಸಿ ಆತನ ಬಲಪಡಿಸ್ತಾನೆ. ಹೀಗೆ ನಾವು ಹೆಜ್ಜೆ ಹೆಜ್ಜೆಗೂ ನಾವು ದೇವರಿಗೆ ನಾವು ಒಪ್ಪಿಸಿಕೊಡಬೇಕು. ಆತನ ಚಿತ್ತವನ್ನು ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಇಟ್ಟಿದ್ದಾನೆ. ಆತನ ಮುಂದೆ ನ್ಯಾಯಾಸನ ಮುಂದೆ ನಿಲ್ಲುವಾಗ ದೇವರು ನಮಗೆ ಹೇಳ್ತಾನೆ, ನನ್ನ ಇಷ್ಟ ನನ್ನ ಚಿತ್ತವನ್ನು ಮಗನೇ ಮಗಳೇ ನೀನು ಮಾಡಿದ್ದೆ ಎಂಬುದಾಗಿ. ಆಗ ನಾನೇನೇನೇ ಹೇಳ್ತೇವೆ, ದೇವರು ಯಾವ ಮಾರ್ಗದಲ್ಲಿ ನಡೆಸ್ತಾನೋ ಆ ಮಾರ್ಗದಲ್ಲಿ ನಡೆಯುವುದಕ್ಕೆ ನಾವು ಸಿದ್ಧರಾಗೋಣ. ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನ ಜೀವಿತದಲ್ಲಿ ಯೂದನ ಇದ್ದನೋ ಹಾಗೆ ನಮ್ಮ ಜೀವಿತದಲ್ಲಿ ಯೂದನ ಇರಬಹುದು. ಒಟ್ಟಿಗೆ ಊಟ ಮಾಡುವರೆ ಅಡ್ಡ ಕಾಲು ಕೊಡಬಹುದು. ಆದರೆ ಅದು ದೇವರು ನಮಗಾಗಿ ಸಿದ್ಧ ಮಾಡಿದ ಮಾರ್ಗ. ಆತನಿಗೆ ಸ್ತೋತ್ರ. ಆತನಿಗೆ ಗೊತ್ತು. ಆತನ ಮಾರ್ಗಕ್ಕೆ ನಾವು ಒಪ್ಪಿಸಿಕೊಡುವ, ಆತನ ಮಾರ್ಗದಲ್ಲಿ ನಡೆಯುವ.
ಹೀಗೆ ನಾವು ಆತನಿಗಾಗಿ ಬಹಳ ಫಲ ಕೊಡುವಂತೆ ದೇವರು ನಮ್ಮನ್ನು ನಡೆಸಲಿ. ಈ ವಾಕ್ಯಗಳನ್ನು ನೀವು ಮನನ ಮಾಡಿ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಸಂಗತಿಗಳಲ್ಲಿ ನಮ್ಮಲ್ಲಿ ಯಾವ ಯಾವ ಸಂಗತಿಗಳು ದೇವರಿಗೆ ಎದುರು ನಿಲ್ತದೋ, ಯಾಕಂದ್ರೆ ಶರೀರದಲ್ಲಿ ನಾವು ದೇವರಿಗೆ ವಿಧೇಯರಾಗಲಿ ಆಗುವುದಿಲ್ಲ. ಶರೀರದಲ್ಲಿ ಒಂದು ನಿಯಮ ಇದೆ. ಆ ನಿಯಮ ದೇವರ ನಿಯಮಕ್ಕೆ, ಆ ಶರೀರ ಭಾವದವರು ದೇವರ ನಿಯಮಕ್ಕೆ ಒಳಪಡುವುದಕ್ಕೆ ಆಗುವುದಿಲ್ಲ. ಅದು ದೇವರಿಗೆ ಎದುರು ನಿಲ್ತದೆ. ಹಾಗಾಗಿ ನಾವು ಶರೀರದಲ್ಲಿ ಮಾಡಿದ ಯಾವ ಸಂಗತಿಗಳಿದ್ರೂ ಕೂಡ ದೇವರು ಅದನ್ನು ಸ್ವೀಕಾರ ಮಾಡುವುದಿಲ್ಲ, ದೇವರಿಗೆ ಅದು ಮೆಚ್ಚುಗೆ ಆಗಿರುವುದಿಲ್ಲ. ಹಾಗಾಗಿ ಶರೀರ ಭಾವದಲ್ಲಿ ಮಾಡುವಂಥ ನೆನಪಿಡಿ ಪ್ರಾರ್ಥನೆಗಳು ಕೂಡ, ಆರಾಧನೆಗಳು ಕೂಡ ಶರೀರದಲ್ಲಿ ಮಾಡಿದ ಸಂಗತಿಗಳು. ಯಾಕಂದ್ರೆ ಶರೀರವನ್ನು ನಾವು ಏನ್ ಮಾಡಬೇಕು? ಶಿಲುಬೆಗೆ ಮೇಲೆ ಹಾಕಬೇಕು, ಯಜ್ಞವೇದಿ ಮೇಲೆ ಇಡಬೇಕು. ನಾವು ಮಾಡುವಂಥ ಸಂಗತಿ, ಯಾವ ಸಂಗತಿಗಳನ್ನು ಆತ್ಮದಲ್ಲಿ ಮಾಡುತ್ತೇವೋ ಅದು ತಂದೆಗೆ ಮೆಚ್ಚುಗೆ ಆಗಿರ್ತದೆ, ಅದು ಆತನಿಗೆ ಇಷ್ಟ ಯಜ್ಞವಾಗಿರ್ತದೆ. ಈ ಸಂಗತಿಗಳನ್ನು ತಿಳ್ಕೊಳ್ಳುವಂತೆ ದೇವರು ನಮ್ಮೆಲ್ಲರ ಮನೋನೇತ್ರಗಳನ್ನು ಬೆಳಗಿಸಲಿ ಮತ್ತು ಆತನ ಮಹಿಮೆಗಾಗಿ ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಮುಂದಿನ ವೇಳೆಯನ್ನು ಸೇವಕರಾದ ಜಾನ್ ನ್ಯೂಟನ್ ನಮಗೆ ನಡೆಸಬೇಕಾಗಿ ಕೇಳ್ಕೊಳ್ತೇನೆ. ಪ್ಲೀಸ್ ಕಮ್ ಬ್ರದರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಾನು ಫಾಸ್ಟ್ ಇನ್ನು ಮುಂದೆ ಹೋಗಬೇಕು ಅಂತ ಆಲೋಚಿಸ್ತಾ ಇದ್ದೆ. ಯಾಕಂದರೆ ನಾನೇನೋ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೆ, ಅದೇ ಆಲೋಚನೆಯನ್ನು ಫಾಸ್ಟ್ ಸಹ ಮಾತಾಡ್ತಾನೆ ಇದ್ರು. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮಗೆಲ್ಲರಿಗೂ ಒಂದೇ ಆತ್ಮನನ್ನು ಸ್ವಾಮಿ ಕೊಟ್ಟಿದ್ದಾನೆ. ಆಮೇಲೆ ಅದರಿಂದಾಗಿ ಒಂದು ಬಹಳ ಅಗತ್ಯವಾಗಿರುವ ಪ್ರೀತಿಯಿಂದಲೂ ಗೌರವದಿಂದಲೂ ಸಭೆಯೊಂದಿಗೆ ಮಾತಾಡುವಾಗ ಅದನ್ನು ಪ್ರೀತಿಯಿಂದಲೂ ಗೌರವದಿಂದಲೂ ಸ್ವೀಕರಿಸುವುದನ್ನು ಪ್ರತಿಯೊಬ್ಬರು ಕಲಿತುಕೊಳ್ಳಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಅನೇಕ ಸಲ ನಾವು ಮಾತನಾಡುವ ಮಾತುಗಳು ನಿಮ್ಮ ಇಷ್ಟಕ್ಕೆ ಅದು ವಿರುದ್ಧವಾಗಿರಬಹುದು. ಅನೇಕ ಸಲ ದೇವರ ವಾಕ್ಯಗಳನ್ನು ನಾವು ಸಾರುವಾಗ ನಿಮ್ಮ ಆಲೋಚನೆಗೆ ಅದು ವಿರುದ್ಧವಾಗಿರಬಹುದು. ಆದರೆ ಮುಂದುವರಿಯುತ್ತಾ ಹೋಗುವಾಗ ಒಂದು ದಿವಸ ಅನೇಕ ಸಲ ನಮ್ಮ ಮಕ್ಕಳಿಗೆ ನಾವು ಮಾತನಾಡುವಾಗ ಮಕ್ಕಳು ಅನೇಕ ಸಲ ನಮ್ಮ ಮಾತುಗಳನ್ನು ಇಷ್ಟಪಡುವುದಿಲ್ಲ. ಆದರೆ ನನ್ನ ತಂದೆ ಯಾವಾಗಲೂ ನನಗೆ ಅನೇಕ ವಿಷಯಗಳಲ್ಲಿ ಶಿಕ್ಷಣದ ಕಡೆಗೆ ನಡೆಸುವಾಗ ನಾನು ತಂದೆ ಮೇಲೆ ಬಹಳ ಕೋಪಗೊಳ್ತಿದ್ದೆ, ಬೇಸರಗೊಳ್ತಿದ್ದೆ. ಯಾಕೆ ನಮ್ಮ ಅಪ್ಪ ಯಾಕೆ ಹೀಗೆ ಮಾಡ್ತಾರೆ? ನಾನು ಯೋಚಿಸ್ತಿದ್ದೆ, ನಮ್ಮ ಅಪ್ಪ ನನ್ನನ್ನು ಪ್ರೀತಿಸುವುದಿಲ್ಲ ಎಂಬುದಾಗಿ. ಆದರೆ ಬೆಳೆಯುತ್ತಾ ಬರುವ ಈಗ ನಾನು ಬೆಳೆದಿದ್ದೇನೆ, ನಾನು ದೇವರ ಸೇವಕನಾಗಿದ್ದೇನೆ. ಈಗ ಅವರು ಮಾತನಾಡಿದ ಮಾತುಗಳು ನನ್ನ ಕಿವಿಗೆ ಕೇಳ್ತಾ ಇದೆ. ಯಾಕಂದ್ರೆ ಅಂದು ಮಾತಾಡಿದ ಅನೇಕ ಶಿಕ್ಷಣದ ಮಾತುಗಳು ಇಂದು ನನ್ನ ಜೀವಿತದಲ್ಲಿ ಅದು ಕಾರ್ಯರೂಪಕ್ಕೆ ಬರ್ತದೆ. ಯವನಸ್ಥರಾಗಿರುವಾಗ ನಮ್ಮ ಜೀವಿತಗಳಲ್ಲಿ ನಮ್ಮ ದೃಷ್ಟಿಗೆ ನಾವು ಯವನಸ್ಥರು ಮಾತನಾಡಿಕೊಳ್ಳುವಂಥ ರೀತಿಗಳು, ಆ ಮೌಲ್ಯಗಳನ್ನು ನಾವು ಇಷ್ಟಪಡುವವರಾಗಿರುತ್ತೇವೆ. ಆದರೆ ಯಾವಾಗ ಬೆಳೆದು 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 ಬರುತ್ತೇವೆಯೋ ಆಗ ನಾವು ತಿಳಿದುಕೊಳ್ಳುತ್ತೇವೆ, ಬೆಳೆದವರ ಆಲೋಚನೆಗಳಿಗೆ ನಾವು ಗೌರವಿಸಲು ಪ್ರಾರಂಭಿಸ್ತೇವೆ. ಪ್ರಿಯರೇ, ಈ ಸಮಯದಲ್ಲಿ ಈಗ ತಾನೇ ಪಾಸ್ಟರ್ ಮಾತಾಡ್ತಿದ್ರು, ಒಂದು ತರದ ಹೋರಾಟದ ಜೀವಿತ. ಏನು ಮಾಡಬೇಕೆಂಬುದಾಗಿ ನಾನು ಯೋಚಿಸುತ್ತಿದ್ದೇನೋ ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಜನರ ಮಧ್ಯದಲ್ಲಿರುವಂಥ ಬೋಧನೆಗಳನ್ನು ನ್ಯೂ ರೆವಲೇಷನ್ ಎನಿಸಿಕೊಳ್ಳುವಂಥ ಒಂದು ಹೊಸ ಬಾಧೆಯು ಸಭೆಗಳ ಮಧ್ಯದಲ್ಲಿ ಹುಟ್ಟಿಕೊಂಡಿದೆ. ಏನು ವಿಲ್ಸನ್, ಮಲಗಲಿಲ್ಲ ಅಲ್ಲ? ವೆರಿ ಗುಡ್. ಒಂದು ಹೊಸ ಬೋಧನೆ, ನ್ಯೂ ರೆವಲೇಷನ್. ಹೊಸ ರೆವಲೇಷನ್ ಅಂತ ಹೇಳ್ತೇವೆ, ಹೊಸ ಪ್ರಕಟಣೆ. ಎಸ್, ವೆರಿ ಗುಡ್. ಹೊಸ ಪ್ರಕಟಣೆ ದೇವರು ಈಗ ನಮಗೆ ಕೊಟ್ಟಿದ್ದಾನೆ. ಮೊದಲನವರಿಗೆ ಕೊಡ್ಲಿಲ್ಲ, ನಮಗೀಗ ಫ್ರೆಶ್ ಇಲ್ಲ. ಹಾಗೇನಿಲ್ಲ. ಆದಿಯಲ್ಲಿ ದೇವರು ತನ್ನ ಮಕ್ಕಳೊಂದಿಗೆ ಯಾವ ರೀತಿ ಮಾತಾಡುತ್ತಿದ್ದಾನೋ ಹೊಸತಾಗಿ ಏನು ಇಲ್ಲ ಪ್ರಿಯರೇ. ಒಂದು ವೇಳೆ ಯಾರದ್ದು ನಿಮ್ಮ ಹತ್ರ ಬಂದು ಹೊಸತ್ತು ರೆವಲೇಷನ್, ದ ನ್ಯೂ ರೆವಲೇಷನ್ ಅಂತೇಳಿ ಬಂದರೆ ಜಾಗ್ರತೆಯಾಗಿರಿ. ಯಾಕಂದ್ರೆ ಹೊಸ ರೆವಲ್ಯೂಷನ್ ಇಲ್ಲ. ಈ ಬೈಬಲ್ ಬರೆಯಲ್ಪಟ್ಟದ್ದು 2000 ವರ್ಷಗಳ ಹಿಂದೆ ನಮಗೋಸ್ಕರ ಬರೆಯಲ್ಪಟ್ಟ ಪುಸ್ತಕಕ್ಕೆ ಇನ್ನೇನನ್ನು ಸೇರಿಸಲಿಲ್ಲ. ಅಷ್ಟೇ ಇರುವುದು ಬೈಬಲ್ನಲ್ಲಿ. ಇರುವಂಥದ್ದೇ ಇದೆ. ದೇವರು ವಿಧ ವಿಧವಾಗಿ ನಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾನೆ. ಹೊಸತು ಎನಿಸಿಕೊಳ್ಳುವಂಥದ್ದಲ್ಲ. ಗೊತ್ತಿರುವಂಥ ವಿಷಯಗಳಲ್ಲಿ ದೇವರು ನಮಗೆ ಶಿಷ್ಟಾಚಾರದ ಕಡೆಗೆ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಹಳೆದರಲ್ಲಿ ಬೋಧಿಸಿದ ಬೋಧನೆಗಳೇ ಈಗ ಮುಂದೆ ನಡೆಯುತ್ತಾ ಇದೆ. ದೇವರ ವಾಕ್ಯವು ನಮಗೇನು ಬೋಧಿಸ್ತಾ ಇದೆ,
ಯಾಕೆ ಪೌಲನು ಕೂತ್ಕೊಂಡು ಬರೆಯುತ್ತಾ ಇದ್ದಾನೆ? ಯಾಕೆ ಯೋಹಾನನು ಬರೆಯುತ್ತಿದ್ದಾನೆ? ಯಾಕೆ ಪರಿಶುದ್ಧಾತ್ಮನನ್ನು ದೇವರು ನಮಗೆ ಕೊಟ್ಟಿದ್ದಾನೆ? ಯಾಕಂದ್ರೆ ನಾವು ನಮ್ಮಲ್ಲಿರುವಂಥದ್ದು 2 ವಿಷಯಗಳ ಮೇಲೆ ಮಾತ್ರ ನಾವು ಹೋರಾಡ್ತಿದ್ದೇವೆ. ಒಂದು ಏನಂತ ಹೇಳಿದ್ರೆ, ಶರೀರ ಭಾವದ ವಿರುದ್ಧವಾಗಿ ನಾವು ಹೋರಾಡುವುದು ಹೇಗೆ? ಈ ಲೋಕದ ಮಧ್ಯದಲ್ಲಿ, ಈ ಲೋಕದ ಆಗುಹೋಗುಗಳ ಮಧ್ಯದಲ್ಲಿ ನಾವು ದೇವರಾತ್ಮನಿಗೆ ಒಳಪಟ್ಟು ಜೀವಿಸುವುದು ಹೇಗೆ? ಇಷ್ಟನ್ನೇ ಪೌಲನು ಬರೆಯುತ್ತಾ ಹೋಗ್ತಾ ಇದ್ದಾನೆ, ಯೋಹಾನನು ಬರೆಯುತ್ತಾ ಹೋಗ್ತಾ ಇದ್ದಾನೆ. ಇನ್ನೊಂದು ಹೊಸತನ ಏನಿಲ್ಲ. ಹೊಸತನ ಎನ್ನುವ ಅನ್ಸಿಕೊಳ್ಳುವಂಥದ್ದು ಬರುವಂಥದ್ದೆಲ್ಲವೂ ಬಂದು ಮನುಷ್ಯನ ಮನಸ್ಸುಗಳನ್ನು ಕೆಡಿಸಿ ಅದು ತಿರುಗಿ ಹೋಗಿ ಮೌನವಾಗಿ ಒಂದು ಕಡೆ ಕುಳಿತುಕೊಳ್ಳುತ್ತದೆ. ಒಂದು ಕಾಲದಲ್ಲಿ ನಾವು ಮಾತಾಡುವಾಗ ನಿಮಗೆಲ್ಲ ತುಂಬಾ ಜನರಿಗೆ ಬೇಸರ ಆಯಿತು. ಯಾಕಂದ್ರೆ ನಾವು ಸ್ವಲ್ಪ ನೇರವಾಗಿ ನುಡಿತಿದ್ದೆವು, ಹೇಳಿದೆವು. ಶೆಕೆನ ಅಂತೇಳೆಲ್ಲ ಬರ್ತಾ ಉಂಟು, ಆ ಬೋಧನೆಗಳು ಬರ್ತಾ ಉಂಟು, ಅದೆಲ್ಲ ತಪ್ಪು, ಕೇಳಬೇಡಿ ಹೇಳಿದೆವು. ಅಬ್ಬಾ, ಮೇನ್ ಹೆಡ್ ಆಫೀಸೇ ಬ್ರಹ್ಮವರದಲ್ಲಿ ಮಾಡಿಬಿಟ್ರು ಅಲ್ವಾ? ಹೋದದು. ಎಲ್ಲಿದ್ದೀರಿ? ಯಾರಾದ್ರೂ ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವು? ಯಾರು ಕೇಳುವುದಿಲ್ಲ. ಯಾಕೆ ಕೇಳುವುದಿಲ್ಲ? ಧೈರ್ಯ ಸಾಕಾಗ್ತಿಲ್ಲ. ದೇವರ ಮಕ್ಕಳು ದಿನಾಲೂ ನಾವು ಕ್ರಿಸ್ತನ ನಮಗೆ ಕೊಟ್ಟ ನಂಬಿಕೆಗೋಸ್ಕರ ಹೋರಾಡುವವರಾಗಿರಬೇಕು. ದೇವರು ನಮ್ಮನ್ನು ಅದಕ್ಕೋಸ್ಕರ ಕರೆದಿದ್ದಾನೆ ಪ್ರೇರೆ, ಅದಕ್ಕೋಸ್ಕರ ನಮ್ಮನ್ನು ಬೇರ್ಪಡಿಸಿದ್ದಾನೆ. ಎಲ್ಲಿದ್ದಾರೆ ಶೆಕೆನದವರು? ಗೊತ್ತುಂಟು? ಯಾರಿಗಾದ್ರೂ ಗುರ್ತುಂಟ ನಿಮ್ಗೆ? ಅವ್ರಿಗೆ ಅರ್ಥ ಎಲ್ಲಿ ಉಂಟದಲ್ಲ? 7 ವರ್ಷ ಸುಭಿಕ್ಷ ಕಾಲ ಕೇಳಲ್ಲ ನೀವೆಲ್ಲ ಒಳ್ಳೆ ಮನುಷ್ಯ, ನಿಮಗೆಲ್ಲ ಗೊತ್ತಿಲ್ಲ ವಿಷಯ. 7 ವರ್ಷ ಸುಭಿಕ್ಷ ಕಾಲ, 7 ವರ್ಷ ದುರ್ಭಿಕ್ಷ ಕಾಲ ಅಂತೆ. ಕಡೆಗೆ ಅದು ಸೌತ್ನಿಂದ ಮೇಲೆ ಬರ್ತದಂತೆ, ನಾರ್ತ್ನಿಂದ ಕೆಳಗೆ ಬರ್ತದೆ. ಎಂತ ಎಲ್ಲಿ ಹೋಯ್ತು? ಯಾರು ಮಾತಾಡ್ಲಿಕ್ಕೆ ಧೈರ್ಯ ತಗೊಳ್ತಾ ಇಲ್ಲ. ಟ್ರಂಪ್ ಪ್ರೆಸಿಡೆಂಟ್ ಆಗ್ತಾ ಅಂತ 100 ಮಂದಿ ಪ್ರವಾದನೆ ಮಾಡಿದ್ರು. ಯಾರಾದ್ರೂ ಈಗ ಯಾರಿಗಾರು ದಮ್ಮುಂಟ ಕೇಳಿಕೆ ಯಾಕೆ ಪ್ರೆಸಿಡೆಂಟ್ ಆಗ್ಲಿಲ್ಲ ಅಂತೇಳಿ? ಯಾರು ಕೇಳುವುದಿಲ್ಲ. ಯಾಕೆ ನಮ್ಮ ಸ್ವಭಾವ ಎಲ್ಲವನ್ನು ಕೇಳಿಕೊಂಡು ಎಲ್ಲದರಲ್ಲಿಯೂ ನಾವು ತೃಪ್ತರಾಗಿರ್ತೇವೆ. ಅದೇನ ಆಗ್ಲಿಲ್ಲ ಬಿಡಿ, ಅದು ಸೈತಾನ ಕಾರ್ಯ. ಕಡೆಗೆ ತೆಗೆದು ಅವನೊಬ್ಬ ಬದಿಯಲ್ಲಿರ್ತಾನೆ. ಯಾರು? ಮಿಸ್ಟರ್ ಲೂಸಿ ಅವನೊಂದು ಬದಿಯಲ್ಲಿರ್ತಾನೆ. ಅವನ ಮೇಲೆ ತೆಗೆದು ಹಾಕಿದ್ರೆ ಆಯ್ತು. ಮೊನ್ನೆ ಒಬ್ರು ಹೇಳಿದ್ರು ಪ್ರಾರ್ಥನೆ ಮಾಡುವಾಗ, ಅವ್ರು ಪ್ರವಾದನೆ ಮಾಡಿದ ಆಗ್ಲಿಲ್ಲ. ಆಗ ಅವನು ಕೇಳಿದ, ಪಾಸ್ಟರ್ ನೀವು ನನ್ನ ಹತ್ರ ಹೇಳಿದ್ರಲ್ಲ ಈಗೆಲ್ಲ ಆಗ್ತಂತೆ, ಯಾಕೆ ಆಗ್ಲಿಲ್ಲ? ಅದಕ್ಕೆ ಅವನು ಹೇಳಿದ, ಅವ್ರು ಪಾಸ್ಟರ್ ಹೇಳಿದ್ರು, ನಿನ್ನ ನಂಬಿಕೆ ಕಡಿಮೆ ಆಗಿದೆ ಅಂತ ಹೇಳಿ. ವೆರಿ ಸಿಂಪಲ್ ಅಂತ ಅಲ್ವಾ? ಅಷ್ಟು ಹೇಳಿಬಿಟ್ರೆ ಪಿಕ್ಚರ್ ಕ್ಲೋಸ್, ಹೊಸ ಆಟ ಪ್ರಾರಂಭ. ಇಲ್ಲ ಪ್ರಿಯರೇ, ದೇವರ ಮಕ್ಕಳಾದ ನಾವುಗಳು ನೋಡಿ, ಯೂದನ ಪತ್ರಿಕೆ ತೆಗಿರಿ. ಯೂದನ ಪತ್ರಿಕೆ ತೆಗಿತೀರಾ? 1ನೇ ಅಧ್ಯಾಯ. ಯೋಹಾನಲ್ಲಿ ಆದ ನಂತರ ಆಯ್ತಾ, ಪ್ರಕಟಣೆಗಿಂತ ಸ್ವಲ್ಪ ಮೊದಲು ಅಲ್ಲ, ಅದಕ್ಕಿಂತ ಮೊದಲು ಅಷ್ಟೇ. ಪ್ರಿಯರೇ, 1ನೇ ಅಧ್ಯಾಯ 3ನೇ ವಚನದಿಂದ ಕೇಳಿ. ನಮಗೆ ಹುದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣ ಆಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ. ಪ್ರಿಯರೇ, ನಮಗೆ ಹುದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ನಾನು ಪೂರ್ಣ ಆಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ, ದೇವ ಜನರಿಗೆ ಶಾಶ್ವತವಾಗಿರುವಂತ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತ್ತು. ಹಾಲೆಲೂಯಾ. ಇಲ್ಲಿ ನೋಡಿ, ಅಷ್ಟೇ ಇರೋದು ವಾಕ್ಯ. ಏನ್ ಬರ್ದಿದೆ? ಒಂದೇ ಸಾರಿ ಸಾರಲ್ಪಟ್ಟ ಆ ನಂಬಿಕೆ, ಆ ಸುವಾರ್ತೆ. ಇನ್ನೊಂದು ಸುವಾರ್ತೆಯು ಇಲ್ಲ. ದೇವರ ಮಕ್ಕಳಾಗಿರುವಂತ ನಾವುಗಳು ತಿಳ್ಕೊಳ್ಬೇಕಾದಂದ್ರೆ ಆ ನಂಬಿಕೆಯನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೋಸ್ಕರ ನಾವು ಹೋರಾಡುವವರಾಗಿರಬೇಕೆಂಬುದಾಗಿ ದೇವರ ವಾಕ್ಯವು ನಮಗೆ ಬೋಧಿಸ್ತದೆ. ಯಾವುದರ ಸಂಗಡ? ಪ್ರಾಕೃತವಾಗಿರುವಂತ ಲೌಕಿಕವಾಗಿರುವಂತ ವಿಷಯಗಳ ಸಂಗಡ ನಾವು ಹೋರಾಡುವವರಾಗಿರಬೇಕು. ನಮ್ಮ ಯೋಚನೆಗಳನ್ನು, ನಮ್ಮ ಮನಸ್ಸುಗಳನ್ನು ದೇವರಾತ್ಮನ ವಿಷಯಗಳಿಗೆ ನಾವು ಯಾವಾಗ ಹೆಚ್ಚಾಗಿ ಅನುಭವಿಸ್ಲಿಕ್ಕೆ, ಆಲೋಚಿಸ್ಲಿಕ್ಕೆ ಪ್ರಾರಂಭಿಸ್ತೇವೆಯೋ, ನಾವು ನಿಧಾನವಾಗಿ ಶರೀರ ಭಾವದವುಗಳನ್ನು ನಾವು ದೂರ ಮಾಡಲಿಕ್ಕೆ ಪ್ರಾರಂಭಿಸ್ತೇವೆ. ಯಾವಾಗ ಶರೀರ ಭಾವವು ಸಭೆಯೊಳಗೆ ಬರುತ್ತದೋ ಆ ಸಭೆಯು ನಾಶನವನ್ನು ಕಾಣಲಿಕ್ಕೆ ಪ್ರಾರಂಭಿಸ್ತದೆ. ಶರೀರ ಭಾವದವುಗಳ ಮೇಲೆ ಯಾವಾಗ ನಾವು ಮನಸ್ಸಿಡ್ಲಿಕ್ಕೆ ಪ್ರಾರಂಭಿಸ್ತೇವೆ, ದೇವರ ಸನ್ನಿಧಾನಕ್ಕೆ ಬರುವಾಗ ನಾವು ಪ್ರತಿಯೊಂದು ವಾಕ್ಯಗಳನ್ನು, ಪ್ರತಿಯೊಂದು ಮಾತುಗಳನ್ನು ಶರೀರ ಭಾವದವರಾಗಿ ನಾವು ಯೋಚಿಸ್ಲಿಕ್ಕೆ ಪ್ರಯತ್ನಿಸ್ತೇವೆಯೋ, ಆಗ ನಮ್ಮ ಜೀವಿತವು ಪತನದ ಕಡೆಗೆ ಹೋಗ್ಲಿಕ್ಕೆ ಪ್ರಾರಂಭಿಸ್ತದೆ. ಜನರಿಗೆ ಅದು ಅರ್ಥ ಆಗ್ತಾ ಇಲ್ಲ. ನಾವು ನಿಧಾನವಾಗಿ ಏನ್ ಮಾಡ್ತೇವೆ? ಪ್ರಾಸ್ಪ್ಯಾರಿಟಿ ಹೇಳಿದ ಕೂಡಲೇ ಏನ್ ಮಾಡ್ತೇವೆ?
ಬ್ರದರ್ ನಮ್ಮಲ್ಲಿಗೆ ಅಲ್ಲಿ ಪ್ರೇಯರ್ಗೆ ಹೋಗ್ಲಿಕ್ಕೆ ಶುರು ಮಾಡಿದ ನಂತರ ನನಗೆ ಕಾರ್ ಬಂತು, ಮನೆ ಕಟ್ಟಿದೆ. ಈ ಲೌಕಿಕವಾದ ವಿಷಯಗಳ ಹಿಂದೆ ಹೋಗ್ತದೆ. ಈ ಸಮಯಗಳಲ್ಲಿ ನಮಗೂ ಮತ್ತು ಶರೀರ ಭಾವದವುಗಳಿಗೂ ಹೋರಾಟವು ನಡೆಯುತ್ತಾ ಇರ್ತದೆ. ದೇವ್ರ ವಾಕ್ಯವು ಯೂದನು ಬರೀತಾನೆ, ನಾನು ಏನೋ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೆ ನಿಮ್ಮ ಹತ್ರ, ಆದ್ರೆ ಅದನ್ನು ಈಗ ಮಾತಾಡ್ತಾ ಇಲ್ಲ. ನಿಮಗೆ ನಾನು ಈಗ ಮಾತಾಡ್ಲಿಕ್ಕೆ ಹೋಗ್ತಿರುವಂಥದ್ದು ಏನಂದ್ರೆ ಒಂದು ಹೋರಾಟವಿದೆ. ದೇವರ ಮಕ್ಕಳಾದ ನೋಡಿ, ಪ್ರತಿಯೊಂದು ವಾಕ್ಯವನ್ನು ದ ವರ್ಡ್ ಅಂತ ಹೇಳ್ಕೊಂಡು ತುಂಬಾ ಬೋಧನೆಗಳನ್ನು ಕೇಳ್ತಾ ಇರ್ಬೋದು. ನೀವು ಯಾವಾಗಲೂ ಒಂದು ಎಚ್ಚರಿಕೆಯನ್ನು ಕೊಡ್ತೇನೆ ಕೇಳಿ ಪ್ರಿಯರೇ, ದೇವರ ವಾಕ್ಯವನ್ನು ಹಿಡಿದುಕೊಂಡು ದ ವರ್ಡ್ ಸೇಸ್, ದ ವಾಕ್ಯವು ನಿಮ್ಮಲ್ಲಿ ನೀವೇನು ಇರುತ್ತೀರೋ ಅದಲ್ಲ, ವಾಕ್ಯವು ಕ್ರಿಸ್ತನು ನಿಮಗೇನು ಹೇಳುತ್ತಾನೋ ಅದು ಮುಖ್ಯ. ನೋಡಿ, ಜನರು ನಿಮಗೆ ಏನು ಅನ್ನುತ್ತಾರೋ ಅದು ಮುಖ್ಯ ಅಲ್ಲ, ದೇವರು ನಿಮಗೆ ಏನು ಅನ್ನುತ್ತಾರೋ ಅದನ್ನು ಮುಖ್ಯ ಅಂತೇಳಿ ಇಲ್ಲ ಲೋಕದಲ್ಲಿ, ಆಯ್ತಾ? ಜನರು ನೀವು ಕಳ್ಳ ಆದ್ರೆ ಕಳ್ಳ ಅಂತೇಳಿ ಹೇಳ್ತಾರೆ, ಅರ್ಥ ಆಯ್ತು? ಅದರಿಂದಾಗಿ ಅಂತ ವಿಷಯಗಳು ಸಮಾಜದ ಮಧ್ಯದಲ್ಲಿ ಜನರು ನಮ್ಮನ್ನು ಕ್ರಿಸ್ತನ ಮಕ್ಕಳಾಗಿ ಕಾಣುವಂಥದ್ದು ಬಹಳ ಅಗತ್ಯವಿದೆ. ನಾನು ಈ ಮಾತುಗಳನ್ನು ಬಹಳ ವೇಗವಾಗಿ ನಾನು ಮಾತಾಡ್ತಾ ಹೋಗ್ತಾ ಇದ್ದೇನೆ. ಈ ಲೌಕಿಕವಾದ ಲೋಕ ಸಂಬಂಧವಾದ ವಿಷಯಗಳಲ್ಲಿ ಪ್ರತಿಯೊಂದನ್ನು ವಾಕ್ಯವನ್ನು ಹಿಡಿದುಕೊಂಡು ವಾಕ್ಯ ಹೀಗೆ ಬರ್ದಿದೆ ಅದರಿಂದಾಗಿ ನಾವು ಹೀಗೆ ಮಾಡ್ತೇವೆ, ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ದೇವರಾತ್ಮನು ನಮಗೆ ಜ್ಞಾನ ಕೊಡಬೇಕು. ಪ್ರತಿಯೊಂದು ವಾಕ್ಯ ಹಿಡ್ಕೊಂಡು ವಾಕ್ಯ ಹೇಳಿತು ವಾಕ್ಯದಲ್ಲಿ ಎಲ್ಲಿಯವರೆಗೆ ವಾಕ್ಯದಲ್ಲಿ ಕ್ರಿಸ್ತನಿಲ್ಲವೋ ಅಲ್ಲಿಯವರೆಗೆ ಆ ವಾಕ್ಯಕ್ಕೆ ಬಲ ಇಲ್ಲ ಪ್ರಿಯರೇ. ಅದು ಇನ್ನೊಂದು ಸೆಂಟೆನ್ಸ್ ಆಗ್ತದೆ ಅಷ್ಟೇ. ನೀವುಗಳು ದೇವರ ವಾಕ್ಯವನ್ನು ಓದುವಾಗ ಆ ವಾಕ್ಯದಲ್ಲಿ ಕ್ರಿಸ್ತನನ್ನು ಕಾಣುವವರಾಗಬೇಕು. ಆಗ ಆ ಕ್ರಿಸ್ತನ ಜೀವವು ಆ ವಾಕ್ಯದ ಮೂಲಕವಾಗಿ ನಮ್ಮಲ್ಲಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭಿಸ್ತದೆ. ಪ್ರತಿಯೊಂದು ವಾಕ್ಯದಲ್ಲಿಯೂ ಕ್ರಿಸ್ತನ ಸಾರೂಪ್ಯವನ್ನು ನಾವು ಕಾಣಬೇಕು. ಇಲ್ಲದೆ ಹೋದರೆ ಹೀಗೆ ಮಾಡ್ಲಿಕ್ಕೆ ಆಗ್ತದೆ. ನೋಡಿ, ಆದಿಕಾಂಡ ತೆಗಿಬಿಡಿ. ಆದಿಕಾಂಡದಲ್ಲಿ ದೇವರು ಏನ್ ಹೇಳ್ತಾನೆ? ಭೂ ಜಂತುಗಳ ಮೇಲೆ, ಸಮುದ್ರದಲ್ಲಿರೋ ಮೀನುಗಳ ಮೇಲೆಯೂ ಪ್ರಾಣಿಗಳ ಮೇಲೆಯೂ ನೀವೇನ್ ಮಾಡಿ? ದೊರೆತನ ಮಾಡಿ. ಆಯ್ತಾ? ದೇವರ ವಾಕ್ಯ ಅಂತ ಹೇಳಿದೆ? ಮೀನುಗಳ ಮೇಲೆಯೂ ಪ್ರಾಣಿಗಳ ಮೇಲೆಯೂ ಏನ್ ಮಾಡಿ? ದೊರೆತನ ಮಾಡಿ. ಅದರಿಂದಾಗಿ ಇನ್ನು ಪ್ರಾಣಿ ಮೀನೆಲ್ಲ ನೀವು ಹೇಳಿದಾಗ ಕೇಳಬೇಕು. ಯಾಕೆ? ನಿಮ್ಗೆ ಏನ್ ಕೊಟ್ಟಿದ್ದಾನೆ ದೇವರು? ದೊರೆತನ ಮಾಡ್ಲಿಕ್ಕೆ ಕೊಟ್ಟಿದ್ದಾನೆ. ಅದರಿಂದ ಫಿಶ್ ಕಮಾನ್, ಅಂಜಲ್, ಇವತ್ತು ಅಂಜಲೆಲ್ಲ ಒಳಗೆ ಬನ್ನಿ ಹೇಳಿದ ಕೂಡ ಅಂಜಲ್ ಬರಬೇಕು. ಆಗ ಶರೀರ ಭಾವದವಾಗಿ ಥಿಂಕ್ ಮಾಡ್ಬೇಕಾ ದೇವರ ವಾಕ್ಯವನ್ನು? ಪ್ರಾಣಿ ಹತ್ರ ಹೋಗಿ, ಹುಲಿ ಹತ್ರ ಹೋಗಿ, ಕಮಾನ್ ಬಾ ಇವತ್ತು ನಮ್ಮೊಟ್ಟಿಗೆ ಕೂತ್ಕೋ ಹೇಳಿದ್ರೆ ಬರ್ತದ? ದೊರೆತನ ಮಾಡ್ಲಿಕ್ಕೆ ಹೇಳಿದ್ದು ದೇವರು. ಆವಾಗ ಅದಕ್ಕೆ ಹೇಳ್ತಾರೆ, ಪ್ರತಿಯೊಂದು ವಾಕ್ಯವನ್ನು ದೇವರ ಆತ್ಮನ ಮೂಲಕವಾಗಿ ನಾವು ತಿಳ್ಕೊಳ್ಳಿಕ್ಕೆ ಪ್ರಾರಂಭಿಸುವಾಗ ಇಂಥ ಕನ್ಫ್ಯೂಷನ್ಸ್ಗಳು ನಮಗೆ ಬರುವುದಿಲ್ಲ. ಸ್ವಾಮಿ ಹೇಳ್ತಾನೆ, ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಒಬ್ಬ ಸ್ಮಗ್ಲರ್ ಇದ್ದ, ಅವನು ನಾರ್ತ್ ಅಲ್ಲಿ ಒಬ್ಬ ಸ್ಮಗ್ಲರ್, ಅವನು ಈ ಗಂಧ ಎಲ್ಲ ಕಟ್ ಮಾಡಿ ಮಾರ್ತಿದ್ದ, ತೇಗ ಎಲ್ಲ, ಮರ ಗೊತ್ತುಂಟಲ್ಲ, ಬೀಟಿ ಸಾಗುವ ಇಂಥ ಮರ. ಅವನತ್ರ ಬಂದು ಪಾಸ್ಟ್ ಕೇಳಿದ್ರು, ಇದು ನಡೆದ ಘಟನೆ, ಸುಳ್ಳಲ್ಲ. ಅವನು ಕೇಳಿದ, ಎಂತ ಮರ ಇದು, ಸ್ಮಗ್ಲಿಂಗ್ ಎಲ್ಲ ಮಾಡ್ತಿದ್ದೀರಿ ನೀವು, ಇದೆಲ್ಲ ಗಂಧ ಎಲ್ಲ ಮಾಡ್ತಿದ್ದಿ, ಇದೆಲ್ಲ ತಪ್ಪಲ್ಲ. ಎಂತ ತಪ್ಪು ಪಾಸ್ಟ್ರೆ? ದೇವರು ಎಲ್ಲದ್ರ ಮೇಲೆ ನಮಗೆ ಕೊಟ್ಟಿದ್ದಾನೆ, ಇದೆಲ್ಲ ನಮಗೆ ನೋಡ್ಕೊಳ್ಳಿಕ್ಕೆ ಕೊಟ್ಟಿದ್ದಾನೆ, ಅದರಿಂದ ಏನ್ ಮಾಡ್ಬೋದು ನಾವು? ಇಲ್ಲ, ದೇವರ ವಾಕ್ಯವನ್ನು ನಾವು ದೇವರ ಆತ್ಮನ ಮೂಲಕವಾಗಿ ನೋಡುವುದರಲ್ಲಿ ಕಲಿಯಬೇಕು. ಪ್ರತಿಯೊಂದು ವಾಕ್ಯಗಳನ್ನು ವಾಕ್ಯದಲ್ಲಿದ್ದಾಗೆಲ್ಲ ಕ್ರಿಸ್ತನು ಆ ವಾಕ್ಯದಲ್ಲಿ ನಮಗೆ ಕಂಡು ಬರಬೇಕು. ಆಗ ನಾವು ದೇವರ ಆತ್ಮನಿಗೆ ಯೋಗ್ಯರಾಗಿ ನಡೆಯುವುದಕ್ಕೆ ಪ್ರಾರಂಭಿಸ್ತೇವೆ. ಶರೀರ ಭಾವದವುಗಳ ಮೇಲೆ ನಾವು ಮನಸ್ಸಿಡುವುದಿಲ್ಲ. ದೇವರ ಆತ್ಮನು, ದೇವರ ವಾಕ್ಯವನ್ನು ನೀವು ತೆಗೆದು ಓದೋದಾದರೆ ಪ್ರತಿಯೊಂದು ಸ್ಥಳಗಳಲ್ಲಿಯೂ ಕೂಡ ಪೌಲನು ನಮಗೆ ಬರೀತಾನೆ, ಶರೀರ ಭಾವದವುಗಳಿಂದ ಹೇಗೆ ನಾವು ದೂರ ನಿಲ್ಲಬೇಕು, ಹೇಗೆ ಶರೀರ ಭಾವದವುಗಳ ವಿಷಯದಲ್ಲಿ ನಾವು ಹೆಚ್ಚಾಗಿ ಮನಸ್ಸಿಡದೆ. ನೋಡಿ, ನಾನು ಏನು ಹೇಳ್ತೇನೆ, ನಾನು ಮಾತಾಡ್ತಿರುವಂಥದ್ದು ಶರೀರ ಭಾವ ಅಂತೇಳಿ ಏನಿಲ್ಲ ಅಂತ ಹೇಳಲ್ಲ. ದೇವರಾತ್ಮನು ಎಲ್ಲಾ ಕಡೆಗಳಲ್ಲಿಯೂ ನಮ್ಮೊಂದಿಗೆ ಕಾರ್ಯ ಮಾಡುವ ಆತನಾಗಿದ್ದಾನೆ. ನಮ್ಮ ಜೀವಿತಗಳಲ್ಲಿ ನಾವು ಕಷ್ಟದ ಇಕ್ಕಟ್ಟಿನ ದಿವಸಗಳಲ್ಲಿ ಹೋಗುವುದಾದ್ರೆ ದೇವರಾತ್ಮ ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ಆದರೆ ದೇವರ ವಾಕ್ಯವನ್ನು ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತ ಈ ಸಂತತಿಗಳು ಬರುವಾಗ ನಾವು ಯಾವಾಗಲೂ ಜಾಗರೂಕತರಾಗಿದೆ. ಅದಕ್ಕೋಸ್ಕರ ಯೂದನು ಮುಂದೆ ಹೇಗೆ ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ಯಾಕಂದ್ರೆ ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆ ಕೆಟ್ಟ ಕೃತ್ಯಗಳನ್ನು ನಡೆಸುವವರು, ನಮ್ಮ ಒಬ್ಬನೇ ಒಡೆಯನು ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ಅರಿಯದವರು ಆಗಿರುವ ಕೆಲವು ಜನರು ಸಭೆಗಳಲ್ಲಿ ಕಳ್ಳತನದಿಂದ ಹೊಕ್ಕಿದ್ದಾರೆ. ಅವರಿಗೆ ಈ ದಂಡನೆ ಆಗಬೇಕೆಂದು ಪೂರ್ವದಲ್ಲಿ ಅವರ ವಿಷಯವಾಗಿ ಬರೆದಿದೆ. ಜನರ ಮಧ್ಯದಲ್ಲಿ ದುರ್ಬೋಧನೆಗಳು ಬರ್ತಿರುವಾಗ ಅದನ್ನು ಫೈಂಡ್ ಔಟ್, ಹುಡುಕಿ ಅದರ ವಿರುದ್ಧ ಅದರಿಂದ ದೂರವಾಗಿ ಜೀವಿಸುವಂಥದ್ದು ಬಹಳ ಅವಶ್ಯಕವಾಗಿದೆ ಪ್ರಿಯರೇ.
ಹೆಚ್ಚಾದ ಹೊಸತಾದಂಥದ್ದೇನಿಲ್ಲ. ಹಳೆ ಸಮಯಗಳಲ್ಲಿ ದೇವರು ಏನು ಮಾತಾಡಿದನೋ ಆ ಮಾತುಗಳನ್ನೇ ಸಭೆಗೆ ಆತನು ಮಾತನಾಡುತ್ತಾ ಬರ್ತಾನೆ. ಯಾವಾಗ ಹೊಸ ಹೊಸ ವಿಷಯಗಳು ಬರ್ತದೋ ಅದು ಜನರನ್ನು ಆಲೋಚನೆಗಳನ್ನು ದಾರಿ ತಪ್ಪಿಸುತ್ತೆ. ಯಾರು ಹೊಸ ಆಲೋಚನೆಗಳನ್ನು ಮಾಡುವವರು? ಯಾರಂದ್ರೆ ತಮ್ಮ ಬೋಧನೆಗಳನ್ನು ಸ್ಥಾಪಿಸುವುದಕ್ಕೋಸ್ಕರ, ತಮ್ಮ ನಿಲುವುಗಳನ್ನು ಸ್ಥಾಪಿಸುವುದಕ್ಕೋಸ್ಕರ ದೇವರ ವಾಕ್ಯವನ್ನೇ ಅವರು ತಿರುಚುವವರಾಗಿರುತ್ತಾರೆ ಅಥವಾ ಅದನ್ನು ಬೇರ್ಪಡಿಸಿ ಮಾತನಾಡುವವರಾಗಿರುತ್ತಾರೆ. ಜಾಗ್ರತೆ ಆಗಿರಿ. ನಾನು ಈಗ ಯಾರಾದ್ರು ನಂಗೋಸ್ಕರ ಪೀಟರ್ಗೆ ಹೋಗ್ತೀರಾ? ಪೇತ್ರ, ಓಕೆ ಲಿಸನ್. ಇಲ್ಲಿಯವರೆಗೆ ನಾನು ಈ ಒಂದು ವಾಕ್ಯದ ಮೇಲೆ ನನಗೆ ಮಾತಾಡಬೇಕು ಅಂತಿತ್ತು, ನಾನು ಅದಕ್ಕೆ ಮಾತಾಡಿದೆ. ಯಾಕಂತ ಹೇಳಿದ್ರೆ ಪ್ರಿಯರೇ, ನಾನು ಈಗ ಇಲ್ಲಿ ನೋಡಿ ನಾನು ನೋಡಿ, ನಮ್ಮ ಮೊದಲೆಲ್ಲ ದೂರದಲ್ಲಿ ಆಫ್ರಿಕಾದಲ್ಲಿ ಎಲ್ಲೆಲ್ಲಿ ಕೇಳ್ತಿದ್ದೆವು ದುರ್ಬೋಧನೆಗಳನ್ನು, ಅಲ್ಲೆಲ್ಲ ಉಂಟು ಅಂತೇಳಿ. ಆದ್ರೆ ಈಗ ನಮ್ಮ ಕಾಲ ಬುಡಕ್ಕೆ ಬಂದಿದೆ, ಅರ್ಥ ಆಯ್ತು? ಅದರಿಂದಾಗಿ ನಾನು ಸ್ವಲ್ಪ ಬೇಸರದಲ್ಲಿ ಮಾತಾಡ್ತಿದ್ದೇನೆ. ಅನೇಕ ಪಟ್ಟಗಳು ಬಂದಿದೆ. ಈಗ ಕೇಳಿದಿರಾ ಅಪೋಸ್ತಲ ಅಂತ ಕೇಳಿದಿರಾ? ಅಪೋಸ್ತಲರು ಎಲ್ಲ ಅಪೋಸ್ತಲರು. ಈಗ ಯಾವ್ದಾದ್ರು ಒಂದು ಕಡೆ ತಲೆ ಆಡಿಸ್ಬೇಕು. ಕೇಳಿಲ್ಲ ಅಪೋಸ್ತಲ ಬ್ರದರ್ ಅಪೋಸ್ತಲ್ ಜಾನ್ ನ್ಯೂಟನ್ ಮಿನಿಸ್ಟ್ರೀಸ್, ಅಪೋಸ್ತಲ್ ಅಂತ ಇದೆಲ್ಲ ಎಲ್ಲಿತ್ತು? ಮೊದಲು ಇರ್ಲಿಲ್ಲ. ಆಯ್ತು, ಮೊದಲು ಯಾರು? ಅವರು ದೇವರ ಸೇವಕರು ಬರ್ತಾರೆ, ದೇವರ ಸೇವಕರು ಬರ್ತಿದ್ದದ್ದು. ಈಗ ಅಪೋಸ್ತಲರೆಲ್ಲ ಬರ್ತಿದ್ದಾರೆ. ಅರ್ಥ ಆಯ್ತು? ಇದೆಲ್ಲ ಹೊಸ ಹೊಸ ಟ್ರೆಂಡ್ ಯಾಕೆ ಬಂತು? ಜನರು ತಮ್ಮನ್ನು ಸ್ವಲ್ಪ ಕಲರ್ಫುಲ್ ಆಗಿ ತೋರ್ಪಡಿಸ್ಲಿಕ್ಕೆ ಹೋಗ್ತಿದ್ದಾರೆ. ಪಾಸ್ಟರ್ ಎಲ್ಲ ಮೊದಲೇ ಇತ್ತು, ಅರ್ಥ ಆಯ್ತಾ? ನಾವು ಸಣ್ಣದಿರುವಾಗಲೇ ಪಾಸ್ಟರ್ ಇತ್ತು. ಈಗ ಅಪೋಸ್ತಲ ಬಂದಿದೆ. ಪ್ರಾಫಿಟ್ ಅಂತ ಹೇಳಿಕ್ಕೆ ಶುರು ಮಾಡಿದ್ದಾರೆ. ಮೊದಲು ಪ್ರಾಫಿಟ್ ಅಲ್ಲ, ಪಾಸ್ಟರ್ ಪ್ರಬೋಧನೆ ಮಾಡ್ತಿದ್ರು. ಈಗ ಇವನು ಎದ್ದು ನಿಲ್ಲೋಗಿ ನಂಗೆ ಹೆದರಿಕೆ ಆಯ್ತು. ಲಕ್ಕದ ಆಕಾರ ಅರ್ಪಣೆ ಹೆಂಚಿನ ಯಾಕೆ ಮಾರೆ? ಅದರಿಂದಾಗಿ ತಿಳಿದುಕೊಳ್ಳಿ ಪ್ರಿಯರೇ, ದಯಮಾಡಿ ಈ ಸಭೆಯನ್ನು ಪ್ರೀತಿಸುವುದರಿಂದಾಗಿ ನಾನು ತುಂಬಾ ಸಮಯಗಳಿಂದ ನಾನು ಮಾತನಾಡುತ್ತಾ ಬರ್ತಿದ್ದೇನೆ. ಯಾಕಂದ್ರೆ ತಪ್ಪಾದ ದುರ್ಬೋಧನೆಗಳಿಗೆ ನಿಮ್ಮ ಮನಸ್ಸುಗಳನ್ನು ಇಡಬೇಡಿ. ನಾನು ಇನ್ನೊಂದು ಹೇಳ್ಬೇಕಾ? ಬೇರೆ ಏನ್ ಬೇಡ. ನಾನು ಪಾಸ್ಟರ್ ಇವತ್ತು ಪ್ರಸಂಗ ಮಾಡಲಿಕ್ಕೆ ಮುಂದೆ ಬಂದಾಗ ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಈ ಸಭೆಗೆ ಏನು ಬೇಕೆಂಬುವಂಥದ್ದನ್ನು ಸಭಾ ಪಾಲಕನು ಬಹಳವಾಗಿ ತಿಳಿದಿರ್ತಾನೆ. ಅವರ ಹೃದಯದಲ್ಲಿರುವಂಥ ಅವ್ರ ಭಾರವನ್ನು ಸ್ವಲ್ಪ ಹೊತ್ತು 5 ನಿಮಿಷ ಆಗಲಿ 10 ನಿಮಿಷ ಆಗಲಿ ಅವ್ರು ಮಾತಾಡಬೇಕು. ಯಾಕಂತ ಹೇಳಿದ್ರೆ ನಿಮಗೆ ಏನು ಅಗತ್ಯ ಇದೆ ಅವರಿಗೆ ಅದು ಗೊತ್ತಿದೆ. ನಾನು ಎನಿಸ್ತಿದ್ದೆ, ನಾನು ಅಲ್ಲಿ ಕೂತ್ಕೊಂಡು ಬಹಳ ಗೌರವಿಸ್ತಿದ್ದೆ ಆ ಮಾತುಗಳನ್ನು ಪಾಸ್ಟರ್ ಮಾತಾಡ್ತಿರುವ. ಯಾಕಂದ್ರೆ ಪಾಸ್ಟರ್ಗೆ ಗೊತ್ತಿದೆ ಈ ಸಭೆಗೆ ಏನು ಅಗತ್ಯ ಇದೆ, ಬಹಳ ಅಗತ್ಯ ಇರುವಂಥದ್ದು. ಅದರಿಂದಾಗಿ ನಾನು ಈ ಎಲ್ಲ ಮಾತುಗಳನ್ನು ಹೇಳಿದ್ರ ಉದ್ದೇಶ ಏನಂತ ಹೇಳಿದ್ರೆ, ದಯಮಾಡಿ ದೇವರ ವಾಕ್ಯವನ್ನು ಓದಿ, ಬೈಬಲ್ ಅನ್ನು ಓದಿ, ದೇವರ ವಾಕ್ಯವನ್ನು ನಿಮ್ಮ ಹತ್ರ ಮಾತಾಡಬೇಕು ಪ್ರಿಯರೇ. ಆಗ ಆ ವಾಕ್ಯದಲ್ಲಿ ದೇವರ ಆತ್ಮನನ್ನು ನೀವು ಕಾಣುವವರಾಗಿರಬೇಕು. ಯೇಸು ಸ್ವಾಮಿಯನ್ನು ಆ ವಾಕ್ಯಗಳಲ್ಲಿ ಕಾಣುವವರಾಗಿರಬೇಕು. ಈಗ ನನ್ನ ಸಂದೇಶ ಎಷ್ಟು 12:15 ಎಷ್ಟುವರೆ ಗಂಟೆವರೆಗೆ? 12 ಅಲ್ಲ, ಹೇಳಿ, ನಂಗೇನು ಬೇಜಾರಿಲ್ಲ. ನೀವು ಕಡಿಮೆ ಹೇಳಿದ್ರು ಅಂತ ನಾನೇನು ಇವರಿಗೆ ನಂಬಿಕೆ ಇಲ್ಲ ಅಂತ ಹೇಳೋದಿಲ್ಲ. ನಾನು 12:15 ಅಥವಾ 12 ಎಂಡ ನಾರ್ಮಲ್ 12 ಎಂಡ ಮಾಡ್ಬೋದಲ್ಲ? ಎಷ್ಟು ಗಂಟೆಗೆ ಎಂಡ್? 12:30 ಇನ್ನು ಕಾಣಿಕೆಲಾಗ್ಲಿಕ್ಕೆ ಉಂಟು. ಹಾಗಾದ್ರೆ 10 to 15 minutes ಅಷ್ಟೇ. ದ್ಯಾಟ್ಸ್ ಇಟ್. ಲಿಸನ್. ಆಕ್ಚುಲಿ ಇದು ನನ್ನ ಸಂದೇಶ ಇವತ್ತಿದೆ, ಆಯ್ತಾ? ಈಗ ಮಾಡ್ಲಿಕ್ಕೆ ಇರೋದು 15 ನಿಮಿಷದಲ್ಲಿ ಮುಗಿಸ್ಬೋದು, ನಮಗೆ ತೊಂದರೆ ಇಲ್ಲ. ಡೀಪ್ ಆಗಿ ಏನು ಹೋಗ್ಲಿಕ್ಕಿಲ್ಲ, ಸಿಂಪಲ್ ಥಾಟ್. ಆಯ್ತು? ಪೇತ್ರನು ಬರೆದ ಪತ್ರಿಕೆ ಅಂತ ನೋಡಿ, ಬೇಗ ತೆಗೀರಿ, ನಾವು ಬೇಗ ಮುಗಿಸುವ. ತೆಗ್ದಿರಾ? 1 Peter chapter 1 and 2. ಓಕೆ, ನಾನು ಓದ್ತೇನೆ, ಆಯ್ತಾ? ತೆಗ್ದಿರಲ್ಲ? 1 Peter chapter 1 and 2. ಯೇಸು ಕ್ರಿಸ್ತನ ಅಪೋಸ್ತಲನಾದ ಪೇತ್ರಗಳಾದ ದೇವ ಜನರಿಗೆ, ಅಂದರೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಪೇತ್ರನು ಬರೆಯುವಾಗ ಒಂದು ಮಾತನ್ನು ಅವನು ಉಪಯೋಗಿಸ್ತಾನೆ. ಅದೇನೆಂದರೆ, ಈ ಎಲ್ಲಾ ಸೀಮೆಗಳಲ್ಲಿರುವ ದೇವ ಜನರಿಗೆ. ದೇವರ ಜನರು ಅಂದ್ರೆ ಅದರ ಮೌಲ್ಯಗಳು ಏನು? ದೇವರ ಜನರಂದ್ರೆ ಯಾರು? ನಾವು ಹೇಳ್ತೇವಲ್ಲ,
ಓ ದ ಮೈಟಿ ಮ್ಯಾನ್ ಆಫ್ ಗಾಡ್ ಈಸ್ ಈಗೆಲ್ಲ ನಮ್ಮಲ್ಲೆಲ್ಲ ಭಯಂಕರ ಎಲ್ಲ ಬಂದಿದೆ. ಓ ಅದಕ್ಕೆ ಕೆಲವು ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಓ ಹೀಸ್ ದ ಫೈರ್ ಬ್ರ್ಯಾಂಡ್ ಆಫ್ ಮತ್ತೆ ಎಂತೆಲ್ಲ ಇಸ್ ದ ಅಲ್ಲ ಮನುಷ್ಯನಿಗೆ ಒಂದೊಂದು ಕೊಡ್ತಾ ಹೋಗ್ತಾರೆ. ಮೊದಲೆಲ್ಲ ಇರ್ಲಿಲ್ಲ, ಈಗೆಲ್ಲ ಹೇಳ್ತಾರೆ ಓ ದ ಫೈರ್ ಬ್ರ್ಯಾಂಡ್ ಹೀಸ್ ದ್ಯಾಟ್ ದಿಸ್ ಬ್ರದರ್ ಜಾನ್ ನ್ಯೂಟನ್ ವಾವ್ ವೆನ್ ಹಿ ಕಮ್ಸ್ ದಟ್ ಆಯ್ತಾ, ಅದೆಲ್ಲ ಆಗ್ತದೆ. ಬೈಬಲ್ ಹೇಳ್ತದೆ ವೆರಿ ಸಿಂಪಲ್. ಇದು ನನ್ನ ಹೆಸರು ಯಾಕೆ ನಾನು ಹೇಳಿದ್ ಗೊತ್ತಾ? ಯಾಕಂದ್ರೆ ಇನ್ನೊಬ್ಬರಿಗೆ ಹೇಳಿದ್ರೆ ಮತ್ತೆ ಬೇಜಾರಾಗ್ಬೋದು. ನೀನು ಪಾಸ್ಟ್ ಇದು ಮಗ ಆಗಿ ನೆಗಡ ಆಯ್ತಾ. ದೇವ ಜನರು ಅಂದರೆ ಯಾರು? ಅರ್ಥ ಆಯ್ತು? ಪೇತ್ರನು ಬರೀತಾ ಹೋಗ್ತಿದ್ದ ದೇವ ಜನರಿಗೆ ಅಂದರೆ, ಹೌದಾ? ಆ ವಾಕ್ಯ ಉಂಟಲ್ಲಿ, ದೇವ ಜನರಿಗೆ ಅಂದರೆ ಮೊದಲನೆಯದಾಗಿ ಆ ವ್ಯಕ್ತಿ ಏನಾಗಿರಬೇಕಂದ್ರೆ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವನಾಗಿರ್ಬೇಕು. ಅರ್ಥ ಆಯ್ತು? ಇಲ್ಲಿ ನೋಡಿ, ಮೊದಲನೇ ಫಸ್ಟ್ ಪಾಯಿಂಟ್, ಅವನು ಪವಿತ್ರಾತ್ಮನ ಪ್ರಸನ್ನ ಅಲ್ಲ, ಪವಿತ್ರಾತ್ಮನಿಂದ ಏನಾಗಿರ್ಬೇಕು? ಪ್ರತಿಷ್ಠಿಸಲ್ಪಟ್ಟವನಾಗಿರಬೇಕು. ಬೇರೆ ಯಾರಿಂದಲೂ ಸಿಗದಂತ ಪವರ್ ಎಂತ ಎಂತ ಹೇಳ್ತಾರೆ, ಆರ್ಡಿನೇಷನ್ ಏನಲ್ಲ. ದೇವರ ವಾಕ್ಯ ನಮ್ಗೆ ಹೇಳ್ತದೆ ದೇವ ಜನರು ಅಂದರೆ ಅವನು ಮೊದಲನೆಯದಾಗಿ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವನಾಗಿರಬೇಕು. ಎರಡನೆಯದಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ, ಫಸ್ಟ್ ದೇವರಿಂದ ಪ್ರತಿಷ್ಠಿಸಲ್ಪಟ್ಟವನಾಗಿರಬೇಕು, ಎರಡನೆಯದಾಗಿ ದೇವರಿಗೆ ವಿಧೇಯನಾಗುವವನಾಗಿರಬೇಕು, ಮೂರನೆಯದಾಗಿ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿಸಲ್ಪಟ್ಟವನಾಗಿರಬೇಕು, ನಾಲ್ಕನೆಯದಾಗಿ ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಆರಿಸಲ್ಪಟ್ಟವನಾಗಿರಬೇಕು. 4 ವಿಷಯಗಳನ್ನು ಪೇತ್ರನು ಬರೆಯುತ್ತಾ ಹೋಗ್ತಿದ್ದಾನೆ. ದೇವರ ಜನರು ಅಂದರೆ ಯಾರು? ದೇವರ ಜನರಿಗಿರುವಂತ ಮೌಲ್ಯಗಳು ಏನು? ಅವನು ಮೊದಲನೇದಾಗಿ ಅವನು ದೇವರಿಂದ ಪ್ರತಿಷ್ಠಿಸಲ್ಪಟ್ಟವನಾಗಿರಬೇಕು. ಪೌಲನು ಒಂದು ಸ್ಥಳದಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಹೀಗೆ ಮಾತಾಡ್ತಾ ಹೋಗ್ತಾನೆ. ಅವನು ಹೇಳ್ತಾನೆ, ನಾನು ಯಹೂದ್ಯ ಮತಾವಲಂಬಿಯಾಗಿ ನಾನು ಜನಿಸಿದೆನು, ನಾನು ಸಭೆಗೆ ಹಿಂಸೆ ಪಡಿಸಿದೆನು, ಆದರೆ ನಾನು ಹುಟ್ಟುವುದಕ್ಕಿಂತ ಮುಂಚೆ ದೇವರು ನನ್ನನ್ನು ಏನ್ ಮಾಡಿದ್ದಾನೆ? ಪ್ರತ್ಯೇಕಿಸಿದ್ದಾನೆ. ನಾನು ನಿಮ್ಮಗಳನ್ನು ದೇವರು ಒಂದು ಏನೋ ಇಲ್ಲಿವರೆಗೆ ನಮ್ಮ ಲೈಫ್ ಹಾಳಾಗಿತ್ತು, ಮತ್ತೆ ದೇವರಿಗೂ ಬ್ರದರ್ ಜಾನ್ ಬ್ರದರ್ ಹೇಳಿಕಾದು ಜಾನ್ ತುಂಬಾ ಪಾಪದಲ್ಲಿದ್ದಾನೆ, ಇವನಿಗೊಂದು ಹೊಸ ಲೈಫ್ ಕೊಡುವ. ಇಲ್ಲ, ದೇವರು ನಾನು ಇನ್ನೇನು ಹುಟ್ಟುವುದಕ್ಕಿಂತ ಮುಂಚೆ, ಭೂಮಿಗೆ ಅಸ್ಥಿವಾರವನ್ನು ಹಾಕುವುದಕ್ಕಿಂತ ಮುಂಚೆ ಆತನು ನನ್ನನ್ನು ಆರಿಸಿಕೊಂಡಿದ್ದಾನೆ. ಪ್ರಿಯರೇ, ಹಾಗಿರುವಾಗ ದೇವ ಜನರು ಎನಿಸಿಕೊಳ್ಳುವಂತ ಮೌಲ್ಯದಲ್ಲಿರುವಂತ ಮೊದಲನೇದೇ ಎಂದರೆ ನಾವು ದೇವರಿಂದ ಪರಿಶುದ್ಧಾತ್ಮನಿಂದ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿರುವುದರಿಂದಾಗಿ ನಾವು ಆತನಿಗೆ ಯೋಗ್ಯರಾಗಿ ನಡೆದುಕೊಳ್ಳುವವರಾಗಿರಬೇಕು. ಪರಿಶುದ್ಧಾತ್ಮನನ್ನು ಹೊಂದಿಕೊಂಡವರಾಗಿದ್ದುಕೊಂಡು, ಪರಿಶುದ್ಧಾತ್ಮನು ನೋಡಿ ನಮ್ಮಲ್ಲಿ ಅನೇಕ ಸಲ ಪಾಪಗಳು ಒಳಗಿಂದ ಹೀಗೆ ಮೆಲ್ಲ ಬರ್ತಾ ಇರ್ತದೆ, ಹೌದಲ್ಲ? ಒಂದು ಚೂರು ಪಾಪಕ್ಕೆ ಕಣ್ಣು ಓಡಿಸ್ತದೆ. ಕೆಲವರು ತುಂಬಾ ಪರಿಶುದ್ಧರಿದ್ದಾರೆ, ನಾನು ಅವರ ಬಗ್ಗೆ ಮಾತಾಡೋದಿಲ್ಲ. ಅವರಿಗೆ ಏನು ಪಾಪ ಎಲ್ಲ ಅವರಿಗೆ ಕಾಣುವುದೇ ಇಲ್ಲ. ಅಂದ್ರೆ ಜನರು ನಮಗೆ ಆಚೆ ಈಚೆ ಎಲ್ಲ ನೋಡುವಾಗ ಸ್ವಲ್ಪ ಏನಾಗ್ತದೆ, ಎಂತೆಲ್ಲ ಅಟ್ರಾಕ್ಷನ್ ಎಲ್ಲ ಬರ್ತದೆ, ಅದೆಲ್ಲ ಬರ್ತದೆ, ಯಾಕಂದ್ರೆ ಮನುಷ್ಯ ಮಾತ್ರ. ಆದ್ರೆ ಈ ಎಲ್ಲ ಸಮಯಗಳಲ್ಲಿ ನಮಗೆ ಸಹಾಯ ಮಾಡುವ ಆತನ ಪರಿಶುದ್ಧಾತ್ಮನು. ಪಾಪಕ್ಕೆ ನಮ್ಮ ಕಣ್ಣು ಹೋಗದಾಗೆ ಆತನು ನಮಗೆ ತಡೆಯುವ ಆತನಾಗಿದ್ದಾನೆ. ನಮ್ಮ ಮನಸ್ಸು ಪಾಪದ ಕಡೆಗೆ ತೆರಳದಾಗೆ, ನಮ್ಮ ಶರೀರವು ಪಾಪಕ್ಕೋಸ್ಕರ ಬಯಸದ ಹಾಗೆ ಆತನು ನಮ್ಮನ್ನು ಕಾಪಾಡುವ ಆತನಾಗಿದ್ದಾನೆ. ಅದರಿಂದಾಗಿ ಪರಿಶುದ್ಧಾತ್ಮನನ್ನು ಅನುಸರಿಸಿಕೊಂಡು ನಡೆಯುವವರು ದೇವರ ಮಕ್ಕಳಾಗಿರ್ತಾರೆ. ಎರಡನೇದಾಗಿ ದೇವರ ವಾಕ್ಯ ಅಂತ ಹೇಳ್ತದೆ, ದೇವರಿಗೆ ವಿಧೇಯರಾಗಿರುವವರು. ಯಾರು ಈ ದೇವರಿಗೆ ವಿಧೇಯರಾಗಿರುವವರು? ಯಾರು ದೇವರ ವಾಕ್ಯವನ್ನು ದೇವರ ವಾಕ್ಯದಂತೆ ಓದುತ್ತಾರೋ, ಆ ವಾಕ್ಯಗಳನ್ನು ಕೈಕೊಂಡು ನಡೆಯುವುದಕ್ಕೆ ಮನಸ್ಸು ಮಾಡ್ತಾರೋ ಅವರು ದೇವರಿಗೆ ವಿಧೇಯರಾಗುವವರು. ಇಲ್ಲದಿದ್ರೆ ಏನ್ ಮಾಡ್ತಾರೆ? ನಮಗೀಗ ಒಂದು ಹೊಸ ಟ್ರೆಂಡ್ ಆಗಿದೆ. ಏನಂತ ಹೇಳಿದ್ರೆ, ಅಲ್ಲ ಇಲ್ಲಿ ಹೀಗೆ ಬರ್ದಿದೆ, ಆದ್ರೆ ಇನ್ನೊಂದು ಟ್ರಾನ್ಸ್ಲೇಷನ್ಗೆ ನೀವು ಹೋಗ್ಬೇಕಾದ್ರೆ ಅಲ್ಲಿ ಹೀಗೇನೆ ಬರ್ದಿದೆ. ಯಾಕಂದ್ರೆ ನಮ್ಮ ಆಲೋಚನೆಗಳನ್ನು, ನಮಗಿರುವಂತ ಥಾಟ್ಗಳನ್ನು ಅಥವಾ ನಾವು ಮಾಡಬೇಕಾದ ಅನೇಕ ತಪ್ಪು ಕಾರ್ಯಗಳನ್ನು ಮುಚ್ಚುವುದಕ್ಕೋಸ್ಕರ ನಾವು ಹೊಸ ರೆವಲ್ಯೂಷನ್ಗಳನ್ನು ನಾವು ಹುಟ್ಟು ಹಾಕುವವರಾಗಿದ್ದೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ,
ದೇವರ ವಾಕ್ಯಕ್ಕೆ ವಿಧೇಯರಾಗೋರು ಇಂಥ ಸಬೂಬುಗಳನ್ನು ಹುಡುಕಿಕೊಂಡು ಹೋಗುವುದಿಲ್ಲ. ನೋಡಿ, ಬೈಬಲ್ ಎಂತ ಹೇಳ್ತದೆ, ಈಗ ನೀವು ಮಾಡಬೇಡಿ ಅದನ್ನು, ಇದ್ದ ಹಾಗೆ ನೀರಿ. ಏನ್ ಹೇಳ್ತದೆ ಹೆಂಗಸರಿಗೆ? ಎಂತ ಹೇಳ್ತದೆ ಆರಾಧನೆ ಮಾಡುವಾಗ? ಎಂತ ಹೇಳ್ತದೆ? ತಲೆಗೆ ಹಾಕಿದ್ದೀರಾ? ಹಾಕ್ಲಿಲ್ಲ. ಈಗ ಹಾಕ್ಲಿಕ್ಕೆ ಹೋಗ್ಬೇಡಿ, ನಾನೀಗ ಅದನ್ನ ಹೇಳ್ತಲ್ಲ. ಯಾಕೆ ಹಾಕ್ಲಿಲ್ಲ? ಆಯ್ತು, ನೀವು ಹಾಕ್ಲಿಲ್ಲ ಅಷ್ಟೇ. ಅರ್ಥ ಆಯ್ತು? ಬೈಬಲ್ ಎಂತ ಹೇಳಿದೆ? ಹಾಕ್ಬೇಕು ಹೇಳಿದೆ. ನೀವೇನ್ ಮಾಡ್ಲಿಲ್ಲ? ಸುಮ್ಮನಿರಿ, ನೀವು ಮಾಡ್ಲಿಲ್ಲ ಅಷ್ಟೇ. ನಾನು ಹೇಳಿದ ಅರ್ಥ ಆಗ್ತಾ ಉಂಟಾ? ದಟ್ಸ್. ಮದ್ಯಪಾನ ಮಾಡಬಾರ್ದು. ನೀವೇನ್ ಮಾಡಿದ್ದೀರಿ ಅಂದ್ರೆ ನಿಮ್ಮ ಬಗ್ಗೆ ಅಲ್ಲ, ನಾನು ಏನ್ ಮಾಡಿದ್ದಾರೆ? ಕುಡ್ದಿದ್ದು. ಮೊನ್ನೆ ಒಬ್ಬ ಕುಡ್ದು ಬಂದು ನನ್ನ ಹತ್ರ ಹೇಳ್ತಿದ್ದಾನೆ, ಅಲ್ಲ ಬೈಬಲ್, ನಾನು ಹೇಳಿದ ಮಾತಾಡಬೇಡ ಇನ್ನು. ಯಾಕಂತ ಹೇಳಿದ್ರೆ ಮದ್ಯಪಾನ ಮಾಡಬಾರ್ದು ಅಂತ ಬೈಬಲ್ ಬರ್ದಿದೆ, ಅದು ಹೇಗೆ ಮಾಡಬಾರ್ದು ಹೇಗೆ ಮಾಡ್ಬೇಕಾದ್ರೆ ಬೇಡ, ನೀನು ಕುಡ್ದಿದ್ಯಲ್ಲ, ಫಿನಿಶ್, ಅಲ್ಲಿಗೆ ಮುಗೀತು. ನೀವು ತಲೆಗೆ ಕೊಟ್ಟಾಕುದು ಹೇಳುದಲ್ಲ, ಎಂತ ಹೇಳಿದ್ದು? ಹಾಕ್ಬೇಕು ಹೇಳಿದ್ದು. ನೀವೇನ್ ಮಾಡಿದ್ಲ? ಹಾಕ್ಲಿಲ್ಲ, ಸುಮ್ಮನೆ ರೀ. ಆದ್ರೆ ಅಲ್ಲಲ್ಲ ಬ್ರದರ್, ಅದು ಕೊರಿಂಥದವರಿಗೆ ಬರ್ದಿದೆ, ಅದರಿಂದಾಗಿ ನಾವು ಮತ್ತೆ ಯಾರಿಗೆ? ಇಲ್ಲಿ ನಮಗೆ ಅಂತ ಬರ್ದಿದೆ, ಇಲ್ಲಿ ಬ್ರಹ್ಮವರಕ್ಕೆ ಅಂತ ಹೇಳಿ. ಇಲ್ಲಿ ಯಾವುದು ಬರೀಲಿಲ್ಲ ನಮಗೆ ಅಂತ ಹೇಳಿ. ನೀವು ಇನ್ನೊಂದು ತಿಳ್ಕೊಳ್ಳಿ, ವಿಧೇಯರಾಗುವವರಿದ್ರೆ ಹೇಗೆ ವಿಧೇಯರಾಗ್ತೇವೆ ನಾವು? ನಾನು ಹೇಳಿದ ಅರ್ಥ ಆಗ್ತಾ ಉಂಟು? ಹೇಗೆ ವಿಧೇಯರಾಗ್ತೇವೆ? ಇಲ್ಲ, ಕೊಟ್ಟು ಹಾಕ್ಲೇಬೇಕು ಅಂತ ನಾನೇನು ನಾವು ಯಾರಿಗೆ ಹೇಳಿಲ್ಲ. ಇಲ್ಲಿ ಪಾಸ್ಟರ್ ಬಂದು ಯಾರಿಗೆ ಹೇಳಿಲ್ಲ ನೀವು ತಲೆಗೆ ಹಾಕೊಂಡು. ನನ್ನ ಹೆಂಡತಿ ಹಾಕ್ಲಿಲ್ಲ, ಬಿಡಿ. ಅವಳಿಗೆ ಇವರಿಗೆ ಆದ್ರೆ ಕೆಲವ್ರಿಗೆ ಶಾಲ್ ಆದ್ರೂ ಉಂಟು, ಅವಳ ಹತ್ರ ಹಚ್ಚ ಇಲ್ಲ, ಈಗ ರಪ್ಪ ಹಾಕು ಅಂತ ಹೇಳಿದ್ರು. ಅರ್ಥ ಆಯ್ತು? ಲಿಸನ್. ಅದರಿಂದಾಗಿ ಮಾಡ್ಲಿಲ್ಲ, ನಾವು ಮಾಡ್ಲಿಲ್ಲ. ಆ ಮಾಡದಿರುವುದಕ್ಕೋಸ್ಕರ ಇನ್ನೊಂದು ಸಬೂಬನ್ನು ಹುಡುಕುವಂಥದ್ದು, ಅದು ಅವಿಧೇಯತೆ. ಈ ನಾವು ಮಾಡ್ಲಿ, ನಾನು ಕೆಲವು ಸಲ ತಪ್ಪು ಮಾಡಿದ್ದೇನೆ, ಆ ತಪ್ಪು ಮಾಡಿದ್ದೇನೆ ಒಪ್ಪಿಕೊಳ್ಳುವುದು ದೇವರಿಗೆ ಮಹಿಮೆ ಕೊಡ್ತದೆ. ಹೌದು ಸ್ವಾಮಿ, ನಾನು ತಪ್ಪು ಮಾಡಿದೆ, ನಾವು ಮಾಡ್ಬೇಕಿತ್ತು. ಟೈಟ್ಸ್ ಕೊಡುವಾಗ ಕೊಡ್ಲಿಲ್ಲ. ಮೊನ್ನೆಯಿಂದ ಒಂಚೂರು ಹಣ ಬಂತು ನನಗೆ, ನಾನು ಟೈಟ್ಸ್ ಕೊಡ್ಲಿಲ್ಲ. ದೇವ್ರ ವಾಕ್ಯ ಅಂತ ಹೇಳ್ತದೆ, ಎಲ್ಲ ಕೊಡ್ಬೇಕು ಅಂತ ಹೇಳ್ತದಲ್ಲ, ಕೊಡ್ಲಿಲ್ಲ. ಮೊನ್ನೆ 2 ದಿವಸದ ಹಿಂದೆ ಎಂತಂತ ಗೊತ್ತಿಲ್ಲ, ನಂದು 5,000 ರೂಪಾಯಿ ಕಳೆದೋಯ್ತು, ಬಿಸಡಿ ಹೋಯ್ತು. ದೇವರು ಹೇಳಿದ ಅದು ಹೋಯ್ತದು ನಿಮಗೆ. ಭಾರಿ ಬೇಸರ ಆಯ್ತು ನನಗೆ. ನನ್ನ ಹೆಂಡತಿ ಬಂದು ಹೇಳಿದ, ಟೆನ್ಷನ್ ಮಾಡಬೇಡಿ, ಟೆನ್ಷನ್ ಅಂತ, ನನ್ನದು 5,000 ಹೋದದು. ಅರ್ಥ ಆಯ್ತು? ಟೆನ್ಷನ್ ಮಾಡಬೇಡಿ, 5,000 ಹೋಗಿದೆ. ನನಗೆ ಒಳಗಿಂದ ಹೇಳ್ತಾ ಉಂಟು, ಟೈಟ್ಸೇ ಹಾಕ್ಲಿಲ್ಲ ನೀನ್ ಮಗನೇ. ನಾ ಹೇಳಿದೆ, ಸ್ವಾಮಿ 5,000 ಹಿಂದೆ ಸಿಕ್ಕಿದ್ರೆ, ಎಲ್ಲಿ ಎಡೆಯಲ್ಲೆಲ್ಲ ಬಿತ್ತಿದ್ರೆ, ಎಲ್ಲರೂ ಸಿಕ್ಕಿದ್ರೆ ಅದು ಕಾಣಿಕೆ ಫಸ್ಟ್ ಆಗ್ತೇನೆ ಅಂತ ಹೇಳಿ. ನೋಡಿ, ಅದಕ್ಕೆ ಪುನಃ ಅಲ್ಲ, ಅದು ನನಗೆ ಬಂದ ಹಣ ಎಲ್ಲ ನಾನು ಇದಕ್ಕೆ ಹಾಕಿದೆ, ಅದೆಲ್ಲ ಬೇಡ. ಇನ್ನು ಹಾಕ್ಲಿಲ್ಲ, ಇನ್ನು ಮಾಡ್ಲಿಲ್ಲ, ಒಪ್ಪಿಕೊಳ್ಳುವ. ನಾನು ಹೇಳಿದ ಅರ್ಥ ಆಗ್ತಾ ಉಂಟ? ಅದಕ್ಕೋಸ್ಕರ ಒಂದು ಹೊಸ ವಾಕ್ಯವನ್ನು ಹುಡುಕ್ಲಿಕ್ಕೆ ಹೋಗುದು ಬೇಡ. ದೇವ್ರ ವಾಕ್ಯವನ್ನು ನಾವು ವಿಧೇಯರಾಗೋಣ. ನಾನು ಒಪ್ಪಿಕೊಂಡೆ. ನಾನು ಹೇಳಿದೆ, ಸ್ವಾಮಿ ನಿನ್ನೆ ರಾತ್ರಿ ಸ್ವಾಮಿ ಹತ್ರ ಹೇಳಿದೆ, ಸ್ವಾಮಿ ನಾನು ಕಾಣಿಕೆ ಹಾಕ್ಲಿಲ್ಲ, ನನ್ನ ಟೈಟ್ಸ್ ಅದು ಯಾವುದಕ್ಕೆ ಬಂದಿರಬೇಕು ಅದನ್ನ ಬದಿಗೆ ಇಡಬೇಕಿತ್ತು, ನಾನು ಇಡ್ಲಿಲ್ಲ ಸ್ವಾಮಿ, ಇನ್ನು ಮುಂದೆ ನಾನು ಹಾಕ್ತೇನೆ ಸ್ವಾಮಿ. ಹಾಲೆಲೂಯಾ. ದೇವರಿಗೆ ವಿಧೇಯರಾಗುವುದಂದ್ರೆ ಹಾಗೆ. ಪಾಪವನ್ನು ಒಪ್ಪಿಕೊಂಡು ಅದನ್ನು ಅರಿಕೆ ಮಾಡುವವನಿಗೆ ಶುಭವಾಗುವುದು, ಕರುಣೆ ದೊರೆಯುವುದು. ಅದನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು. ದೇವರ ವಾಕ್ಯ ಇರ್ತದೆ. ಅದರಿಂದ ದೇವರ ಆತ್ಮನಿಗೆ ನಾವು ವಿಧೇಯರಾಗೋಣ. ದೇವರ ವಾಕ್ಯ ನಮ್ಮ ಹತ್ರ ಮಾತಾಡ್ತಾ ಉಂಟಾ? ಅಯ್ಯೋ ಇಲ್ಲಿ ಹೀಗೆ ಉಂಟು, ಅದರಿಂದಾಗಿ ನಾನು ಇನ್ನೊಂದು ಬೈಬಲ್ ಅಲ್ಲಿ ಇನ್ನೊಂದು ಟ್ರಾನ್ಸ್ಲೇಷನ್ ಓದ್ತೇನೆ ಅಂತ ಹೋಗುದಲ್ಲ. ದೇವರ ವಾಕ್ಯವನ್ನು ದೇವರು ನಮ್ಮ ಹತ್ರ ಮಾತಾಡುವಾಗ ಅದನ್ನ ಇದ್ದ ಹಾಗೆ ಕೇಳುವಂಥದ್ದು. ಅದಕ್ಕೆ ದೇವರ ಜನರು ಅಂತ ಹೇಳ್ತಾರೆ, ವಿಧೇಯರಾಗೋರು. ಮೂರನೇದಾಗಿ, ಕ್ರಿಸ್ತನ ರಕ್ತದಿಂದ ನಮ್ಮನ್ನು ನಾವು ಪ್ರೋಕ್ಷಿಸಿಕೊಂಡವರು. ಯಾವಾಗ ನಾವು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿಸಿಕೊಳ್ತೇವೋ ನಾವು ಆತನ ಹಸ್ತಗಳೊಳಗಿರ್ತೇವೆ. When we covered by the blood of Jesus Christ, Satan cannot harm me ಅಂತೇಳಿ ಯಾವುದೋ ಒಂದು ಹಾಡು ಹಾಡ್ತೇವೆ ನಾವು. ಯಾವಾಗ ನಾವು ಕ್ರಿಸ್ತನ ರಕ್ತದಿಂದ ತೊಳಕೊಂಡಿರ್ತೇವೆಯೋ, ನಾವು ಪ್ರೋಕ್ಷಿಸಲ್ಪಟ್ಟಿರ್ತೇವೆಯೋ, ಸೈತಾನನಿಗೆ ಮತ್ತು ನಮಗೆ ಯಾವ ಸಂಬಂಧ ಇಲ್ಲ. ಅದರಿಂದಾಗಿ ಸೈತಾನ ಹಾಗೆ ಮಾಡಿದ, ಸೈತಾನ ಹೀಗೆ ಮಾಡಿದ, ನಾಯಿ ಬೊಗಳಿದ ಕೂಡಲೇ ಪಾಸ್ಟ್ರೆ ಯಾಕಂತ ಗೊತ್ತಿಲ್ಲ, ನಮ್ಮ ಪಕ್ಕದಲ್ಲಿ ಮನೆ ಹತ್ರ ಎಲ್ಲ ನಾಯಿಗಳು ತುಂಬ ಬೊಗಳ್ತಾ ಉಂಟು, ಆಚೆ ನೀನು ರಕ್ಷಿಸಲ್ಪಟ್ಟ ಒಂದು ದೇವ ಜನರಾಗಿರುವುದಾದರೆ, ನೀವು ಮೊದಲನೇದಾಗಿ ನೀವು ದೇವರಿಂದ ಪ್ರತಿಷ್ಠಿಸಲ್ಪಟ್ಟವರು, ಎರಡನೇದಾಗಿ ದೇವರಿಗೆ ವಿಧೇಯರಾಗುವವರು ಆಗಿರುವುದಾದರೆ, ದೇವರ ವಾಕ್ಯತೆ ನೀನು ನಿನ್ನ ಸಂತತಿಯು ಕ್ರಿಸ್ತನ ರಕ್ತದಿಂದ ಏನಾಗಿರ್ತೀರಿ?
ರೋಕ್ಷಿಸಲ್ಪಟ್ಟಿರ್ತೀರಿ. ಸೈತಾನನು ನಿಮ್ಮನ್ನು ಮುಟ್ಟುವುದಕ್ಕೆ ಅಸಾಧ್ಯ. ಯಾವ ರೋಗಗಳಾಗಲಿ, ಯಾವ ಬಾಧೆಗಳಾಗಲಿ, ಯಾವ ಅಸೌಖ್ಯಗಳಾಗಲಿ ಆ ಸೈತಾನನಿಂದ ಮೂಲಕವಾಗಿ ನಿಮ್ಮನ್ನು ಬಾಧಿಸುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಾಲೆಲೂಯಾ. ಯಾಕಂದ್ರೆ ನೋಡಿ, ನಿಮಗೆ ಇನ್ನೊಂದು ವಿಷಯ ಹೇಳ್ತೇನೆ. ನಿಮಗೆ ಸೈತಾನನ್ನು ನಾವು ಕಾಣುವುದೇ ಇಲ್ಲ. ಮತ್ತೆ ಆತನನ್ನು ದಯಮಾಡಿ ಹೆಚ್ಚು ಮಾತಾಡಿಕೋಬೇಡಿ. ಯಾಕಂದ್ರೆ ಆತನಿಗೆ ಮತ್ತು ನಮಗೆ ಸಂಬಂಧ ಇಲ್ಲ. ನಮಗಿರುವ ಸಂಬಂಧ ಯಾರೊಟ್ಟಿಗೆ? ಕ್ರಿಸ್ತನೊಂದಿಗೆ. ಅದರಿಂದಾಗಿ ನಾವು ಕ್ರಿಸ್ತನೊಂದಿಗಿರುವ ಸಂಬಂಧವನ್ನು ನಾವು ಮಾತನಾಡಿಕೊಳ್ಳೋಣ. ಅನೇಕ ಸಲ ಜನರಲ್ಲಿ ಭಯವನ್ನು ಹುಟ್ಟಿಸಿ ದೇವರ ಕಡೆಗೆ ಬರುವಂತೆ ಪ್ರಯತ್ನಿಸ್ತಾರೆ. ಅದು ಆ ಪ್ರಯತ್ನವು ಸುಮ್ಮಗೆ. ಮೂರನೇದಾಗಿ ಆ ದೇವರಿಂದ ರಕ್ತದಿಂದ ಪ್ರೋಕ್ಷಿಸಲ್ಪಟ್ಟವರಾಗಿರು. ನಾಲ್ಕನೇದು ಬಹಳ ಸುಂದರವಾದದ್ದು ಏನು? ದೇವರ ಭವಿಷ್ಯತ್ ಜ್ಞಾನಾನುಸಾರವಾಗಿ ಆರಿಸಿಕೊಂಡವರು. ದೇವರು ಭವಿಷ್ಯತ್ತಿಗೋಸ್ಕರ ನಮ್ಮನ್ನು ಆತನು ಆರಿಸಿಕೊಂಡದ್ದು. ನಾವು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿರುವುದರಿಂದಾಗಿ ದೇವರು ನಮ್ಮೊಂದಿಗೆ ಮಾಡ್ಲಿಕ್ಕಿರುವಂತ ಆ ಆಶೀರ್ವಾದಗಳು ಎಂತ ಹೇಳ್ತದೆ? ಇಂಗ್ಲಿಷ್ನಲ್ಲಿ ಎಂತ ಹೇಳ್ತದೆ? ಅಕಾರ್ಡಿಂಗ್ ಟು ಹೂ ಹ್ಯಾವ್ ಕಾಲ್ಡ್ ಅಕಾರ್ಡಿಂಗ್ ಟು ಹಿಸ್ ಪರ್ಪಸ್. ಹೌದಾ? ಆತನ ಚಿತ್ತಕ್ಕೋಸ್ಕರ ನಮ್ಮನ್ನೇನ್ ಮಾಡಿದಾನೆ? ಆತನು ಕರೆದಿದ್ದಾನೆ. ಆತನ ಸಂಕಲ್ಪ, ಆತನ ಹಾಕಿದ ಯೋಚನೆಗೋಸ್ಕರ, ಆತನ ಹಾಕಿದ ಯೋಚನೆಗಳನ್ನು ತೀರಿಸುವುದಕ್ಕೋಸ್ಕರ ಆತನ ನಮ್ಮನ್ನು ಕರೆದಿದ್ದಾನೆ. ಆತನ ಸಂಕಲ್ಪ ಯಾವುದು? ಆಗ ತಾನೆ ಪಾಸ್ಟರ್ ಹೇಳ್ತಿದ್ರು, ದೇವರ ಚಿತ್ತದಕ್ಕೆ ಒಳಪಟ್ಟು ಬಾಳುವುದು ಅಂತೇಳಿ. ದೇವರ ಚಿತ್ತಕ್ಕೆ ಒಳಪಟ್ಟು ಬಾಳುವುದು ಅಂದರೆ ಏನು? ನಮ್ಮ ಚಿತ್ತವಲ್ಲ, ಸ್ವಾಮಿಯ ಚಿತ್ತವೇನೆಂಬುದನ್ನು ತಿಳಿದುಕೊಳ್ಳುವಂಥದ್ದು. ನಿಮಗೆ ಇಲ್ಲಿ ರೋಮಪುರದವರಿಗೆ ಬರೋ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ ತೆಗಿರಿ, ಬೇಗ ತೆಗಿರಿ, ಸ್ವಲ್ಪ ಮುಗೀತು ನಂದು ಲಾಸ್ಟ್. ಆಯ್ತಾ? 28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಏನಾಗ್ತದೆ? ಅನುಕೂಲವಾಗ್ತದೆ. ಎಲ್ಲಾ ಕಾರ್ಯಗಳು ಅನುಕೂಲವಾಗ್ತದೆ ಎನ್ನುವ ಪದದ ಅರ್ಥವೇನಂತ ಹೇಳಿದ್ರೆ, ನಾವು ಯೋಚಿಸಿದ ಕಾರ್ಯಗಳಲ್ಲ ಪ್ರಿಯರೇ. ನಾ ಹೇಳಿದ ಅರ್ಥ ಆಗ್ತಾ ಉಂಟು? ನಮ್ಮ ಯೋಚನೆಗಳು ನೋಡಿ, ಈ ಫಸ್ಟ್ ಲೈನ್ ಯಾವಾಗಲೂ ನಮಗೆ ಏನಾಗ್ತದೆ? ಬಹಳ ಖುಷಿತೆ. ದೇವರು ನಮ್ಮನ್ನು ಆತನ ಯಾಕೆ ಕರೆದಿದ್ದಾನೆ? ತನ್ನ ಚಿತ್ತವನ್ನು ನಮ್ಮಲ್ಲಿ ಏನ್ ಮಾಡ್ಲಿಕ್ಕೆ? ನೆರವೇರಿಸುವುದಕ್ಕೋಸ್ಕರ. ಅನೇಕ ಸಲ ದೇವರು ಎಲ್ಲವನ್ನು ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ. ಅದ ಎಲ್ಲ ಕಾರ್ಯಗಳು ನಮಗೆ ಒಳ್ಳೆಯದಾಗ್ತದೆ. ಆದರೆ ಅನೇಕ ಸಲ ನಮಗೆ ನಮ್ಮ ಚಿತ್ತದ ಪ್ರಕಾರವಾಗಿ ನಡೆಯದಾಗ ನಾವೇನ್ ಮಾಡ್ತೇವೆ? ನಾವು ಸೈತಾನನ ಮೇಲೆ ದೂರ ಆಗ್ತೇವೆ. ಹೌದಲ್ವೇ? ಉದಾಹರಣೆಗೆ ಒಂದು ಕೆಲಸಕ್ಕೋಸ್ಕರ ಹೋಗ್ತೇವೆ, ಕೆಲಸ ಸಿಕ್ಲಿಲ್ಲ, ಏನ್ ಮಾಡ್ತೇವೆ ನಾವು? ದೇವರ ಚಿತ್ತ ಇಲ್ಲ ಅಂತ ಹೇಳುದಿಲ್ಲ. ಅದು ಬ್ರದರ್ ಅಲ್ಲಿ ತುಂಬಾ ಇನ್ಫ್ಲುಯೆನ್ಸ್ ಇತ್ತು, ಅಲ್ಲಿ ಯಾವ್ದು ಇನ್ಫ್ಲುಯೆನ್ಸ್ ಇದ್ರೂ ಸಹ ದೇವರ ಚಿತ್ತ ಇದ್ರೆ ನಿಮಗೆ ಕೆಲಸ ಸಿಗ್ಲೇ ಬೇಕು. ನೀವು ದೇವರ ಮಕ್ಕಳು. ದೇವರು ಮುಂದಣ ಕಾರ್ಯಗಳಲ್ಲಿ ನಮ್ಮ ಮೇಲೆ ಇಟ್ಟಿರುವಂತ ಆ ಆಲೋಚನೆಗಳು ಅನೇಕ ಸಲ ನಮ್ಮ ಚಿತ್ತವು ನೆರವೇರಿದಾಗ ನಾವು ಬೇಸರದಲ್ಲಿ ಬೀಳ್ತೇವೆ. ಎಲ್ಲಾ ಕಾರ್ಯಗಳು ಒಳ್ಳೇದಾಗ್ತದೆ ಹೇಳಿದ್ರೆ ಯಾವುದೆಲ್ಲ ಕಾರ್ಯಗಳು? ನಮಗೆ ಒಳ್ಳೇದಾಗಬೇಕಾದ್ರೆ ದೇವರು ನಮ್ಮ ಮೇಲೆ ಇಟ್ಟಂತ ಚಿತ್ತಗಳು, ಹೇಗೆ ಆತನು ನಮ್ಮನ್ನು ಕಾಪಾಡಬೇಕೆಂಬುದಾಗಿ ಆತನು ಯೋಚಿಸಿದ್ದಾನೆ. ನಮ್ಮ ದೃಷ್ಟಿಗೆ ಸರಿ ಬೀಳುವಂಥದ್ದನ್ನು ಆಗದೆ ಹೋದರೆ ನಾವು ಅನೇಕ ಸಲ ಬೇಸರ ಪಡುವವರಾಗಿರುತ್ತೇವೆ. ಹಾಗಿಲ್ಲ ಪ್ರಿಯರೇ. ನಾವು ಯಾವಾಗಲೂ ದೇವರ ಚಿತ್ತ ನಮ್ಮ ಜೀವಿತಗಳಲ್ಲಿ ಏನೆಂಬುದನ್ನು ನಾವು ನೆನೆಸಿಕೊಳ್ಬೇಕು. ಅನೇಕ ಸಲ ದೇವರು ನಮ್ಮನ್ನು ಕಣಿವೆಯ ಮಧ್ಯದಲ್ಲಿ ನಿಲ್ಲಿಸುವಾಗ ಅಲ್ಲಿ ನಿಂತುಕೊಳ್ಳುವುದಕ್ಕೆ ನಾವೇನ್ ಮಾಡಬೇಕು? ಒಪ್ಪಿಸಿಕೊಡ್ಬೇಕು. ದೇವರು ಮರುಭೂಮಿಯಲ್ಲಿ ನಿಮ್ಮನ್ನು ನಡೆಸುವುದಕ್ಕೆ ಪ್ರಯತ್ನಿಸುವಾಗ, ಓ ಇಲ್ಲಪ್ಪ ನಾವು ರೈಚಸ್, ನಮಗೆ ಪ್ರಾಸ್ಪರಿಟಿ, ನಮಗೆ ಎಲ್ಲವೂ ಹಾಲು ಜೇನು ಹರಿಯು ಇಲ್ಲ. ಕಾನಾನ್ ನಮಗೋಸ್ಕರ ಸಿದ್ಧವಾಗಿದೆ. ಆದ್ರೆ ನಾವೆಲ್ಲರೂ ಕಾನಾನ್ ದೇಶದ ಪ್ರವಾಸಿಗಳಾಗಿದ್ದೇವೆ. ಆಮೇಲೆ ಅದರಿಂದಾಗಿ ದೇವ ಜನರೆನಿಸಿಕೊಳ್ಳೋರು ದೇವರ ಭವಿಷ್ಯತ್ತಿಗೋಸ್ಕರ ಭವಿಷ್ಯ ಜ್ಞಾನವನ್ನು ನಮ್ಮ ಮೇಲೆ ಇರಿಸಿದ್ದಾನೆ. ನಾವು ಏನಾಗಬೇಕು, ಏನು ಮಾಡಬೇಕೆಂಬುದನ್ನು ಆತನ ಆಲೋಚನೆಗಳನ್ನು ನಮ್ಮ ಹೃದಯದಲ್ಲಿ ಆತನ ಇಟ್ಟಿದ್ದಾನೆ. ಅದರಿಂದಾಗಿ ತಿಳ್ಕೊಳ್ಬೇಕಾದ ಸತ್ಯವೇನೆಂದರೆ, ನಾವು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗಲೂ, ನಾವು ಮರುಭೂಮಿಯಂತ ಪರಿಸ್ಥಿತಿಗಳು ಬರುವಾಗ ಅದು ದೇವರ ಚಿತ್ತ ಅಲ್ಲವೆಂಬುದಾಗಿ ಹೇಳದೆ
ದೇವರೇ ನಿನ್ನ ಚಿತ್ತವು ಏನೆಂಬುದನ್ನು ತಿಳಿದುಕೊಳ್ಳುವುದಕ್ಕೂ ಅದೇ ಯಾಕೆ ಮೋಶೆ ಅರಣ್ಯದಲ್ಲಿ ನಡೆಯುವಾಗ ಅವನು ಸುಮ್ಮನಿದ್ದ ಯಾಕೆ ಗೊತ್ತಾ? ಬೈಬಲ್ ಅಂತ ಹೇಳ್ತದೆ. ಮೋಶೆಗೆ ದೇವರು ಏನ್ ಮಾಡಿದ್ದಾನೆ? ತನ್ನ ಮಾರ್ಗವನ್ನು, ತನ್ನ ಚಿತ್ತವನ್ನು ಆತನ ತಿಳಿಸಿದನು. ಅದರಿಂದಾಗಿ ಅವನ ಆ ಚಿತ್ತವನ್ನು ತಿಳ್ಕೊಂಡವನಾಗಿರುವುದರಿಂದ ಸಮಾಧಾನವಾಗಿ ಆ ಮರುಭೂಮಿಯಲ್ಲಿ ನಡೆದನು. ಇಸ್ರೇಲರು ಆತನಿಗೆ ವಿರುದ್ಧವಾಗಿ ಗುಣಗುಟ್ಟಿದ್ರು. ಯಾಕಂದ್ರೆ ಅವರು ಆತನ ಮಾರ್ಗಗಳನ್ನು ತಿಳಿದುಕೊಳ್ಳಲಿಲ್ಲ. ಆದರೆ ದೇವರ ಆತ್ಮನನ್ನು ಹೊಂದಿಕೊಂಡಿರುವ ನಾವುಗಳೆಲ್ಲರೂ ದೇವರ ಚಿತ್ತವೇನೆಂದನ್ನು ತಿಳಿದುಕೊಳ್ಳುವಂತ ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಪರಿಶುದ್ಧಾತ್ಮ ನಮಗೆ ಕೊಟ್ಟಿದ್ದಾನೆ. ಯಾಕಂದ್ರೆ ಆತನು ಪ್ರತಿನಿತ್ಯವೂ ನಮಗೆ ನಾವು ನಡೆಯಬೇಕಾದ ಮಾರ್ಗವನ್ನು ನಮಗೆ ತಿಳಿಸುವ ಆತನಾಗಿದ್ದಾನೆ. ಹಾಲೆಲೂಯಾ. ಅದರಿಂದಾಗಿ ದೇವರ ಆತ್ಮನಿಗೆ ಒಳಪಟ್ಟು ಬಾಳೋಣ. ಶರೀರ ಭಾವದವುಗಳಿಗೆ ಮನಸ್ಸಿಡದೆ, ಪ್ರತಿಯೊಂದು ವಾಕ್ಯಗಳನ್ನು ಶರೀರ ಭಾವದವುಗಳಿಗೋಸ್ಕರ ನಾವು ತಾಳೆ ಮಾಡಿ ನೋಡದೆ, ನಾವು ಯಾವಾಗಲೂ ದೇವರ ಆತ್ಮನು ನಮ್ಮೊಂದಿಗೆ ಏನು ಮಾತಾಡ್ತಾನೆ, ದೇವರ ಆತ್ಮನ ಕಾರ್ಯಗಳೇನೆಂಬುದನ್ನು ತಿಳಿದುಕೊಂಡು ಅದರಂತೆ ಬಾಳುವುದಕ್ಕೆ ನಾವು ಪ್ರಾರಂಭಿಸೋಣ. ಹಾಗಾಗುವುದಾದ್ರೆ ನಾವು ಆಚೆ ದಡಕ್ಕೆ ಮುಟ್ಟುವವರಾಗಿರುತ್ತೇವೆ. ಇಲ್ಲದೆ ಹೋದರೆ ಒಂದೊಂದು ಸಲ ಬಂದ ಬೋಧನೆಗೆ ಒಂದೊಂದು ಸಲ ತಲೆ ಕೊಟ್ಟು ಕಡೆಗೆ ಆಚೆಯ ದಡ ಮುಟ್ಟುವುದಿಲ್ಲ, ಈಚೆಯ ದಡ ಮುಟ್ಟುವುದಿಲ್ಲ. ಇಂಥ ಜೀವಿತ ನಮ್ಮದಾಗಬಾರ್ದು. ನೀವು ನದಿ ನೋಡಿದಿರ? ಇಲ್ಲಿ ನದಿಯಲ್ಲಿ ಒಂದು ಕಾಯಿ ಬೀಳ್ತದೆ ಗೊತ್ತಾ? ಹೀಗೆ ರೌಂಡ್ ರೌಂಡ್ ಗ್ರೀನ್ ಒಂದು ಮರದ ನೀರ್ನ ಈ ಮೋಟ್ರ್ ಬೋಟ್ ಉಂಟಲ್ಲ, ಗೊತ್ತುಂಟ ಇಲ್ವಾ? ಮೋಟ್ರ್ ಬೋಟ್ ಗೊತ್ತುಂಟಲ್ಲ? ಆ ಮೋಟ್ರ್ ಬೋಟ್ ಹೋಗುವಾಗ ಈ ಕಾಯಿಗಳಾದ್ರೆ ಹಿಂದೆ ಹೋಗ್ತದೆ. ನೋಡ್ಲಿಲ್ಲ ನೀವು ಯಾರು ಸಹ? ನೋಡಿದಿರಲ್ಲ? ಈ ಕಾಯಿಗಳಿರ್ತದೆ. ಅದೇನ್ ಮಾಡ್ತದೆ ಅಂತ ಹೇಳಿದ್ರೆ, ಒಂದು ಮೋಟ್ರ್ ಬೋಟ್ ಹೋಗುವಾಗ ಅದರದ್ದು ವೇವ್ಸ್ ಇದಕ್ಕೆ ಅದರ ಹಿಂದೆಂದು ಹೋಗ್ತಾ ಇರ್ತದೆ. ಆಚೆಂದ ಸ್ವಲ್ಪ ದೊಡ್ಡ ಬೋಟ್ ಬರ್ತದೆ, ಮೋಟ್ರ್ ಬೋಟ್, ದೊಡ್ಡ ಬೋಟ್, ಎಂತ ಪರ್ಸಿನ್ ಎಂತದ ಹೇಳ್ತಾರಲ್ಲ, ಅದು ಬೋಟ್ ಈಚೆ ಬರ್ಬೇಕಾದ್ರೆ ಈ ಕಾಯಿಗಳು ಅದನ್ನು ಬಿಟ್ಟಿದ್ರೆ ಹಿಂದೆ ಹೋಗ್ತಾ ಇರ್ತದೆ. ಇನ್ನೇನು ಇಲ್ಲಿ ಬಂದು ಮುಟ್ಟುತ್ತೇವೆ ಅಂತ ಹೇಳೋಕೆ ಇನ್ನೊಂದು ಬೋಟ್ ಆಚೆ ಹೋಗಬೇಕಾದ್ರೆ ಹಿಂದೆ ಹೋಗ್ತಾ ಇರ್ತದೆ. ಒಟ್ಟಿನಲ್ಲಿ ಬೆಳಗಿಂದ ಸಾಯಂಕಾಲವರೆಗೆ ಆ ಕಾಯಿ ಆಚೆ ದಡನು ಮುಟ್ಟುವುದಿಲ್ಲ, ಈಚೆ ದಡನು ಮುಟ್ಟುವುದಿಲ್ಲ, ಒಂದರ ಹಿಂದೆ ಓಡ್ತಾ ಇರ್ತದೆ. ನೀವು ನೋಡ್ಲಿಲ್ಲವಂತ ಕಾಣ್ತದೆ. ನಮ್ಮಲ್ಲಿ ಮಂಗಳೂರಿನಲ್ಲಿ ಒಂದು ಬೆಂಗರೆ ಅಂತ ಒಂದು ಜಾಗ ಉಂಟು, ಅಲ್ಲಿ ಇರ್ತದೆ ಆ ಕಾಯಿಗಳು. ಅದು ಆಚೆ ದಡನು ಮುಟ್ಟುವುದಿಲ್ಲ, ಈಚೆ ದಡನು ಮುಟ್ಟುವುದಿಲ್ಲ. ನಮ್ಮ ಜೀವಿತಗಳು ಹಾಗಿರಬಾರದು. ಅರ್ಥ ಆಯ್ತು? ವಿಚಿತ್ರ ವಿಚಿತ್ರ ಬೋಧನೆ ಕೆಳಗೆ ತಲೆ ಕೊಟ್ಟು ನಾವು ಕಡೆಗೆ ಕ್ರಿಸ್ತ ನಂಬಿಕೆಯಿಂದ ದೂರ ಹೋಗುವವರಾಗಿರಬಾರದು. ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಯೂರಿ ನಿಲ್ಲುವುದಕ್ಕೋಸ್ಕರ ದೇವರ ಆತ್ಮ ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. 12 ಕಾಲ ಆಯ್ತು. ಆಮೇಲೆ ಸೊ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳು. ಪರಿಶುದ್ಧನ ಮಹೋನ್ನತ ತಂದೆಯಾದ ದೇವರೇ ಸ್ವಾಮಿ, ನೀ ನಮ್ಮಲ್ಲಿಟ್ಟಿರುವ ನಂಬಿಕೆಗೋಸ್ಕರ ನಾವು ಹೋರಾಡುವಂತ ಆಲೋಚನೆ ನಮಗೆ ಅನುಗ್ರಹಿಸು ಸ್ವಾಮಿ. ರಕ್ಷಕ, ನಿನ್ನ ಆತ್ಮನು ತಾನೆ ಸ್ವಾಮಿ, ನಿನ್ನಲ್ಲಿ ಕರ್ತನೆ ಪ್ರತಿಷ್ಠಿಸಲ್ಪಟ್ಟವರಾಗಿ, ನಿನಗೆ ವಿಧೇಯರಾಗಿ, ನಿನ್ನ ರಕ್ತದಿಂದ ಪ್ರೋಕ್ಷಿಸಲ್ಪಟ್ಟವರಾಗಿ, ನಿನ್ನ ಭವಿಷ್ಯ ಜ್ಞಾನಕ್ಕೋಸ್ಕರ ಸಿದ್ಧರಾದವರಾಗಿ ಬಾಳಿಕೆ ಬೇಕಿದ್ದ ಕೃಪೆಯನ್ನು ಕೊಡು ಸ್ವಾಮಿ. ನಿನ್ನ ಚಿತ್ತವೇನೆಂದನ್ನು ತಿಳಿದುಕೊಂಡು ಹೋರಾಟದ ಜೀವಿತ ಕ್ರಿಸ್ತಿಯ ಜೀವಿತವಾಗಿರಲಿಕ್ಕೆ ಬೇಕಿದ್ದ ಕೃಪೆಯನ್ನು ಕೊಡು ಸ್ವಾಮಿ. ನಿನ್ನ ಆತ್ಮನ ಸಹಾಯದಿಂದಾಗಿ ಈ ಲೋಕದಲ್ಲಿ ಬರುವಂತ ಶೋಧನೆಗಳು, ಶರೀರ ಭಾವದಂತ ಆಲೋಚನೆಗಳನ್ನು ವಿರೋಧಿಸಿ ಕ್ರಿಸ್ತ ನಂಬಿಕೆಯನ್ನು ಇಟ್ಟುಕೊಂಡು ಹಿಡಿದುಕೊಂಡು ಮುಂದೆ ನಡೆಯಲಿಕ್ಕೆ ಬೇಕಿದ್ದ ಕೃಪೆಯನ್ನು ಕೊಡು ಸ್ವಾಮಿ. ಇನ್ನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲೋ ಎಂಬುದನ್ನು ನಿಮ್ಮನ್ನೇ ನೀವು ಪರಿಶೋಧಿಸಿಕೊಳ್ಳಿ ಎಂಬುದಾಗಿ ನಾವು ವಾಕ್ಯ ಹೇಳುವಂತೆ ನಮ್ಮನ್ನೇ ನಾವು ಪ್ರತಿನಿತ್ಯ ಪರಿಶೋಧಿಸಿಕೊಳ್ಳಿಕ್ಕೆ ಬೇಕಿದ್ದ ಕೃಪೆಯನ್ನು ಕೊಡು ರಾಜ. ಘನವು ಮಾನ ಮಹಿಮೆಗೊಬ್ಬನಿಗೆ ಸಲ್ಲಲ್ಪಡಲಿ. ಕ್ರಿಸ್ತ ಯೇಸು ಸ್ವಾಮಿ ನಾಮದಲ್ಲಿ ತಂದೆ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಿಜವಾಗಿಯೂ ದೇವರು ಈ ಸೆಷನ್ ಅಲ್ಲಿ ಬಲವಾಗಿ ಮಾತಾಡ್ತಾ ಇದ್ದಾನೆ, ನೀವು ಅನುಭವಿಸ್ತಾ ಇದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ಸೇವಕರು ಹೇಳಿದಾಗೆ ಒಂದೇ ಸಾರಿ ನಮಗೆ ಒಪ್ಪಿಸಲ್ಪಟ್ಟಂತ, ಇಲ್ಲಿ ಯೂದರ ಬರೆದ ಪತ್ರಿಕೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವ ಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟಂತ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕು. ಒಂದೇ ಸಾರಿ ಒಪ್ಪಿಸಲ್ಪಟ್ಟಂತ, ಅದು ಹೊಸತು ಏನೂ ಇಲ್ಲ. ಅದೇ ರೀತಿಯಲ್ಲಿ ನೋಡುವುದಾದ್ರೆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವುದಾದ್ರೆ 1ನೇ ಸಂಧಿ 8ನೇ ವಾಕ್ಯದಲ್ಲಿ ಪೌಲ ಹೇಳ್ತಾನೆ,
ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ನಾವೇ ಆಗಲಿ ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ಯಾವನಾದರೂ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎಂದು ನಾವು ಮೊದಲು ಹೇಳಿದಂತೆ ಈಗಲೂ ಹೇಳುತ್ತೇನೆ. ಇಲ್ಲಿ ನಮ್ಮ ಬೋಧನೆಗಳು, ನಮ್ಮ ನಂಬಿಕೆ ಒಂದು ಅಪೋಸ್ತಲರ ಬೋಧನೆಗಳ ಮೇಲೆ ನಿಲ್ಲಬೇಕು. ಕ್ರಿಸ್ತನ ಬೋಧನೆಗಳು ಮತ್ತು ಅಪೋಸ್ತಲರ ಬೋಧನೆಗಳು ಅದು ಬದಲಾಗುವುದಿಲ್ಲ. ಕೆಲವು ಬೋಧನೆಗಳು ಬರ್ತವೆ, ತಾವು ಹೇಳುವಂತ ಒಂದು ಸಿದ್ಧಾಂತಗಳು ಅದು ಸರಿಯಾಗಿ ಆಗದೆ ಇದ್ರೆ ಅವ್ರೇನ್ ಹೇಳ್ತಾರೆ, ಅದು ಯೇಸು ಸ್ವಾಮಿ ಹೇಳಿದ್ದು ಹಳೆ ಒಡಂಬಡಿಕೆ ಹಳೆ ಒಡಂಬಡಿಕೆಯಲ್ಲಿ ಇವರವರಿಗೆ ಹೊಸ ಒಡಂಬಡಿಕೆ ಅಪ್ಲೈ ಆಗುವುದಿಲ್ಲ ಎಂಬುದಾಗಿ ಒಬ್ಬ ಸೇವಕರು ಹೇಳ್ತಿದ್ರು, ಇಟ್ ಈಸ್ ಟೀಚಿಂಗ್ ಫ್ರಮ್ ದ ಪಿಟ್ ಆಫ್ ಹೆಲ್. ಯೇಸು ಸ್ವಾಮಿ ಹೇಳಿದಂತ ಮಾತುಗಳೇ ನನಗಲ್ಲ ಅಂತ ಹೇಳುವವರಿಗೆ ನಾವು ಏನ್ ಹೇಳಬೇಕು? ಅದೇ ರೀತಿಯಾಗಿ ಅಪೋಸ್ತಲರ ಬೋಧನೆಗಳ ಮೇಲೆ ಕೂಡ ಏನು ಅಪೋಸ್ತಲರು ಕಲಿಸಿದ್ದಾರೆ ಅದಕ್ಕೆ ಬೇರೆ ಎಕ್ಸ್ಪ್ಲೇಷನ್ ಕೊಡ್ತಾರೆ. ಆ ದಿನಗಳಲ್ಲಿ ಅದು ಸಭೆ ಒಂದು ಶೈಶಾವಸ್ಥೆಯಲ್ಲಿತ್ತು, ಈಗ ಬೆಳೀತಾ ಬೆಳೀತಾ ಬಂದಿದೆ, ಹಾಗಾಗಿ ಇನ್ನು ರೆವಲ್ಯೂಷನ್ ಜಾಸ್ತಿ ಆಗಿದೆ ಎಂಬುದಾಗಿ. ಈ ಸಂಗತಿಗಳಿಂದ ನಾವು ಹೊರಗೆ ಬರಬೇಕು. ದೇವರು ಯಾವುದನ್ನು ನಮಗೆ ಒಂದು ಅಡಿಪಾಯವಾಗಿ ಇಟ್ಟಿದ್ದಾನೋ ಆ ಅಸ್ಥಿವಾರದ ಮೇಲೆ ನಮ್ಮ ನಂಬಿಕೆಯನ್ನು ಕಟ್ಟಬೇಕು. ದೇವರ ವಾಕ್ಯದಲ್ಲಿ ಬರೆದಿರುವಂತಹ ಒಂದೊಂದು ಕೆಲವು ವಾಕ್ಯಗಳು ನಮಗೆ ಅರ್ಥ ಆಗದಿದ್ರೆ ನನಗೆ ಅರ್ಥ ಆಗೋದಿಲ್ಲ, ದಟ್ಸ್ ಇಟ್, ನನಗೆ ಗೊತ್ತಿಲ್ಲ ಹೇಳಿದ್ರೆ ಆಯ್ತು. ನಮಗೆ ಅದು ನಾನು ಏನೋ ಒಂದು ಬೋಧನೆ ಹಿಡ್ಕೊಂಡಿದ್ದೇನೆ, ಅದಕ್ಕೆ ಅದು ಅಪ್ಲೈ ಆಗದೆ ಇದ್ದಿದ್ರೆ ಅದು ವಾಕ್ಯವೇ ಸರಿ ಇಲ್ಲ ಅಂತ ಹೇಳುವಂತ ದೇವರ ಸೇವಕರುಗಳು ಹೇಳಿದ್ದು ನಾನು ಕೇಳಿದ್ದೇನೆ, ಬಹಳ ಬೇಸರ. ಮತ್ತೆ ಕೆಲವು ದೇವ ಸೇವಕರು ಹೇಳಿದ್ರು ಕೇಳಿದ್ದೇನೆ, ಯೋಹಾನನಿಗೆ ಮಾತ್ರ ಒಂದು ಪ್ರಕಟಣೆ ಇತ್ತು, ಹಾಗಾಗಿ ಅವನು ಪೂರ್ಣಾಯುಷ್ಯವನ್ನು ಜೀವಿಸಿದನು, ಉಳಿದವರೆಲ್ಲರೂ ವಧಿಸಲ್ಪಟ್ಟರು ಎಂಬುದಾಗಿ, ಕ್ರಿಸ್ತನಿಗಾಗಿ ಅವರಿಗೆ ಆ ಪ್ರಕಟಣೆ ಇರಲಿಲ್ಲ ಎಂಬುದಾಗಿ. ಯೇಸು ಸ್ವಾಮಿ ಸತ್ತಾಗಿದ್ದೇನೆ, ಅವರು ಸಾಯುವಂತ ಅಗತ್ಯ ಇಲ್ಲ ಎಂಬುದಾಗಿ ಎಲ್ಲಾ ಬೋಧನೆಗಳು ಬರ್ತಾ ಇವೆ. ಆದರೆ ನಮ್ಮ ಒಂದು ನಂಬಿಕೆ, ನಾವು ಸ್ಥಿರವಾಗಿ ದೇವರ ವಾಕ್ಯದಲ್ಲಿ ಏನನ್ನು ಬರೆದಿದೆಯೋ ಅದರ ಮೇಲೆ ನಮ್ಮ ನಂಬಿಕೆ ನೀಡೋಣ. ಹೀಗಾಗುವಂತೆ ದೇವರಿಗೆ ಸಹಾಯ ಮಾಡಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ನಾವೀಗ ಕರ್ತನ